ಹೆಲೋ, ನಮಸ್ಕಾರಗಳು ಎಲ್ಲರಿಗೂ. ಇವತ್ತಿನ ತರಗತಿಗೆ ಸ್ವಾಗತ, ಸುಸ್ವಾಗತ. ವೆರಿ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ವೆರಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತಿನ ತರಗತಿಗೆ ಸ್ವಾಗತ. ಆಡಿಯೋ ವಿಡಿಯೋ ಚೆಕ್ ಮಾಡಿದ್ದಾರೆ? ಎಸ್, ಥ್ಯಾಂಕ್ ಯು ಸತೀಶ್. ನೋಡಿ ಸ್ನೇಹಿತರೆ, ಇವತ್ತಿನ ತರಗತಿನಲ್ಲಿ ನಾವು ಕಳೆದ ತರಗತಿಯಲ್ಲಿ ನಾವು ಮಾನವ ವಿಕಾಸ, ಹ್ಯೂಮನ್ ಎವಲ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ವೆರಿ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಇವತ್ತಿನ ತರಗತಿಯಲ್ಲಿ ನಾವು ಮಾನವ ಜನಸಂಖ್ಯೆ ಶಾಸ್ತ್ರ, ಡೆಮೋಗ್ರಫಿ ಅಧ್ಯಯನ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಅರ್ಥ ಆಗ್ತಿದಲ್ವಾ? ಸೊ ಇವತ್ತಿನ ತರಗತಿಗೆ ಸ್ವಾಗತ ಎಲ್ಲರಿಗೂ. ಸೊ ಎಲ್ಲರಿಗೂ ನನ್ನ ಪರಿಚಯ ಇದೆ. ನಾನು ಮೋಹನ್ ಕೃಷ್ಣ, ಭೂಗೋಳ ತಜ್ಞ, ಪರಿಸರ ತಜ್ಞ. ನಾನು ಹಲವಾರು ಪುಸ್ತಕ ಬರೆದಿದ್ದೇನೆ ಮತ್ತು ಹಲವಾರು ದೇಶಗಳಿಗೆ ವಿಪತ್ತು ನಿರ್ವಹಣೆ ಸಲಹೆಗಾರನ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ತರಗತಿಗಳು ಸಂಪೂರ್ಣ ಭೂಗೋಳಶಾಸ್ತ್ರ ಮತ್ತು ಪರಿಸರ ಶಾಸ್ತ್ರ ಒಳ್ಳೆ ಹಂತದಲ್ಲಿದೆ. ಜಾಗ್ರಫಿ, ಎನ್ವೈರನ್ಮೆಂಟ್, ಎಷ್ಟೊಂದು ಟಾಪಿಕ್ಸ್ಗಳನ್ನ ನಾವು ಕವರ್ ಮಾಡಿದ್ದೀವಿ, ಹೌದಲ್ವಾ? ಜೊತೆಗೆ ನಾವು ಮೆಂಟಲ್ ಅಬಿಲಿಟಿ ಕೋರ್ಸ್ ಸಹ ಶುರು ಮಾಡಿದ್ದೀವಿ. ತುಂಬಾ ಚೆನ್ನಾಗಿ ನಡೀತಾ ಇದೆ ಕ್ಲಾಸಸ್ ಅಂತ ಹೇಳಿ ಎಷ್ಟೋ ಜನ ಸ್ಟೂಡೆಂಟ್ಸ್ ಹೇಳಿದ್ರು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ದಯವಿಟ್ಟು ನಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೆಂಟಲ್ ಅಬಿಲಿಟಿ ತುಂಬಾ ಮುಖ್ಯ. ಸೊ ಸರ್ದು ಕೋರ್ಸ್ ತುಂಬಾ ಚೆನ್ನಾಗಿದೆ. ನವೀನ್ ಪ್ರಸಾದ್ ಸರ್ ಅವ್ರದ್ದು ಈ ತರಗತಿಗಳನ್ನ ತಗೊಳ್ಳಿ. ಜೊತೆಗೆ ಇವತ್ತಿನ ಮೊದಲ ತರಗತಿ ಆಗಿದೆ SV ಪಾಟೀಲ್ ಸರ್ ಅವ್ರದ್ದು. ಎಷ್ಟು ಜನ ಅಟೆಂಡ್ ಮಾಡಿದ್ರಿ, ಹೌದಲ್ವಾ? ಪ್ರತಿದಿನ ಸಂಜೆ 5 ಗಂಟೆಗೆ ಬರ್ತಾರೆ ಸರ್. ಇದು ಅವರ QR ಕೋಡ್. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನೋಡಿ, ನಿಮ್ಗೊಂದು ವಿಷಯ ಹೇಳ್ಬಿಡ್ತೀನಿ ಇವಾಗಲೇ. ಆಫ್ಲೈನ್ ಅಲ್ಲಿ ಏನಾಗುತ್ತೆ, ನಾವು ಯಾವುದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋಗಿ ಸೇರ್ಕೊಂಡಾಗ ಒಂದ್ಸತಿ ಕೇಳ್ಬೋದು ಆ ತರಗತಿ, ಅದೇ ನೆಕ್ಸ್ಟ್ ಟೈಮ್ ಅವರು ಡೌಟ್ ಕೇಳ್ಬೋದು ಅಷ್ಟೇ. ಆದ್ರೆ ಇಲ್ಲಿ ನೀವು ತರಗತಿಗಳನ್ನ ಎಷ್ಟೊತ್ತಿನಾರು ನೋಡ್ಬೋದು, ಹೌದಲ್ವಾ? ಎಷ್ಟು ಜನಕ್ಕೆ ಅರ್ಥ ಆಯ್ತು ಹೇಳಿದೀಗ? ಇವಾಗ ನಂದೇ ಕ್ಲಾಸ್ ಡೌಟ್ ಬಂದ್ರೆ ಮತ್ತೆ ಇನ್ನೊಂದ್ಸತಿ ನೋಡ್ಬೋದು, ಎಷ್ಟೊತ್ತಿನಾರು ನೋಡ್ಬೋದು ನೀವು, ಅಲ್ಲ? ಈ ರೀತಿ ನಾವು ಹಲವಾರು ತರಗತಿಗಳನ್ನ ಮುಂದಕ್ಕೆ ಮಾಡೋದ್ರಿಂದ ನಿಮ್ಗೆ ಇಲ್ಲೇ ಇರುತ್ತದು ಆಪ್ ಇರುತ್ತೆ. ಆಪ್ ಅಲ್ಲಿ ಕ್ಲಾಸಸ್ ಯಾವ ಬೇಕಾದ್ರೂ ಕೇಳ್ಬಹುದು. ನಾವು ಆ ದೃಷ್ಟಿಯಿಂದ ನಾವು ಪರ್ಮನೆಂಟ್ ರೆಕಾರ್ಡ್ ಏನಂತ ಕರಿತೀವಿ, ಇದನ್ನ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಕರಿತೀವಿ ನಾವು. ಸೊ ನಮ್ಮೆಲ್ಲ ಟೀಚರ್ಗಳದ್ದು ಡಿಜಿಟಲ್ ಫುಟ್ ಪ್ರಿಂಟ್ ನಾವು ಇಲ್ಲಿ ಆಪ್ ನಲ್ಲಿ ಸೇವ್ ಮಾಡ್ತಾ ಇದೀವಿ. ಮುಂದಿನ ಏನು ವಿದ್ಯಾರ್ಥಿಗಳು ಯಾರು ಬರ್ತಾರಲ್ಲ ಮುಂದೆ, ಡಿಗ್ರಿ ಸ್ಟೂಡೆಂಟ್ಸ್, ಅವ್ರಿಗೆಲ್ಲ ಇದು ತುಂಬಾ ಸೂಕ್ತವಾಗಿದೆ ಸ್ನೇಹಿತರೆ, ಗೊತ್ತಲ್ಲ? ಸೊ ನಾವು ಎಲ್ಲರೂ ನಮ್ಮ ತರಗತಿಗಳು ಮುಗಿದ ಮೇಲುವೆ ಚಿಕ್ಕ ಚಿಕ್ಕ ತರಗತಿಗಳು ಮಾಡ್ತಾ ಇರ್ತೀವಿ. ಕರೆಂಟ್ ಅಫೇರ್ಸ್, ನನ್ನ ಜಾಗ್ರಫಿ ಎಲ್ಲ ಮುಗಿದ್ಮೇಲೆ ಟೆಸ್ಟ್ ಸೀರೀಸ್ ಕಂಪ್ಲೀಟ್ ಮಾಡಿದ್ಮೇಲೆ ನಂದು ಕರೆಂಟ್ ಅಫೇರ್ಸ್ ಕ್ಲಾಸಸ್ ಶುರು ಆಗುತ್ತೆ. ಸೊ ನಮ್ಮ ಕೋರ್ಸ್ಗಳು ನಾವು ಯಾವತ್ತೂ ನಿಲ್ಸೋದಿಲ್ಲ. ಸೊ ವಾರಕ್ಕೊಂದು ಕ್ಲಾಸ್, 2 ಕ್ಲಾಸ್ ಅವಾಗ ನಾನು ಮಾಡ್ಬೋದು, ಹೌದಲ್ವಾ? ಎಷ್ಟು ಜನ ಅಟೆಂಡ್ ಆಗಕ್ಕೆ ಇಷ್ಟಪಡ್ತೀರಾ? ನಮ್ದೆಲ್ಲ ಕೋರ್ಸ್ ಮುಗಿದ್ಮೇಲೆ ಟೆಸ್ಟ್ ಸೀರೀಸ್ ಎಲ್ಲ ಆದ್ಮೇಲೆ ಮುಂದಿನ ತರಗತಿಗಳಿಗೆ ಕರೆಂಟ್ ಅಫೇರ್ಸ್ ಅಂತೂ ಅದು ಇದು ಇದೇ ಇದರಲ್ಲಿ ನೀವೇನು ಎಕ್ಸ್ಟ್ರಾ ಫೀಸ್ ಕಟ್ಟಬೇಕಾಗಿಲ್ಲ. ಇದೇ ಇದರಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ದಟ್ ನಾವು ಏನೇ ಡೌಟ್ ಇದ್ರು ಅದನ್ನೆಲ್ಲ ಕ್ಲಾರಿಫೈ ಮಾಡ್ಬೋದು, ಹೌದಲ್ಲ? ಸೊ ಟೆಸ್ಟ್ ಬರುತ್ತೆ, ಅದನ್ನೆಲ್ಲ ನಾನು ಮುಂದಕ್ಕೆ ಸರಿ ಮಾಡ್ತೀನಿ. ಯಾಕೆಂದ್ರೆ ಒಂದು ಟೆಸ್ಟ್ ಅದು ಕಂಪ್ಲೀಟ್ ಆದ್ಮೇಲೆ ಮತ್ತೆ ಅಟೆಂಡ್ ಮಾಡಕ್ ಬಿಡ್ತಾ ಇಲ್ಲ ಆಪ್. ಸೊ ಅದನ್ನೆಲ್ಲ ನಾವು ಸರಿ ಮಾಡ್ತೀವಿ ಈಗ ಮುಂದಿನ ತರಗತಿಗಳಲ್ಲಿ. ದಯವಿಟ್ಟು ನಮ್ಮ ಪಾಟೀಲ್ ಸರ್ ಕ್ಲಾಸ್ ಆಗಿರ್ಬೋದು, ಮೆಂಟಲ್ ಅಬಿಲಿಟಿ ಕ್ಲಾಸ್, ನವೀನ್ ಪ್ರಸಾದ್ ಸರ್ ಅವ್ರ ಕ್ಲಾಸ್ ಆಗಿರ್ಬೋದು, ದಯವಿಟ್ಟು ಎಲ್ಲರೂ ಅಟೆಂಡ್ ಆಗಿ. ತುಂಬಾ ಚೆನ್ನಾಗಿ ಎಲ್ಲಾ ತರ ಟಾಪಿಕ್ಸ್ಗಳು ನೀವು ನೋಡಿರ್ಬೋದು. ಮೆಂಟಲ್ ಅಬಿಲಿಟಿ ಸರ್ ಆವರೇಜಸ್ ಅಂತ 2 ಕ್ಲಾಸ್ ಮಾಡ್ತಾ ಇದ್ದಾರೆ, ಪರ್ಸೆಂಟೇಜಸ್ 2 ಕ್ಲಾಸ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಒಂದೇ ತರಗತಿಯಲ್ಲಿ ಮುಗಿಸ್ತಾ ಇಲ್ಲ ಅವರು. ಸೊ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ UPSC ಏನೇನು ಕೇಳಿದರೆ, NDA ಎಕ್ಸಾಮ್ ಅಲ್ಲಿ ಏನೇನು ಕೇಳಿದರೆ, ಕ್ಯಾಟ್ ಎಕ್ಸಾಮ್ ಅಲ್ಲಿ ಏನೇನು ಕೇಳಿದರೆ ಅದ್ರದ್ದೆಲ್ಲ ಕ್ವಶನ್ಸ್ ಆಗ್ತಾ ಇದ್ದಾರೆ, ಹೌದಲ್ವಾ? ಗೊತ್ತಾಗ್ತಿದೆ ಎಲ್ಲರಿಗೂ? ಸೊ ಮುಂದಕ್ಕೆ ಎಲ್ಲಾದ್ರದ್ದು ಟೆಸ್ಟ್ಗಳು ಶುರು ಆಗ್ತವೆ. ಸೊ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ನಮ್ಮ ತರಗತಿಗಳಿಗೆ ನಿಮ್ಮ ಸ್ನೇಹಿತರಿಗೆ ಹೇಳಿ, ಈ QR ಕೋಡ್ಗಳನ್ನ ಬಳಸಿ ಬೇಕಾದ್ರೆ ಅವರು ಜಾಯ್ನ್ ಆಗ್ಬೋದು, ಹೌದಲ್ಲ? ಸೊ ಇವತ್ತಿನ ತರಗತಿಯಲ್ಲಿ ನೋಡಿ, ನಾವು ನಮ್ಮ ಸಿಲೆಬಸ್ ಇದು KPSC ಅವರು ಕೊಟ್ಟಂತ ಸಿಲೆಬಸ್ ಇದು. ನೋಡಿ, KPSC ಸಿಲೆಬಸ್ ಅಲ್ಲಿ ನಾವು ಎಲ್ಲಿದ್ದೀವಿ ಅಂದ್ರೆ ಇಲ್ಲಿದ್ದೀವಿ ನೋಡಿ. ಇಲ್ಲಿ ಹ್ಯೂಮನ್ ರೇಸಸ್ ಆಯ್ತು, ಜ್ಞಾಪಕ ಇದೆಯಾ? ಕರೆಕ್ಟ್, ಹ್ಯೂಮನ್ ರೇಸಸ್. ಈಗ ನಾನು ಜನಸಂಖ್ಯೆಗೆ ಬರ್ತಾ ಇದ್ದೀನಿ, ಡೆಮೋಗ್ರಫಿಗೆ ಬರ್ತಾ ಇದ್ದೀನಿ. ಡೆಮೋಗ್ರಫಿ ಅಂದ್ರೆ ಏನು ಅಂತ ನೋಡೋಣ, ಗೊತ್ತಾಯ್ತಲ್ಲ?
ಜನಸಂಖ್ಯೆ ಶಾಸ್ತ್ರ ಏನಿದೆ ಅದನ್ನ ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಗ್ರಫಿ ಅಂದ್ರೆ ಏನು? ಗ್ರಫಿ ಅಂದ್ರೆ ವರ್ಣನೆ. ಕರೆಕ್ಟಾ? ಹೌದು ಸತೀಶ್, ಥ್ಯಾಂಕ್ಸ್ ಲಾಟ್ ಸತೀಶ್. ಹಂಗೆ ದಯವಿಟ್ಟು ಎಲ್ಲಾ ಸ್ನೇಹಿತರಿಗೂ ಹೇಳಿ, ಯಾಕೆಂದ್ರೆ ಒಳ್ಳೆ ತರಗತಿಗಳು, ಒಳ್ಳೆ ಪ್ರಾಧ್ಯಾಪಕರುಗಳು, ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್ಗಳು, ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಮುಂದಕ್ಕೆ ಹೋಗ್ತಾ ಹೋದಂಗೆ. ಇನ್ನು ಹೆಚ್ಚಿನ ಪ್ರಾಧ್ಯಾಪಕರುಗಳನ್ನ ನಾನು ತರ್ತಾ ಇದ್ದೀನಿ. ನೋಡೋಣ, ನಮ್ಮ ಪರೀಕ್ಷೆಗಳಲ್ಲಿ ನಾವು ಫಸ್ಟ್ ಟೈಮ್ ಶುರು ಮಾಡಿದಾಗ ಸ್ವಲ್ಪ ಅಡಚಣೆ ಉಂಟಾಯ್ತು, ಆದ್ರೆ ಇವಾಗ ನಡೀತಾ ಇದೆ, ಹೌದಲ್ಲ? ಸೊ ದಯವಿಟ್ಟು KPSC ಎಕ್ಸಾಮ್ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ, ಓದ್ತಾ ಇರಿ. ನನಗೇನು ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಇದನ್ನೆಲ್ಲ ಕಲಿತು UPSC ಕ್ಲಿಯರ್ ಮಾಡ್ಬೇಕು. ಆ ಲೆವೆಲ್ ಅಲ್ಲಿ ನಾವು ಕ್ಲಾಸಸ್ ಮಾಡೋದ್ರಿಂದ ನಮಗೂ ನಮ್ಮ ವಿದ್ಯಾರ್ಥಿಗಳು IAS ಕ್ಲಿಯರ್ ಮಾಡಿದಾಗ ಅದೊಂದು ದೊಡ್ಡ ಹೆಮ್ಮೆ ವಿಷಯ ಆಗಿರುತ್ತೆ. ಅದಕ್ಕೋಸ್ಕರ ಒಳ್ಳೆ ಪ್ರಾಧ್ಯಾಪಕರುಗಳು ಬಂದು ಪಾಠ ಮಾಡ್ತಾರೆ. ಇವತ್ತಿನ ತರಗತಿ ಶುರು ಮಾಡೋಣ. ಎಲ್ಲರೂ ಕೇಳಿರ್ತೀರ ಡೆಮೋಕ್ರಸಿ ಅಂತೆಲ್ಲ ಪದ ಕೇಳಿರ್ತೀರ, ಹೌದಲ್ವಾ? ಸೊ ಇವಾಗ ಗೊತ್ತಾಗಿದೆ ನಿಮ್ಗೆ, ಅದೇ ಪದ ಇಲ್ಲಿ ಡೆಮೋಗ್ರಫಿ ಅಂತ ಇದೆ. ಗ್ರಫಿ ಅಂದ್ರೇನು? ವರ್ಣನೆ. ಡೆಮೋ ಅಂದ್ರೇನು? ಜನಸಂಖ್ಯೆ. ಸೊ ನಮ್ಮ ಜನಸಂಖ್ಯೆಯನ್ನು ವರ್ಣಿಸೋದು, ಕರೆಕ್ಟಾ? ಜನಸಂಖ್ಯೆಯನ್ನು ವರ್ಣಿಸೋದು ಅಂಕಿ ಅಂಶಗಳ ಮುಖಾಂತರ, ಸ್ಟ್ಯಾಟಿಸ್ಟಿಕ್ಸ್ ಮುಖಾಂತರ ವರ್ಣಿಸೋದನ್ನ ಡೆಮೋಗ್ರಫಿ ಅಂತ ಕರಿತೀವಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಕರೆಕ್ಟಾ? ನಮ್ಮ ಜನಸಂಖ್ಯೆಯನ್ನು ವರ್ಣಿಸೋದು, ಜನಸಂಖ್ಯೆಯನ್ನು ಅಂಕಿ ಅಂಶಗಳ ಮುಖಾಂತರ, ಸ್ಟ್ಯಾಟಿಸ್ಟಿಕ್ಸ್ ಉಪಯೋಗಿಸ್ತಾ ವರ್ಣಿಸೋದನ್ನು ನಾವು ಡೆಮೋಗ್ರಫಿ ಅಂತ ಕರಿತೀವಿ, ಹೌದಲ್ವಾ? ಥ್ಯಾಂಕ್ಸ್ ಹೇಮಂತ್, ತುಂಬಾ ಧನ್ಯವಾದಗಳು. ಈ ತರ ನೀವು ಹೇಳೋದ್ರಿಂದ ನಮಗೊಂದು ಮೋಟಿವೇಶನ್ ಸಿಗುತ್ತೆ, ಮುಂದಿನ ನಮ್ಮ ಅಟ್ಲೀಸ್ಟ್ ನಮ್ಮ ತರಗತಿಗಳು ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಹೇಳಿ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹೇಳಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ಲಿ. ಸೊ ಇವಾಗ ಡೆಮೋಗ್ರಫಿ ಅಂತ ಪದ ಕೊಟ್ಟವ್ರು ಯಾರು? ಕರೆಕ್ಟಾ? ಅಥವಾ ಆ ಜನಸಂಖ್ಯೆ ಶಾಸ್ತ್ರದ ಪಿತಾಮಹ ಯಾರು? ಜಾನ್ ಗ್ರಂಟ್ ಅಂತ. ಜಾನ್ ಗ್ರಂಟ್ ಕಟ್ಕೊಳ್ಳಿ. ಜಾನ್ ಗ್ರಂಟ್ ಎಂಬ ಬ್ರಿಟಿಷ್ ಅಂಕಿಅಂಶ ತಜ್ಞ, ಅಂಕಿಅಂಶ ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್, ಅವರು ಈ ಪದವನ್ನು ಕೊಟ್ಟರು. ಆಯ್ತಾ? ಕೇಳ್ತಾರೆ ಡೆಮೋಗ್ರಫಿ ಬಗ್ಗೆ ಯಾರನ್ನ ನಾವು ಪಿತಾಮಹ ಅಂತ ಕರಿತೀವಿ, ಆಯ್ತಾ? ಡೆಮೋಗ್ರಫಿ ಈಸ್ ಸ್ಟ್ಯಾಟಿಸ್ಟಿಕಲ್ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್. ಮಾನವ ಜನಸಂಖ್ಯೆಯ ಅಂಕಿ ಅಂಶಗಳ ಅಧ್ಯಯನವನ್ನು ಜನಸಂಖ್ಯೆ ಶಾಸ್ತ್ರ ಅಥವಾ ಡೆಮೋಗ್ರಫಿ ಅಂತ ಕರಿತೀವಿ. ಅದರ ಪಿತಾಮಹ ಯಾರು? ಜಾನ್ ಗ್ರಂಟ್. ಇವ್ರ ಹೆಸರು, ಅವ್ರ ಫೋಟೋ ನೋಡಿ. ಆದ್ರೆ ಈ ಪದ ಕೊಟ್ಟವ್ರು ಯಾರು ಅಂತ ಕೇಳ್ಬಿಡ್ತಾರೆ. ಡೆಮೋಗ್ರಫಿ ಎಂಬ ಪದ ಕಾಯಿನ್ ಮಾಡಿದ್ದು, ಕರೆಕ್ಟಾ? ಕಾಯಿನ್ ಮಾಡಿದ್ದು ಯಾರು? ಈ ಪದ ಕಾಯಿನ್ ಮಾಡಿದ್ದು ಅಖಿಲಿ ಗಿಲಾರ್ಡ್ ಅಂತ, ಆಯ್ತಾ? ನೆನಪಿಟ್ಕೊಳ್ಳಿ. ಅಖಿಲಿ ಗಿಲಾರ್ಡ್ ಅನ್ನೋರು ಬೆಲ್ಜಿಯಂ ದೇಶದವರು, ಇವ್ರು ಕೊಟ್ಟಿದ್ದು. ಓಕೆ, ಇವ್ರು ಯಾರು? ಜಾನ್ ಗ್ರಂಟ್ ಇವರು, ಆಯ್ತಾ? ಇಲ್ಲಿ ಬರ್ದಿರ್ತೀನಿ ನಾನು, ಯಾಕೆಂದ್ರೆ ಆಮೇಲೆ ನಿಮಗೆ ಡೌಟ್ ಬರಬಾರ್ದು, ಆಯ್ತಾ? ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ತುಂಬಾ ಮಾಹಿತಿಗಳನ್ನ ಕೊಟ್ಟಿದ್ದು, ಅದರ ಅಧ್ಯಯನ ಬಗ್ಗೆ ಮಾತಾಡಿದ್ದು ಇವರೇ. ಅದಕ್ಕೆ ಇವ್ರನ್ನ ಪಿತಾಮಹ ಅಂತ ಕರಿತೀವಿ, ಫಾದರ್ ಆಫ್ ಡೆಮೋಗ್ರಫಿ. ಆದ್ರೆ ಆ ಪದವನ್ನು ಕಾಯಿನ್ ಮಾಡಿದ್ದು ವಾಸ್ ಕಾಯಿನ್ಡ್ ಬೈ ಅಖಿಲಿ ಗಿಲಾರ್ಡ್. ಇದನ್ನೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಆಯ್ತಾ? ಸೊ ಕಟ್ಕೊಳ್ಳಿ. ನೋಡಿ, ಏನಕ್ಕೆ ನಮ್ಗೆ ಜನಸಂಖ್ಯೆ ಬಗ್ಗೆ ಅಧ್ಯಯನ ಮಾಡಬೇಕು? ಮಾನವ ಭೂಗೋಳ ಶಾಸ್ತ್ರದ ತುಂಬಾ ಮುಖ್ಯ ಅಂಶ ಇದು, ಹೌದಾ? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಮಾನವ ಭೂಗೋಳ ಶಾಸ್ತ್ರದ ಅತಿ ಮುಖ್ಯವಾದ ಅಂಶವೇ ಡೆಮೋಗ್ರಫಿ, ಆಯ್ತಾ? ಸೊ ಇಲ್ಲಿ ನಾವು ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾದ್ರೆ ಆ ಜನಸಂಖ್ಯೆ ಅಭಿವೃದ್ಧಿ ಪಡಿಸೋದಕ್ಕೆ ನಾವು ಕ್ರಮಗಳನ್ನ ಕೈಗೊಳ್ಬಹುದು. ಎಷ್ಟು ಜನಕ್ಕೆ ಗೊತ್ತಾಗ್ತಾ ಇದೆ? ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಜನಸಂಖ್ಯೆ ಶಾಸ್ತ್ರ ಬಗ್ಗೆ ಒಂದು ಸಿಂಪಲ್ ಆಗಿ ಒಂದು ನಮ್ಗೆ ಏನಕ್ಕೆ ಜನಸಂಖ್ಯೆ ಎಷ್ಟಿದೆ ಮತ್ತೆ ಅದರ ಗುಣಮಟ್ಟ ಎಷ್ಟಿದೆ ಅದೆಲ್ಲ ಏನಕ್ಕೆ ಬೇಕು ಅಂದ್ರೆ, ಆ ಡೇಟಾ ಇಂದ ನಾವೇನಾಗುತ್ತೆ ನಮ್ಮ ದೇಶದ ಅಭಿವೃದ್ಧಿ ಆಗಿರ್ಬೋದು ಅದ್ರ ಮೇಲೆ ಅವಲಂಬಿಸಿದೆ. ಇವಾಗ ನಾವೆಲ್ಲ ಕಾರ್ಮಿಕರು, ನಾವೆಲ್ಲರೂ, ಕರೆಕ್ಟಾ? ಆ ಒಂದು ಆರ್ಥಿಕ ವ್ಯವಸ್ಥೆಯ ಲೇಬರ್ ಫೋರ್ಸ್ ಅಂತ ಕರಿತೀವಿ, ಕಾರ್ಮಿಕ ವರ್ಗದವರು, ಕರೆಕ್ಟಾ? ಕಾರ್ಮಿಕರೇ ಇಲ್ಲ ಅಂದ್ರೆ ಆ ಆರ್ಥಿಕ ವ್ಯವಸ್ಥೆಗೆ ಅರ್ಥನೇ ಇರಲ್ಲ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಪಾಪ್ಯುಲೇಷನ್ is a very important aspect of economic growth and development. They are very important for economic growth. ಆರ್ಥಿಕ ಅಭಿವೃದ್ಧಿ ಬೆಳವಣಿಗೆಗೆ ಜನಸಂಖ್ಯೆ ತುಂಬಾ ಮುಖ್ಯ. ಯಾಕೆಂದ್ರೆ ನಾವೇ ಕಾರ್ಮಿಕರಾಗಿ ಕೆಲಸ ಮಾಡ್ತೀವಿ, ಕರೆಕ್ಟಾ? ನಾವು ಹೇಳ್ತೀವಲ್ಲ, ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳು ಅಂತ ಕರಿತೀವಲ್ಲ. ಅಂದ್ರೆ ಏನರ್ಥ? ಅಂದ್ರೆ ಈ ಜನಸಂಖ್ಯೆನೇ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಮ್ಮ ದೇಶದ ಅಭಿವೃದ್ಧಿಗೆ, ಏಳಿಗೆಗೆ ಸಹಾಯ ಆಗುತ್ತೆ, ಗೊತ್ತಾಯ್ತಲ್ಲ? ಸೊ ಈ ರೀತಿ ನಾವು ಜನಸಂಖ್ಯೆ ಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ತುಂಬಾ ದೇಶಗಳಿಗೆ ಅವರ ಜನಸಂಖ್ಯೆ ಏನಿದೆ ಅದು ಯಾವ ರೀತಿ ಇರಬೇಕು ಅದೆಲ್ಲ
ನಾವು ಇಲ್ಲಿ ತಿಳ್ಕೊಬಹುದು. ಇವಾಗ ನೀವೇ ನೋಡ್ಬೇಕಾರೆ ಯಾವುದೇ ರೀತಿಯಾದ ಒಂದು ಏನು ಜನಸಂಖ್ಯೆ ಇಲ್ಲದೆ ಆ ದೇಶ ಅಭಿವೃದ್ಧಿ ಆಗುತ್ತಾ? ಆ ದೇಶಕ್ಕೆ ಅರ್ಥನೇ ಇರಲ್ಲ ಜನ ಇಲ್ಲ ಅಂದ್ರೆ. ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಹೌದಲ್ವಾ ಪವನ್? ಥ್ಯಾಂಕ್ ಯು ವೆರಿ ಮಚ್. ಕರೆಕ್ಟ್. ಇವೆಲ್ಲ ವಿಷಯಗಳು ನೀವು ತಿಳ್ಕೊಬೇಕು. ಇವಾಗ ನೋಡಿ, ನಾನೊಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇವಾಗ ಎಷ್ಟೋ ದೇಶಗಳಲ್ಲಿ ಜನಸಂಖ್ಯೆ ಕಮ್ಮಿ ಆಗ್ತಾ ಇರೋದೇ ದೊಡ್ಡ ಸಮಸ್ಯೆ. ಮಾನವ ಸಂಪನ್ಮೂಲ ಇಲ್ಲದೆ ಇರೋದೇ ಒಂದು ದೊಡ್ಡ ಕೊರತೆ ಆಗಿದೆ. ಅಂದ್ರೆ ಏನರ್ಥ? ಇನ್ನು ಕೆಲವು ವರ್ಷಗಳಲ್ಲಿ ಆ ದೇಶನೇ ಇರಲ್ಲ ಅಂದ್ರೆ ಇನ್ನು 100 ವರ್ಷಗಳಲ್ಲಿ ಎಷ್ಟೋ ದೇಶಗಳು ಆ ಜನಸಂಖ್ಯೆ ಇಲ್ಲದೆ ಫುಲ್ ಸಂಪೂರ್ಣವಾಗಿ ನಿರ್ನಾಮ ಹೋಗ್ತವೆ. ಸೊ ಜನಸಂಖ್ಯೆ ತುಂಬಾ ಮುಖ್ಯ. ಜನಸಂಖ್ಯೆ ಇರೋದೊಂದೇ ಇಲ್ಲ, ಆ ಜನಸಂಖ್ಯೆಯ ಗುಣಮಟ್ಟ, ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್. ಗೊತ್ತಾಯ್ತಾ? ಅದೇ ಇವಾಗ ನಮ್ಮ ಜನಸಂಖ್ಯೆಯಲ್ಲಿ ನೋಡಿ, ಗಂಡಸರಷ್ಟು ಜನ ಇದ್ದಾರೆ, ಹೆಂಗಸರಷ್ಟು ಜನ ಇದ್ದಾರೆ. ಕರೆಕ್ಟ್, ಅದು ತುಂಬಾ ಇಂಪಾರ್ಟೆಂಟ್. ಅದು ಬ್ಯಾಲೆನ್ಸ್ ಇರಬೇಕು. ಗೊತ್ತಲ್ಲ, ದೇಶದ ಏಳಿಗೆಗೆ ಸೊ ಲಿಂಗಾನುಪಾತ ಅಂತ ಏನ್ ಕರಿತೀವಿ, ಸೆಕ್ಸ್ ರೇಷಿಯೋ ಸಹ ತುಂಬಾ ಇಂಪಾರ್ಟೆಂಟ್. ಸಾಕ್ಷರತೆ ತುಂಬಾ ಇಂಪಾರ್ಟೆಂಟ್. ಗೊತ್ತಲ್ಲ, ಹಂಗೆ ಏನು ಲಿಟ್ರಸಿ, ಸಾಕ್ಷರತೆ ಅಂದ್ರೆ ಹಂಗೆ ಜೊತೆಗೆ ಏನಾಗುತ್ತೆ, ನಾವು ಜನಸಂಖ್ಯೆಯ ಸಾಂದ್ರತೆ, ಜನಸಂಖ್ಯೆ ಎಷ್ಟು ಕಡೆ ಎಲ್ಲಿ ಜಾಸ್ತಿ ಜನ ಇದ್ದಾರೆ ಅದು ಇಂಪಾರ್ಟೆಂಟ್. ಜನಸಾಂದ್ರತೆ ಕರೆಕ್ಟ್ ತಾನೆ? ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಈ ಟಾಪಿಕ್ ನ ನಾವು ಅಧ್ಯಯನ ಮಾಡಲಿದ್ದೇವೆ. ಡೆಮೋಗ್ರಫಿ ಪದ ಕೊಟ್ಟಿದ್ದು ಯಾರು ಗೊತ್ತಾಯ್ತು, ಅದರ ಪಿತಾಮಹ ಯಾರು ಅಂತ ಗೊತ್ತಾಯ್ತು ಈಗ ಎಲ್ಲರಿಗೂ. ಗೊತ್ತಾಯ್ತು ಎಲ್ಲರಿಗೂ? ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಆಲ್ ಟಾಪಿಕ್ಸ್. ಆಯ್ತಾ? ಸೊ ಒಂದು ದೇಶದ ಆರ್ಥಿಕ ವ್ಯವಸ್ಥೆಗೆ ಜನಸಂಖ್ಯೆ ತುಂಬಾ ಮುಖ್ಯ ಅಂತ ಗೊತ್ತಾಗಿದೆ ಎಲ್ಲರಿಗೂ. ಜನಸಂಖ್ಯೆ ಇಲ್ಲ ಅಂದ್ರೆ ಆ ದೇಶದ ಅರ್ಥನೇ ಇರಲ್ಲ. ಆಯ್ತಾ? ಪ್ಲೀಸ್ ನೆನಪಿಟ್ಕೊಳ್ಳಿ. ಸೊ ನೋಡಿ, ಜಗತ್ತಿನಾದ್ಯಂತ ನಮ್ಮ ಜನಸಂಖ್ಯೆ ಎಷ್ಟಿದೆ ಈಗ ನೋಡಿ, ಎಲ್ಲ ಖಂಡಗಳ ಆಧಾರದಲ್ಲಿ ಕೊಟ್ಟಿದೆ ನೋಡಿ. ಸೊ ನಾನು ಜಿಲ್ಯಾಂಡಿಯಾ ಭಾಗವನ್ನು ಇಲ್ಲೇ ಸೇರಿಸ್ಬಿಟ್ಟಿದ್ದೀನಿ. ಈಗ 7 ಖಂಡಗಳಲ್ವಾ, ಜಿಲ್ಯಾಂಡಿಯಾವನ್ನು ಓಷಿನಿಯಾಗೆ ಸೇರಿಸಿದ್ದೀನಿ. ಜಿಲ್ಯಾಂಡಿಯಾ ಭಾಗವನ್ನು ಓಷಿನಿಯಾಗೆ ಸೇರಿಸಿದ್ದೀನಿ. ಸೊ ಇವಾಗ ಎಲ್ಲ ಖಂಡಗಳನ್ನು ನೋಡಿ, ಇವಾಗ ಜನಸಂಖ್ಯೆ ನೋಡಿ ಎಲ್ಲದ್ರದ್ದು. ಏಷ್ಯಾ ಖಂಡ ನೋಡಿ, ಏಷ್ಯಾ ಖಂಡ ಅತಿ ಹೆಚ್ಚು ಜನಸಂಖ್ಯೆ ಇದೆ. ಆಫ್ರಿಕಾ 2ನೇ ಸ್ಥಾನದಲ್ಲಿ, ಯುರೋಪ್ ಇದೆ 3ನೇ ಸ್ಥಾನದಲ್ಲಿ. ರೇಖಾ ಅವ್ರು ಹೇಳ್ತಾರೆ ಜನಸಂಖ್ಯೆ ಜಾಸ್ತಿ ಆಗೋದ್ರಿಂದ ಸಮಸ್ಯೆಗಳು ಇದೆ. ಹೌದು, ಕರೆಕ್ಟ್. ಅದನ್ನ ನಾವು ಇವತ್ತು ಅಧ್ಯಯನ ಮಾಡ್ತಾ ಇರೋದು ರೇಖಾ ಅವರೇ. ಜನಸಂಖ್ಯೆ ಯಾವ ರೀತಿ ಇರಬೇಕು, ಎಷ್ಟಿರ್ಬೇಕು, ಕರೆಕ್ಟಾ? ಇವತ್ತು ನಾಳೆ ತರಗತಿಯಲ್ಲಿ ಜನಸಂಖ್ಯೆ ಶಾಸ್ತ್ರದ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಲ್ಲ, ಅವಾಗ ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತೆ. ಜನಸಂಖ್ಯೆ ಜಾಸ್ತಿ ಇದ್ದು ಅದರ ಗುಣಮಟ್ಟ ಚೆನ್ನಾಗಿದ್ರೆ, ಕ್ವಾಲಿಟಿ, ಎಲ್ಲರೂ ಓದಿ ಬರೆದು ಆರೋಗ್ಯವಂತರಾಗಿದ್ರೆ ಒಳ್ಳೇದದು. ಹೌದಾ? ಅರ್ಥ ಆಯ್ತಾ ಈಗ ನಿಮ್ಗೆ? ಜನಸಂಖ್ಯೆ ಜಾಸ್ತಿ ಇದ್ದು ಅವುಗಳ ಗುಣಮಟ್ಟ ಚೆನ್ನಾಗಿದ್ರೆ, ಕ್ವಾಲಿಟಿ ಚೆನ್ನಾಗಿದ್ರೆ, ಎಲ್ಲರೂ ಓದಿದ್ದಾರೆ, ಎಲ್ಲರೂ ವಿದ್ಯಾವಂತರಾಗಿದ್ದಾರೆ, ಆಮೇಲೆ ದೇಶದ ಅಭಿವೃದ್ಧಿಗೆ ಸಹಾಯ ಮಾಡ್ತಾ ಇದ್ದಾರೆ, ಕರೆಕ್ಟ್. ಜೊತೆಗೆ ಆರೋಗ್ಯವಂತರಾಗಿದ್ದಾರೆ ಆ ದೇಶದಲ್ಲಿ ಜನಗಳು, ಅವಾಗ ಏನಾಗುತ್ತೆ, ಅದು ಸಂಪನ್ಮೂಲ ಆಗುತ್ತೆ. ಕರೆಕ್ಟ್, ಹ್ಯೂಮನ್ ರಿಸೋರ್ಸ್ ಅಂತ ಕರಿತೀವಿ ನಾವು. ಅದೇ ಜನಸಂಖ್ಯೆ ಇದ್ದು ಯಾರು ಓದ್ತಾ ಇಲ್ಲ, ಯಾರು ಕೆಲಸ ಮಾಡ್ತಾ ಇಲ್ಲ, ಅನಾರೋಗ್ಯರು ಇದ್ದಾರೆ ಅಂದ್ರೆ ಏನರ್ಥ? ಅವಾಗ ನಮ್ಮ ದೇಶಕ್ಕೆ ಒಂದು ದೊಡ್ಡ ಸಮಸ್ಯೆ. ಕರೆಕ್ಟಾ? ಅವ್ರ ದೇಶನೇ ಹಾಳು ಮಾಡ್ಬಿಡ್ತಾರೆ ಅವಾಗ. ಅದಕ್ಕೆ ನೀವು ನೋಡ್ಬೇಕಾರೆ ಯಾವಾಗ್ಲೂ ನಾವು 3 ಪಿಲ್ಲರ್ಸ್ ಅಂತೀವಿ ನಾವು, ಇವಾಗ್ಲೇ ಹೇಳ್ಬಿಡ್ತೀವಿ ನೋಡಿ. ಸೊ ನಮ್ಮ ದೇಶದ ಅಭಿವೃದ್ಧಿಗೆ 3 ಪಿಲ್ಲರ್ ಇದೆ. ಒಂದು ಕೃಷಿ, ಅಗ್ರಿಕಲ್ಚರ್. ಒಂದು ದೇಶದ ಅಭಿವೃದ್ಧಿಗೆ ಮುಖ್ಯವಾಗಿ ಇರುವಂತ ನಮ್ಮ ಬೆನ್ನೆಲುಬು ಕೃಷಿ. ಇನ್ನೊಂದು ಎಜುಕೇಶನ್, ವಿದ್ಯಾಭ್ಯಾಸ, ಕರೆಕ್ಟಾ? 3ನೇದು ಆರೋಗ್ಯ, ಹೆಲ್ತ್ ಕೇರ್. ಕರೆಕ್ಟಾ? ಗೊತ್ತಾಯ್ತಾ? 3 ಎಲ್ಲರಿಗೂ. ಅಗ್ರಿಕಲ್ಚರ್, ಎಜುಕೇಶನ್, ಹೆಲ್ತ್ ಕೇರ್. ಅಗ್ರಿಕಲ್ಚರ್ ಇಂದ ಏನಾಗುತ್ತೆ? ಆಹಾರ ಭದ್ರತೆ ಸಿಗುತ್ತೆ. ಜನಕ್ಕೆ ಅರ್ಥ ಆಯ್ತು? ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆ ಸಿಗುತ್ತೆ. ವಿದ್ಯಾಭ್ಯಾಸದಿಂದ ಏನ್ ಸಿಗುತ್ತೆ ನಮಗೆ? ನಾಲೆಡ್ಜ್ ಸೆಕ್ಯೂರಿಟಿ ಸಿಗುತ್ತೆ. ಜ್ಞಾನ ಭದ್ರತೆ ಸಿಗುತ್ತೆ. ಕರೆಕ್ಟಾ? ಹೆಲ್ತ್ ಕೇರ್ ಇಂದ ಏನಾಗುತ್ತೆ? ಆರೋಗ್ಯ ಭದ್ರತೆ ಸಿಗುತ್ತೆ. ಆಯ್ತಾ? ಆರೋಗ್ಯ ಭದ್ರತೆ ಸಿಗುತ್ತೆ. ಒಂದು ನಿಮಿಷ. ಆರೋಗ್ಯ ಭದ್ರತೆ ಸಿಗುತ್ತೆ. ಇವು 3 ಕವಚಗಳು ದೇಶದ ಅಭಿವೃದ್ಧಿಗೆ ತುಂಬಾ ಮುಖ್ಯ. ಇವು ಅದಕ್ಕೆ ಯಾವುದೇ ಒಂದು ದೇಶ ನೋಡಿ, ಇವು 3 ಮೇಲೆ ಅವ್ರು ಇನ್ವೆಸ್ಟ್ ಮಾಡ್ಬೇಕು. ಸ್ಟಾರ್ಟಿಂಗ್ ಎಜುಕೇಶನ್, ಅಗ್ರಿಕಲ್ಚರ್, ಹೆಲ್ತ್ ಕೇರ್, ಇವು 3 ಇದ್ರೆ ದೇಶ ಅಭಿವೃದ್ಧಿ ಆಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಕರೆಕ್ಟಾ? ನೀವು ನೋಡ್ಬೇಕಾದ್ರೆ ನಿಮ್ಮ ಮನೆಯಲ್ಲೇ ನೋಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಫಸ್ಟ್ ಮಾಡೋದೇನು? ನಿಮ್ಗೆ ಒಳ್ಳೆ ಆಹಾರ ಕೊಡ್ತಾರೆ, ಪೌಷ್ಟಿಕಾಂಶಗಳನ್ನ ಕೊಡ್ತಾರೆ, ಕರೆಕ್ಟಾ? ಹಂಗೆ ವಿದ್ಯಾಭ್ಯಾಸ ಕೊಡಿಸ್ತಾರೆ, ಆರೋಗ್ಯ ನೋಡ್ಕೋತಾರೆ ನಿಮ್ನ. ಕರೆಕ್ಟ್? ಅವಾಗ ಏನಾಗುತ್ತೆ? ನೀವು ಒಳ್ಳೆ ಸಂಪನ್ಮೂಲವಾಗಿ ಮನೆಯನ್ನ ಕಾಪಾಡ್ತೀರಾ. ಆಮೇಲೆ ಹೋಗ್ತಾ ಹೋಗ್ತಾ ಅವ್ರನ್ನ ನೋಡ್ಕೋತೀರಾ, ತಂದೆ ತಾಯಿನ ನೋಡ್ಕೋತೀರಾ,
ಹಂಗೆ ಕೆಲಸ ಮಾಡ್ತೀರಾ, ಟ್ಯಾಕ್ಸ್ ಕಟ್ತೀರಾ, ದೇಶಕ್ಕೆ ಒಳ್ಳೆ ಪ್ರಜೆ ಆಗಿರ್ತೀರಾ, ಎಷ್ಟು ಜನಕ್ಕೆ ಅರ್ಥ ಆಯ್ತದ ಗೊತ್ತಾಯ್ತಲ್ಲ? ಅವಾಗ ಏನಾಗುತ್ತೆ, ದೇಶ ಅಭಿವೃದ್ಧಿ ಆಗುತ್ತೆ ಅವಾಗ. ಸೊ ಇವಾಗ ಇರೋರು ಯಾರು ಓದ್ತಾ ಇಲ್ಲ, ಎಲ್ಲರೂ ಆಟ ಆಡ್ತಾ ಇದಾರೆ, ಎಲ್ಲರೂ ಕಳ್ಳರಾಗ್ತಾ ಇದಾರೆ ಅಂದ್ರೆ ಅರ್ಥ ಅವಾಗ ದೇಶದ ಅಭಿವೃದ್ಧಿಗೆ ಯಾರು ಕೆಲಸ ಮಾಡ್ತಾರೆ? ಯಾರು? ಕರೆಕ್ಟ್ ತಾನೆ? ಸೊ ನಾವು ಮನೆಯಲ್ಲಿ ಹಿಂಗೆ ನಮ್ಮ ತಂದೆ ತಾಯಿಗಳು ನಮ್ಮನ್ನ ನೋಡ್ಕೋತಾರಲ್ಲ, ಅದೇ ತರ ಇವು ಮೂರನ್ನು ಕೊಡ್ತಾರ ಅವ್ರು ನಿಮ್ಗೆ. ಸೊ ನೀವು ಅಷ್ಟೇ ನಿಮ್ಮ ಮುಂದೆ ಬರುವಂತ ನಿಮ್ಮ ಮಕ್ಕಳಿಗೂ ಸಹ ಆರೋಗ್ಯ ಕೊಡ್ತೀರಾ, ಅವ್ರಿಗೆ ಆಹಾರ ಕೊಡ್ತೀರಾ, ವಿದ್ಯಾಭ್ಯಾಸ ಕೊಡಿಸ್ತೀರಾ. ಕರೆಕ್ಟ್ ತಾನೆ? ನೋಡಿಬೇಕಾರೆ ಎಲ್ಲರೂ ಆದ್ಯತೆ ಕೊಡೋದೇ ಇದನ್ನ. ಅವ್ರು ಓದಿಲ್ಲ, ತಂದೆ ತಾಯಿ ಓದಿಲ್ಲ ಅಂದ್ರೆ ಮಕ್ಕಳನ್ನಾರು ಚೆನ್ನಾಗಿ ಓದಿಸ್ತಾರೆ, ಆಯ್ತಾ? ಸೊ ಈ ರೀತಿ ಇವು ಮೂರನ್ನು ನಾವು ಕಟ್ಕೊಳ್ಳಿ. ನಾವು ಈ ಜನಸಂಖ್ಯೆ ಇದ್ರ ಮೇಲೆ ನಿಂತು ಕ್ವಾಲಿಟಿ, ಗುಣಮಟ್ಟ, ಕರೆಕ್ಟಾ? ನಮ್ಮ ಮಾನವ ಸಂಪನ್ಮೂಲ ಅಂತ ಕರಿಬೇಕು ಅಂದ್ರೆ ಇದು ತುಂಬಾ ಮುಖ್ಯ, ಆಯ್ತಾ? ಸೊ ಜಗತ್ತಿನಾದ್ಯಂತ ನಮ್ಮ ಜನಸಂಖ್ಯೆ ಎಲ್ಲೆಲ್ಲಿ ಇದೆ ಅಂತ ನೋಡಿ. ಫಸ್ಟ್ ಕೇಳ್ತಾರೆ ಅದು ಅತಿ ಹೆಚ್ಚು ಜನಸಂಖ್ಯೆ ಇರೋದು ಏಷ್ಯಾ, ಆಫ್ರಿಕಾ ಎರಡು ಗೊತ್ತಾಗುತ್ತೆ. ಆದ್ರೆ ಮೂರನೇದೇ ಅದು ಯುರೋಪ್, ಮೂರನೇದು. ಆಮೇಲೆ ಲ್ಯಾಟಿನ್ ಅಮೆರಿಕಾ, ಕ್ಯಾರಿಬಿಯನ್ ಭಾಗ ಮತ್ತು ದಕ್ಷಿಣ ಅಮೆರಿಕ ಬಂದ್ಬಿಡ್ತೀರಿ. ಲ್ಯಾಟಿನ್ ಅಮೆರಿಕಾ ಅಂದ್ರೆ ಮೆಕ್ಸಿಕೋ ಮತ್ತು ಕೆಳಗಡೆ ಬರೋದೆಲ್ಲ ಲ್ಯಾಟಿನ್ ಅಮೆರಿಕಾ. ಸ್ಪ್ಯಾನಿಷ್, ಪೋರ್ಚುಗೀಸ್, ಡಚ್ ಭಾಷೆ ಮಾತಾಡ್ತಾರಲ್ಲ ಅದೆಲ್ಲ ಲ್ಯಾಟಿನ್ ಅಮೆರಿಕಾ, ಕೆರಿಬಿಯನ್. ಆಮೇಲೆ ಉತ್ತರ ಅಮೆರಿಕಾ 5ನೇ ಸ್ಥಾನದಲ್ಲಿದೆ ಈಗ. ಆಮೇಲೆ ಓಷನಿಯಾ, ಜಿಲ್ಯಾಂಡಿಯಾ. ಗೊತ್ತಾಗ್ತಿದೆ ಎಲ್ಲರಿಗೂ? ಜನಸಂಖ್ಯೆನಲ್ಲಿ ಸೈಜ್ ಗೊತ್ತಿದೆ ಎಲ್ಲರಿಗೂ. ಜನಸಂಖ್ಯೆನಲ್ಲಿ ನಾವು ಬರಿತಾ ಇದ್ದೀವಿ. ಇಲ್ಲಿ ನೋಡ್ಕೊಳ್ಳಿ ಎಲ್ಲಾದ್ರದ್ದು ಏಷ್ಯಾ ಖಂಡದ ಜನಸಂಖ್ಯೆ ಅತಿ ಹೆಚ್ಚು, ಬಾಕಿ ಎಲ್ಲಾ ಖಂಡಗಳನ್ನು ಸೇರಿಸಿದ್ರೆ ಏಷ್ಯಾ ಜನಸಂಖ್ಯೆ ಬರುತ್ತೆ, ಕರೆಕ್ಟಾ? ಹಂಗೆ ಸಾಂದ್ರತೆ ನೋಡಿ, ಏಷ್ಯಾದಲ್ಲಿ ಅತಿ ಹೆಚ್ಚು ಸಾಂದ್ರತೆ ಇರೋದು, ಕರೆಕ್ಟಾ? ವಲಸೆ ಹೋಗ್ತಾ ಇರೋದ್ರಿಂದ ಬೇರೆ ಖಂಡಕ್ಕೆ ಮೈನಸ್ ಅಲ್ಲಿ ಕೊಟ್ಟಿದೆ ನೋಡಿ. ಏಷ್ಯಾ ಖಂಡದಿಂದ ಬೇರೆ ಬೇರೆ ಖಂಡಗಳಿಗೆ ವಲಸೆ ಹೋಗ್ತಾ ಇದ್ದಾರೆ, ಆಫ್ರಿಕಾ ಇಂದ ವಲಸೆ ಹೋಗ್ತಾ ಇದ್ದಾರೆ. ಇದೇನಂತ ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಇದೆ ಅಂತ ವಲಸೆ. ಫರ್ಟಿಲಿಟಿ ರೇಟ್ ಕೊಟ್ಟಿದ್ದೀನಿ ಅಂದ್ರೆ, ಕರೆಕ್ಟಾ? ಫರ್ಟಿಲಿಟಿ ರೇಟ್ ಡಿಸ್ಕಸ್ ಮಾಡ್ತೀನಿ ನಾನು ಸಪರೇಟ್ ಆಗಿ, ಆಯ್ತಾ? ಹಂಗೆ ಮೀಡಿಯನ್ ಏಜ್, ಆವರೇಜ್ ಏಜ್, ಜನಸಂಖ್ಯೆದ ಆವರೇಜ್ ಏಜ್ 30-32. ಅತಿ ಕಡಿಮೆ ಆವರೇಜ್ ಏಜ್ ಇರೋದು ಆಫ್ರಿಕಾದಲ್ಲಿ ನೋಡಿ, ಅಂದ್ರೆ ಯಂಗ್ ಪಾಪ್ಯುಲೇಷನ್. ಅತಿ ಕಡಿಮೆ ಯಂಗ್ ಅಂದ್ರೆ ಯಂಗ್ ಎಷ್ಟು ಪಾಪ್ಯುಲೇಷನ್ ಇರೋದು ಆಫ್ರಿಕಾದಲ್ಲಿ. ಗೊತ್ತಾಗ್ತದೆ ಎಲ್ಲರಿಗೂ? ಅದಾದ್ಮೇಲೆ ಯು ಕ್ಯಾನ್ ಸಿ ಅದರ್ ಕಾಂಟಿನೆಂಟ್ಸ್ ಬರ್ತವೆ. ಸೊ ಯಂಗೆಸ್ಟ್ ಪಾಪ್ಯುಲೇಷನ್, ಅತಿ ಹೆಚ್ಚು ಮಕ್ಕಳಿರೋ ಸಂಖ್ಯೆ, ಸೊ ಮೀಡಿಯನ್ ಏಜ್ ಕಮ್ಮಿ ಆಗೋಗುತ್ತೆ. ಹಂಗೆ ಅರ್ಬನ್ ಪಾಪ್ಯುಲೇಷನ್ ನೋಡಿ 52% ಇದೆ ಏಷ್ಯಾ. ಅತಿ ಹೆಚ್ಚು ಅರ್ಬನೈಸ್ ಆಗಿರೋದು ನೋಡಿ ಇಲ್ಲಿ, ಇವರು ಇಲ್ಲಿ ನೋಡಿ, ಇವೆಲ್ಲ ಉತ್ತರ ಅಮೆರಿಕ, ಲ್ಯಾಟಿನ್ ಅಮೆರಿಕ, ಕೆರಿಬಿಯನ್ ಮತ್ತು ಯುರೋಪ್ ಖಂಡಗಳು ಅತಿ ಹೆಚ್ಚು ನಗರೀಕರಣಗೊಂಡಿದೆ, ಅರ್ಬನೈಸ್ ಆಗಿದೆ, ಅಂದ್ರೆ ಗ್ರಾಮೀಣ ಪ್ರದೇಶ ನಗರಕ್ಕೆ ಬಂದಿದ್ದಾರೆ ಅಂತ. ಗೊತ್ತಾಯ್ತಾ ಎಲ್ಲರಿಗೂ? ಸೊ ಈ ರೀತಿ ಜಗತ್ತಿನ ಜನಸಂಖ್ಯೆ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಇದನ್ನ ಜನಸಂಖ್ಯೆ ಶಾಸ್ತ್ರ ಅಂತ ಕರೆಯೋದು, ಜನಸಂಖ್ಯೆ ಶಾಸ್ತ್ರ, ಡೆಮೋಗ್ರಫಿ ಅಂತ ಕರೆಯೋದು. ಇದು ಡಿಸ್ಕಸ್ ಮಾಡ್ತೀವಿ ನಾವು ಮುಂದಕ್ಕೆ ಹೋಗ್ತಾ ಹೋಗ್ತಾ. ಯೋಚನೆ ಮಾಡ್ಬಿಡಿ, ಸುಮ್ಮನೆ ನಾನು ನಿಮಗೆ ಡೇಟಾ ಕೊಟ್ಟಿದ್ದೀನಿ. ಇದು ಯಾವಾಗಿಂದು ಗೊತ್ತಾ? ಲೆಟ್ಸೆ ನಾನು ಇದನ್ನ ಮೊನ್ನೆ ಡೌನ್ಲೋಡ್ ಮಾಡಿದ್ದು. ಸೊ ವಿ ಕ್ಯಾನ್ ರೈಟ್ ಡೇಟಾ ಬರ್ದ್ಬಿಡಿ, ಡೇಟ್ ಮೆನ್ಷನ್ ಮಾಡಿ. ಸೊ ಡಿಸೆಂಬರ್ 1 ಅನ್ಸುತ್ತೆ, ಡಿಸೆಂಬರ್ 1 ಅಂತಾನೆ ಹಾಕಿ, 2024 ಇವತ್ತಿನ ಡೇಟಾ ಇದು, ಅಂದ್ರೆ ನೆನ್ನೆ ಡೇಟಾ. ಅಂದ್ರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಈ ನಂಬರ್ಸ್ ಯಾವ್ದೋ ಹಂಗೆ ಇರಲ್ಲ, ಚೇಂಜ್ ಆಗ್ತಾವೆ, ಸ್ವಲ್ಪ ಬದಲಾಗ್ತಾ ಇರ್ತದೆ ದಿನಾಗ್ಲೂ. ಕರೆಕ್ಟಾ? ಜನನ ದರ, ಮರಣ ದರ ಎಲ್ಲ ನೋಡ್ತೀವಲ್ಲ, ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ. ಜನನ ಅಂತ ಇರ್ತಾರೆ, ಮರಣ ಆಗ್ತಾ ಇರ್ತಾರೆ, ಅದೆಲ್ಲ ತಗೊಂಡ್ರೆ ಡೆತ್, ಬರ್ತ್ ಎಲ್ಲ ತಗೊಂಡು ಚೇಂಜ್ ಆಗುತ್ತೆ ಪಾಪ್ಯುಲೇಷನ್, ಆಯ್ತಾ? ಇದು ದೇಶಗಳು ನೋಡಿ ಹಿಂಗೆ. ಅತಿ ಹೆಚ್ಚು ಜನಸಂಖ್ಯೆ ಇರೋ ರಾಷ್ಟ್ರ ಯಾವ್ದೀಗ? ಭಾರತ. 2ನೇ ಸ್ಥಾನಕ್ಕೆ ಚೈನಾ, 3ನೇದಕ್ಕೆ US, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, 4ನೇ ಸ್ಥಾನಕ್ಕೆ ಇಂಡೋನೇಷ್ಯಾ, 5ನೇ ಸ್ಥಾನಕ್ಕೆ ಪಾಕಿಸ್ತಾನ್, 5ನೇದು, 6ನೇದು ನೈಜೀರಿಯಾ, 7ನೇದು ಬ್ರಾಜಿಲ್, 8ನೇದು ಬಾಂಗ್ಲಾದೇಶ್, ಆಯ್ತಾ? 9 ರಷ್ಯಾ, 10 ಇಥಿಯೋಪಿಯಾ. ಸೊ ಇದು ನೋಡ್ಕೊಬಿಡಿ, ಫಸ್ಟ್ 5 ಕೇಳ್ತಾರೆ, ಮೊದಲು 5 ಕೇಳ್ಬಿಡ್ತಾರೆ, ಆಯ್ತಾ? ಅಥವಾ ಇಷ್ಟು ನಾವು ಕಟ್ಕೊಳ್ಳಿ. ಜನಸಂಖ್ಯೆ ನೋಡಿ ನಮ್ದು ಭಾರತದ್ದು ಹತ್ತತ್ರ 1.5 ಬಿಲಿಯನ್. ಗೊತ್ತಾಗುತ್ತೆ ಎಲ್ಲರಿಗೂ? ನಂಬರ್ ಓದ್ತಿರಲ್ವ ಎಲ್ಲರೂ? ಓಕೆ, 1450 ಮಿಲಿಯನ್ ಅಥವಾ 1.4 ಬಿಲಿಯನ್ ಜನಸಂಖ್ಯೆ, ಆಯ್ತಾ? ಜನಸಾಂದ್ರತೆ ನೋಡಿ ಜಾಸ್ತಿ ಆಗೋಗಿದೆ. ಇದು ಅಷ್ಟೇ, ಮೊದಲನೇ 1 ಡಿಸೆಂಬರ್ 2024 ಡೌನ್ಲೋಡ್ ಮಾಡಿರೋದು ಇದು. ಪಾಪ್ಯುಲೇಷನ್ ಡೆನ್ಸಿಟಿ, ಹಂಗೆ ಫರ್ಟಿಲಿಟಿ ರೇಟ್ ನೋಡಿ ಜಾಸ್ತಿ ಇದೆ ನಮ್ದು ಫರ್ಟಿಲಿಟಿ ರೇಟ್. ಹಂಗೆ ಮೀಡಿಯನ್ ಏಜ್, ಅರ್ಬನ್ ಪಾಪ್ಯುಲೇಷನ್ ನೋಡಿ ಹತ್ತತ್ರ 37% ಭಾರತದಲ್ಲಿ ಈಗ ನಗರಗಳಲ್ಲಿದ್ದಾರೆ. 37-38 ಹಂಗೆ ಹೋಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಅರ್ಥ.
ಸೊ ಇದ್ರ ಸ್ವಲ್ಪ ನೀವು ಗಮನಿಸಬೇಕು, ನಮ್ದು ಜನಗಣತಿ ಸೆನ್ಸಸ್ ಆಗಿಲ್ಲ ರೀಸೆಂಟ್ ಆಗಿ, 2011 ಲಾಸ್ಟ್. ಸೊ ಅದಕ್ಕೋಸ್ಕರ ನಾನು ಅದೇ ಡೇಟಾ ಯೂಸ್ ಮಾಡ್ತೀನಿ. ಓಕೆನಾ ಎಲ್ಲರಿಗೂ? ಇದು ಕೊಟ್ಟಿರೋದು ವರ್ಲ್ಡ್ ಪಾಪ್ಯುಲೇಷನ್ ಕೌಂಟರ್ ಅಂತ ಹೇಳಿ ವಿಶ್ವಸಂಸ್ಥೆಯವ್ರು ಕೊಟ್ಟಿರೋದು. ಇದು ನಾನು ಉಪಯೋಗಿಸ್ತಾ ಇರೋದು ಇವಾಗ. ಇದು ವಿಶ್ವಸಂಸ್ಥೆಯವ್ರು ಕೊಟ್ಟಿರೋದು, ಅದನ್ನು ಉಪಯೋಗಿಸ್ತಾ ಇದ್ದೀನಿ ನಾನು ಈ ಡೇಟಾನ. ಆಯ್ತಾ? ಪಾಪ್ಯುಲೇಷನ್ ನೋಡಿದ್ರಲ್ಲ ಭಾರತದೆಲ್ಲ ಎಲ್ಲ ದೇಶಗಳು ನಾವು ಕಟ್ಕೊಳ್ಳಿ. ಹಂಗೆ ಇನ್ನೊಂದ್ಸತಿ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಟಾಪ್ 20 ಕೊಟ್ಟಿದ್ದೀನಿ. ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಗಳಲ್ಲಿ 20 ದೇಶಗಳು, ಮೊದಲು 20 ದೇಶಗಳನ್ನ ಕೊಟ್ಟಿದ್ದೀನಿ ನಾನು. ಸೊ ಇದನ್ನು ಫಸ್ಟ್ ಇಂದ 10 ವರೆಗೆ ಜ್ಞಾಪಿಟ್ಕೊಳ್ಳಿ ಸಾಕೆಲ್ಲರೂ. ಸೊ ಹೇಮಂತ್, 2021 ಸೆನ್ಸಸ್ ಏನಾಗ್ತಾ ಇದೆ, ಅದು ಈ ವರ್ಷ ಅಥವಾ ಮುಂದಿನ ವರ್ಷ ಪ್ಲಾನ್ ಮಾಡ್ತಾ ಇದ್ದಾರೆ. ಮೇ ಬಿ ನೆಕ್ಸ್ಟ್ ಇಯರ್ ಫೆಬ್ರವರಿ ನಲ್ಲಿ ವಿ ವಿಲ್ ಹ್ಯಾವ್ ದ ಡೇಟಾ. ಅಂದ್ರೆ ಹೊಸ ಸಮೀಕ್ಷೆ ಶುರು ಮಾಡಬಹುದು, ಹೌಸ್ ಲಿಸ್ಟಿಂಗ್ ಫೇಸ್ ಶುರು ಮಾಡಬಹುದು. ನಾನು ಅದನ್ನ ಹೇಳ್ತೀನಿ. ಕೋವಿಡ್ ಬಂತಲ್ಲ, ಕೋವಿಡ್ ಬಂದಾಗ 2021 ಸೆನ್ಸಸ್ ಏನಾಯ್ತು, ಪೋಸ್ಟ್ಪೋನ್ ಆಯಿತು. ಸೊ ನೆಕ್ಸ್ಟ್ ಸೆನ್ಸಸ್ ಯಾವಾಗ ಅಂತ ನಾನು ನಿಮಗೆ ಹೇಳ್ತೀನಿ, ಆಯ್ತಾ? ಸೊ ಇವಾಗ ಸದ್ಯಕ್ಕೆ ನೆಕ್ಸ್ಟ್ ಜನಗಣತಿವರೆಗೂ ನಾವು ಹಳೆದೇ ಯೂಸ್ ಮಾಡೋಣ ಡೇಟಾ. ಓಕೆ, ಸೊ ಇವಾಗ ಗೊತ್ತಾಯ್ತಲ್ಲ. ಹಂಗೆ ಅತಿ ಪುಟ್ಟ ದೇಶಗಳು ನೋಡಿ, ಟಾಪ್ 10 ಸ್ಮಾಲೆಸ್ಟ್ ವ್ಯಾಟಿಕನ್ ಸಿಟಿ ಗೊತ್ತಿದೆ ಎಲ್ಲರಿಗೂ. ವ್ಯಾಟಿಕನ್ ಸಿಟಿ ಪಾಪ್ಯುಲೇಷನ್ ನೋಡಿ ಇವ್ರದ್ದು 764 ಇದೆ, ಗ್ರೋತ್ ರೇಟ್ 0. ಅಂದ್ರೆ ಜನಸಂಖ್ಯೆ ಹೆಚ್ಚಾಗಲ್ಲ ಇಲ್ಲಿ. ಯಾಕೆ? ಹೆಂಗಸರಿಲ್ಲ. ವ್ಯಾಟಿಕನ್ ಅಲ್ಲಿರೋರು ಯಾರು? ಪೋಪ್ ಮತ್ತು ಅವ್ರ ಜೊತೆ ಕೆಲಸ ಮಾಡೋರು ರೋಮನ್ ಕ್ಯಾಥಲಿಕ್ಸ್, ಕರೆಕ್ಟ್ ಅಲ್ಲ? ಆಸ್ ಎ ರಿಸಲ್ಟ್ ಅವ್ರದ್ದೇ ಆದಂತ ಫಿಕ್ಸ್ ಪಾಪ್ಯುಲೇಷನ್, ಬರೀ ಗಂಡಸರು ಮಾತ್ರ. ವ್ಯಾಟಿಕನ್ ಒಳಗೆ ಯಾರು ಉಳಿಯೋಂಗಿಲ್ಲ. ಹೊರಗಡೆ ಕೆಲಸ ಮಾಡ್ತಾರೆ, ಅಲ್ಲಿ ಬರ್ತಾರೆ, ಅಲ್ಲಿ ಕೆಲಸ ಮಾಡ್ತಾರೆ ವ್ಯಾಟಿಕನ್ ಅಲ್ಲಿ. ಹೊರಗಡೆ ಸುತ್ತಮುತ್ತ ರೋಮ್ ನಗರದಲ್ಲಿ ಇರ್ತಾರೆ. ಹೆಂಗಸರ ಸಂಖ್ಯೆ ಇಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ವ್ಯಾಟಿಕನ್ ಅಲ್ಲಿ 0 ಗ್ರೋತ್ ರೇಟ್. ಆಯ್ತಾ? ನೋ ಫಿಮೇಲ್ ಪಾಪ್ಯುಲೇಷನ್, ಅದಕ್ಕೆ ಅಷ್ಟೇ ಇರುತ್ತೆ. ಯಾರೋ ಹೊಸ ಕೆಲಸಕ್ಕೆ ಸೇರ್ಕೊಂಡ್ರೆ ಗಂಡಸರು ಹೋಗಿ ಹೆಚ್ಚಾಗುತ್ತೆ ಅಷ್ಟೇ. ಓಕೆ, ಪೋಪ್ ಜೊತೆ ಕೆಲಸ ಮಾಡೋರು ಇದ್ದಾರೆ ಇಲ್ಲಿ ನಂದಿನಿ ಅವರೇ, ಬರೀ ಪೋಪ್ ಒಬ್ಬರೇ ಅಲ್ಲ. 764 ಅಲ್ಲಿ ಪೋಪ್ ಜೊತೆಗೆ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಇರ್ತಾರೆ. ಆಯ್ತಾ? ವ್ಯಾಟಿಕನ್ ಸಿಟಿ. ಹಾಗೆ ಟೊಕಿಲಿಯೋ ಅಂತ ಇದೆ, ಆಯ್ತಾ? ಇದು ಓಶಿನಿಯಾದಲ್ಲಿ ಬರುತ್ತೆ. ನ್ಯೂ ಅಂತ ಒಂದು ದ್ವೀಪ ಇದೆ, ಫಾಕ್ಲೆಂಡ್ ದ್ವೀಪಗಳು. ಮಾಂಟೆಸೆರಾಟ್, ಸೇಂಟ್ ಪೆರಿ ಅಂಡ್ ಮಿಕ್ಲೆನ್, ಸೇಂಟ್ ಬೆತ್ಲೆಮಿ, ವ್ಯಾಲಿಸ್ ಅಂಡ್ ಫುಟುನಾ, ಟೂಲು, ನೂರು. ಮೋಸ್ಟ್ ಆಫ್ ದಿ ಇವೆಲ್ಲ ಎಲ್ಲಿ ಬರ್ತವೆ? ಓಶನಿಯಾ ಭಾಗದಲ್ಲಿ ಮತ್ತು ಕ್ಯಾರಿಬಿಯನ್ ಭಾಗದಲ್ಲಿ ಬರ್ತವೆ. ಆಯ್ತಾ? ವ್ಯಾಟಿಕನ್ ಜ್ಞಾಪಕ ಕೊಡ್ರಪ್ಪ ಸಾಕು. ಅತಿ ಕಡಿಮೆ ಜನಸಂಖ್ಯೆ ಇರೋರು ಇರಲ್ಲ. ಹಾ, ಸೊ ಇವಾಗ ಸ್ಟಾಟಿಸ್ಟಿಕ್ಸ್ ಗೊತ್ತಾಗಿದೆ ಎಲ್ಲರಿಗೂ. ಅಂದ್ರೆ ಏನಕ್ಕೆ ಹೇಳಿದೆ ಅಂದ್ರೆ, ಡೆಮೋಗ್ರಫಿನಲ್ಲಿ ಫಸ್ಟ್ ಸ್ಟಾಟಿಸ್ಟಿಕ್ಸ್ ನೋಡ್ಬೇಕು ನಾವು. ಅಂಕಿ ಅಂಶಗಳ ಮುಖಾಂತರ ಜನಸಂಖ್ಯೆಯನ್ನು ವರ್ಣಿಸೋದೇ ಡೆಮೋಗ್ರಫಿ. ಅರ್ಥ ಆಯ್ತಾ ಎಲ್ಲರಿಗೂ? ಅಂಕಿ ಅಂಶಗಳ ಮುಖಾಂತರ ಜನಸಂಖ್ಯೆಯನ್ನು ವರ್ಣಿಸೋದೇ ಡೆಮೋಗ್ರಫಿ. ನೋಡಿ, ಪಾಪ್ಯುಲೇಷನ್ ಡೇಟಾ, ನಮಗೆ ಜನಸಂಖ್ಯೆಯ ಬಗ್ಗೆ ಮಾಹಿತಿ ಏನಕ್ಕೆ ಬೇಕು? ಈ ಅಂಕಿ ಅಂಶಗಳು ಏನಕ್ಕೆ ಬೇಕು? ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಕನ್ನಡದಲ್ಲಿ. ಜನಸಂಖ್ಯೆ ಮಾಹಿತಿ, ಅಂಕಿ ಅಂಶ ಏನಕ್ಕೆ ಬೇಕು? ಕರೆಕ್ಟಾ? ಅದನ್ನ ಹೆಂಗ್ ಕಲೆಕ್ಟ್ ಮಾಡೋದು? ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಯಾವುದೋ ಒಂದು ನಾನೊಂದು ಫಂಕ್ಷನ್ ಮಾಡ್ತಾ ಇದ್ದೀನಿ, ಎಲ್ಲಾರನ್ನೂ ಊಟಕ್ಕೆ ಕರಿತಾ ಇದ್ದೀನಿ. ಆ ಊಟಕ್ಕೆ ಕರಿಬೇಕಾದ್ರೆ ನಿಮ್ಗೆಲ್ಲರಿಗೂ ಇನ್ವೈಟ್ ಮಾಡ್ತೀನಿ, ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಬನ್ರಪ್ಪ ಊಟಕ್ಕೆ ನಾಳೆ ಅಂತ, ಊಟಕ್ಕೆ ಮಧ್ಯಾಹ್ನ. ಸೊ ನಾನು ಇಲ್ಲಿ ಅಡುಗೆ ಮಾಡೋನ್ಗೆ ಏನು ಹೇಳ್ತೀನಿ, ಒಂದು 100 ಜನಕ್ಕೆ ಅಡುಗೆ ಮಾಡಪ್ಪ ಅಂತೀನಿ. ಅಡುಗೆ ಮಾಡೋನ್ಗೆ 100 ಅಂತ ಹೇಳ್ತಾ ಇದ್ದೀನಿ. ಅದನ್ನ ಕರೆದಿರೋದು 10 ಜನನ, 500 ಜನನ? ಕರೆದಿರೋದು 500 ಜನನ, ಅಡುಗೆ ಮಾಡಕ್ಕೆ ಹೇಳ್ತಾ ಇರೋದು 10 ಜನನ? 100ಕ್ಕೆ. ಅವಾಗ ಏನಾಗುತ್ತೆ ಹೇಳಿ? 400 ಜನ ಬಂದ್ರು, ನೀವೆಲ್ಲರೂ 400 ಜನ ಬಂದ್ರು ಅಲ್ಲಿ ಊಟ ಕಡಿಮೆ ಆಗುತ್ತಾನೆ. ಸೊ ಅದಕ್ಕೆ ಡೇಟಾ ತುಂಬಾ ಅಕ್ಯುರೇಟ್ ಆಗಿರ್ಬೇಕು. ನಾವು ಎಷ್ಟು ಜನ ಕರೆದಿದ್ದೀವಿ, ಅವಾಗ ಇಲ್ಲಿ ಅಷ್ಟು ಜನಕ್ಕೆ ನಾವು ಅಡುಗೆ ಮಾಡಿಸಿದ್ರೆ ಎಲ್ಲರಿಗೂ ಕರೆಕ್ಟ್ ಆಗಿರುತ್ತೆ, ಆಹಾರ ಸಿಗುತ್ತೆ, ಊಟ ಸಿಗುತ್ತೆ. ಊಟ ಕರೆಕ್ಟಾ? ಇಲ್ಲದ್ರೆ ಶಾರ್ಟೇಜ್ ಆಗುತ್ತೆ. ಜಾಸ್ತಿ ಜನ ಬಂದಾಗ ಏನಾಗುತ್ತೆ, ಊಟ ಸಿಗಲ್ಲ ಎಷ್ಟೋ ಜನಕ್ಕೆ. ಆ ಥರ ಆಗಿದೆ ನೋಡಿದ್ರೆ. ಎಷ್ಟೋ ಸತಿ ಫಂಕ್ಷನ್ಗಳಿಗೆ ಹೋಗ್ತೀವಿ, ನಮಗೆ ಊಟ ಸಿಕ್ಕಿಲ್ಲ, ಇಲ್ಲಾಂದ್ರೆ ಜಾಸ್ತಿ ಅಡುಗೆ ಮಾಡಿಸ್ಬಿಟ್ಟಿರ್ತಾರೆ, ಊಟ ವೇಸ್ಟ್ ಆಗುತ್ತೆ. ಎಷ್ಟು ಜನ ಗೊತ್ತಾಗ್ತಿದೆ ಈಗ? ಸೊ ಡೇಟಾ ಶುಡ್ ಬಿ ಅಕ್ಯುರೇಟ್. ಸೊ ಜನಸಂಖ್ಯೆ ಬಗ್ಗೆ ಏನಿದೆ ಮಾಹಿತಿ, ಅದು ತುಂಬಾ ಅಕ್ಯುರೇಟ್ ಆಗಿರ್ಬೇಕು. ಸುಮ್ಮನೆ ಅದು ಒಂದು ನಂಬರ್ ಹೇಳಕ್ಕಾಗಲ್ಲ. ನಾವು ಅದನ್ನ ಕರೆಕ್ಟಾಗಿ ಗಮನದಲ್ಲಿ ಇಟ್ಕೊಂಡು ನಾವು ಮಾಡಿಸ್ಬೇಕಾಗತ್ತೆ ಏನೋ ಒಂದು ಕಾರ್ಯವನ್ನು. ಗೊತ್ತಾಯ್ತಾ ಎಲ್ಲರಿಗೂ? ಯಾವುದೇ ಒಂದು ಇವೆಂಟ್ ಜನ ಬರ್ತಾ ಇದ್ದಾರೆ ಅಂದಾಗ ಅದರದ್ದು ಕರೆಕ್ಟ್ ನಂಬರ್ ನಮಗಿರ್ಬೇಕು, ಇಲ್ಲ ಅಂದ್ರೆ ಅಡಚಣೆ ಉಂಟಾಗುತ್ತೆ. ಅದೇ ಗೊತ್ತಾಯ್ತಲ್ವಾ? ಈ ಸಿಂಪಲ್ ಎಕ್ಸಾಂಪಲ್ ಗೊತ್ತಾಯ್ತಾ ಎಲ್ಲರಿಗೂ? ನಾವ್ ಎಷ್ಟೊಂದು ಸತಿ ಹೋಗಿರ್ತೀವಿ, ಊಟ ಸಾಲ್ತಾ ಇರಲ್ಲ, ಅದು ಫಂಕ್ಷನ್ ಅಲ್ಲಿ ಅದು ಆಗಿದೆ. ಇಲ್ಲಾಂದ್ರೆ ಊಟ ತುಂಬಾ ಜಾಸ್ತಿ ಆಗಿರುತ್ತೆ, ಅದೆಲ್ಲ ವೇಸ್ಟ್ ಮಾಡೋದು ನೋಡಿದೀವಿ ನಾವು. ಅದೊಂದು. ಅದೇ ರೀತಿ ಯಾವುದೇ ಒಂದು ದೇಶದಲ್ಲಿ ಜನಸಂಖ್ಯೆ ಬಗ್ಗೆ ಮಾಹಿತಿ ತುಂಬಾ ಅಕ್ಯುರೇಟ್ ಆಗಿರ್ಬೇಕು. ಸ್ವಲ್ಪ ಆ ಕಡೆ ಆದ್ರೆ ಏನಾಗುತ್ತೆ, ಅಭಿವೃದ್ಧಿ ಕಾರ್ಯಗಳಲ್ಲಿ ಅಡಚಣೆ ಉಂಟಾಗುತ್ತೆ.
ಇವಾಗ ನಾವೇ ಒಂದು ತಗೊಳ್ಳಿ, ಯಾವುದೋ ಒಂದು ಪ್ರೋಗ್ರಾಮ್ ಪ್ರಾಜೆಕ್ಟ್ ಇದೆ, ಪಾಲಿಸಿ ಇದೆ, ಅದಕ್ಕೆ ಇಷ್ಟು ಜನಕ್ಕೆ ಇಷ್ಟು ಅಂತ ಹೇಳಿ ನಾವು ಫಂಡ್ ಅಲೋಕೇಟ್ ಮಾಡ್ಬೋದು. ಸೊ ನಂಬರೇ ತಪ್ಪಿದ್ರೆ, ಇಷ್ಟು ಜನಸಂಖ್ಯೆ ನಂಬರೇ ತಪ್ಪಿದ್ರೆ ಗೊತ್ತಾಯ್ತಲ್ಲ, ಅಭಿವೃದ್ಧಿ ಕಾರ್ಯಗಳಲ್ಲಿ ಧಕ್ಕೆ ಆಗುತ್ತೆ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಎಲ್ಲರಿಗೂ. 1931 ಎಲ್ಲ ಆಯ್ತು ಕ್ಯಾಸ್ಟ್ ಸೆನ್ಸಸ್ ನಮ್ದು. ಎಷ್ಟು ಜನ ಗೊತ್ತಾಗ್ತಾ ಇದೆ ಈಗ ನಾನು ಹೇಳ್ತಾ ಇರೋದು ಎಲ್ಗೂ ಹೋಗ್ತಾ ಇದೆ ಟಾಪಿಕ್. 1931 ಅಂದ್ರೇನು, ಸ್ವಾತಂತ್ರ್ಯಕ್ಕಿಂತ ಮುಂಚೆ ಆಯ್ತು ಕ್ಯಾಸ್ಟ್ ಸೆನ್ಸಸ್ ಆಯ್ತು 1931 ಅಲ್ಲಿ. ಅದಾದ್ಮೇಲಿಂದ ಭಾರತ ಸರ್ಕಾರದಲ್ಲಿ ಯಾವುದೇ ರೀತಿಯಾದ ಜನಸಂಖ್ಯೆ ಇತರ ಏನು ಧರ್ಮ ಮತ್ತು ಜಾತ್ಯತೀತ ಜನಗಳು ಎಷ್ಟೆಷ್ಟಿದ್ದಾರೆ, ಯಾವ ಜಾತಿನಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ ಅಂಕಿಅಂಶಗಳು ಮತ್ತು ಜನಗಣತಿ ಮಾಡಲೇ ಇಲ್ಲ. ಕೇರಳ ಒಂದೇ ಒಂದು ರಾಜ್ಯ, ಅವರೇ ಒಂದು ಸಪರೇಟ್ ಕ್ಯಾಸ್ಟ್ ಸೆನ್ಸಸ್ ಮಾಡಿದ್ದು ಕೇರಳ ಮಾತ್ರ. ಆದ್ರೆ ನಮ್ಮ ಕ್ಯಾಸ್ಟ್ ಸೆನ್ಸಸ್ ನಡೆದಿದೆ ಯಾವಾಗ, 2011ರಲ್ಲಿ. ಗೊತ್ತಾಯ್ತು ಎಲ್ಲರಿಗೂ, ಕ್ಯಾಸ್ಟ್ ಸೆನ್ಸಸ್ ನಡೆದಿದ್ದು 2011ರಲ್ಲಿ. ಅಂದ್ರೆ ಅಲ್ಲಿವರೆಗೂ ಭಾರತ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಇದ್ದ ಡೇಟಾನೇ ಬಳಸ್ತಾ ಇದ್ವಿ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹಳೆ ಕ್ಯಾಸ್ಟ್ ಸೆನ್ಸಸ್ ಡೇಟಾ ತಗೊಂಡೆ ಭಾರತ ಸ್ವಾತಂತ್ರ್ಯ ಆದ್ಮೇಲೂ ಕರೆಕ್ಟಾ, ಹಿಂದುಳಿದ ವರ್ಗಗಳಿಗಾಗಿರ್ಬೋದು ಅವ್ರಗಳಿಗೆ ಅದೇ ಸಂಖ್ಯೆ ಮೇಲೆ ನಾವು ದುಡ್ಡನ್ನ ಅಲೋಕೇಟ್ ಮಾಡ್ತಾ ಇದ್ವಿ. ಅವಾಗ ಅಭಿವೃದ್ಧಿ ಆಗುತ್ತೆ ಅವ್ರು ಹಿಂದುಳಿದ ವರ್ಗದವ್ರ ಮೇಲೆ ಬರ್ತಾರ? ಹೇಳಿ, ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿ ಎಲ್ಲರೂ. ಅಂದ್ರೆ 1931 ಸೆನ್ಸಸ್ ಡೇಟಾ ಹಳೇದು, ಕರೆಕ್ಟಾ. ಈ SC/ST ಪಾಪ್ಯುಲೇಷನ್, OBC ಪಾಪ್ಯುಲೇಷನ್, ಕರೆಕ್ಟ್, ಮೈನಾರಿಟಿ ಪಾಪ್ಯುಲೇಷನ್ ಇದೆಲ್ಲ ನಂಬರ್ ಹಳೇದು. ಸೊ ನಾವೇನ್ ಮಾಡ್ತಾ ಇದ್ವಿ, ಪ್ರತಿ ಸೆನ್ಸಸ್ ಅಲ್ಲೂ ನಾವು ಕ್ಯಾಸ್ಟ್ ಸೆನ್ಸಸ್ ಮಾಡದೇ ಇದ್ದಾಗ ಹಳೆ ಡೇಟಾ ತಗೊಂಡು ನಾವು ಫಂಡ್ ಅಲೋಕೇಟ್ ಮಾಡ್ತಾ ಇದೀವಿ ಅವರ ಅಭಿವೃದ್ಧಿಗೆ, ಕರೆಕ್ಟಾ. ಅವಾಗ ಏನಾಗುತ್ತೆ, ಎಲ್ಲರಿಗೂ ಅದು ಒದಗಲ್ಲ. ಸ್ವಲ್ಪ ಫಂಡಿಂಗ್ ಜಾಸ್ತಿ ಮಾಡ್ತಿರೋ ಪಾಪ್ಯುಲೇಷನ್ ಹೆಚ್ಚಾಗಿರುತ್ತೆ ಅಂದ್ಬಿಟ್ಟು, ಆದ್ರೂ ಅದು ಅವ್ರಿಗೆ ದಕ್ಕಲ್ಲ. ಎಷ್ಟು ಜನಕ್ಕೆ ಅರ್ಥ ಆಯ್ತಿದು? ಗೊತ್ತಾಯ್ತಲ್ಲ. ಸೊ ಇದು ಸಮಸ್ಯೆ ಆಗಿರೋದು ದೇಶದಲ್ಲಿ. ಸೊ ನಮ್ಮ ಹಳೇದೇ ನಂಬರ್ ಇಟ್ಕೊಂಡು ನಾವು ಅಲೋಕೇಟ್ ಮಾಡ್ತಾರ ಫಂಡ್ಸ್ ಮತ್ತು ಸ್ವಲ್ಪ ಹೆಚ್ಚು ಮಾಡ್ತಾ ಇದೀವಿ ಪ್ರತಿ ವರ್ಷ, ಪ್ರತಿ 5 ವರ್ಷಕ್ಕೆ. ಸೊ ಆಸ್ ರಿಸಲ್ಟ್ ಯಾರಿಗೂ ಯಾವ ಸೌಲಭ್ಯಗಳು ದಕ್ತಾ ಇಲ್ಲ. ಇಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್ ಎಲ್ಲರಿಗೂ? ಸೊ ಅದಕ್ಕೋಸ್ಕರ ಈ ಡೇಟಾ ತುಂಬಾ ಇಂಪಾರ್ಟೆಂಟ್. ಪಾಪ್ಯುಲೇಷನ್ ಡೇಟಾ ನಾವು ಸರಿ ಕಲೆಕ್ಟ್ ಮಾಡಲ್ಲ ಅನ್ಕೊಳ್ಳಿ, ಅದರಿಂದ ಸಮಸ್ಯೆ ಆಗುತ್ತೆ, ಕರೆಕ್ಟಾ. ಸೊ ಜನಸಂಖ್ಯೆ ಬಗ್ಗೆ ನಮಗೆ ಮಾಹಿತಿ ತುಂಬಾ ಖಚಿತವಾಗಿರ್ಬೇಕು. ಅದು ಯಾವುದೇ ರೀತಿಯಾದಂತ ಡಿಸ್ಕ್ರಿಪೆನ್ಸಿ ಇರಬಾರ್ದು. ಅದು ಕರೆಕ್ಟ್. ಜನಸಂಖ್ಯೆ ಡೇಟಾ ಏನಿದೆಯಲ್ಲ, ಇದರಿಂದ ನಮಗೆ ತುಂಬಾ ಏನು ದೇಶದಲ್ಲಿ ಏನು ಸಾವು ಎಷ್ಟಾಗ್ತಾ ಇದೆ ಆಗಿರ್ಬೋದು, ವಲಸೆ ಎಷ್ಟಾಗ್ತಾ ಇದೆ ಆಗಿರ್ಬೋದು, ಜನಗಳದ್ದು ವಯಸ್ಸು, ಬೇರೆ ಬೇರೆ ವಯಸ್ಸಲ್ಲಿ ಎಷ್ಟು ಜನ ಇದ್ದಾರೆ, ಏನು ಮೇಲ್ ಮತ್ತೆ ಫಿಮೇಲ್ ಪಾಪ್ಯುಲೇಷನ್ ಎಷ್ಟಿದೆ, ಸೆಕ್ಸ್ ಅಂದ್ರೆ ಲಿಂಗ, ಕರೆಕ್ಟಾ. ವೈವಾಹಿಕ ಸ್ಥಿತಿ ಯಾವ ರೀತಿ ಇದೆ, ಧರ್ಮಗಳು ಯಾವ್ದಿದೆ, ಸಾಕ್ಷರತೆ ಲಿಟ್ರಸಿ ರೇಟ್, ಭಾಷೆ ಯಾವ್ದು ಮಾತಾಡ್ತಾರೆ, ಉದ್ಯೋಗ ಎಷ್ಟು ಜನಕ್ಕಿದೆ, ಎಷ್ಟು ಜನಕ್ಕಿಲ್ಲ, ಇತ್ಯಾದಿ, ಕರೆಕ್ಟಾ. ಸೊ ಇಂಥ ಡೇಟಾ ಏನಾಗುತ್ತೆ, ಸಿಕ್ಕಿದಾಗ ನಾವು ಯೋಜನೆಗಳನ್ನ ಕರೆಕ್ಟ್ ಆಗಿ ಮಾಡಬಹುದು, ರೂಪಿಸಬಹುದು, ಕರೆಕ್ಟಾ. ಸೊ ಏನಾಗುತ್ತೆ ಅಂದ್ರೆ, ಎಷ್ಟೊಂದು ಇಡನ್ ಅಜೆಂಡಾನು ಇದೆ ನಂದಿನಿ ಅವರ ಇದರಲ್ಲಿ. ಇವಾಗ ಏನಾಗುತ್ತೆ, ಎಷ್ಟೊಂದು ಜನ ಅಪೋಸ್ ಮಾಡೋದು ಏನಕ್ಕೆ ಅಂದ್ರೆ, ಆ ಡೇಟಾ ಹೊರ ಬಂದ್ರೆ ಏನೇನ್ ಆಗ್ಬಹುದು, ಯಾರ್ಯಾರ ಸಂಖ್ಯೆ ಎಷ್ಟಾಗಿರ್ಬೋದು, ಅದಕ್ಕೆ ತಕ್ಕಂತೆ ಮೇಲ್ಗಡೆ ಮುಂದಕ್ಕೆ ಕಾನೂನು ವ್ಯವಸ್ಥೆ ಯಾವ ರೀತಿ ಬದಲಾಗ್ಬೋದು, ಕರೆಕ್ಟ್, ಯೋಜನೆಗಳು ಯಾವ ರೀತಿ ಬದಲಾಗ್ಬೋದು ಅಂತಾನು ಸ್ವಲ್ಪ ಜನ ಎದುರಿದ್ದಾರೆ, ಗೊತ್ತಲ್ಲ. ಸೊ ಅದೆಲ್ಲ ಒಂಥರ ಸ್ವಲ್ಪ ಸೆನ್ಸಿಟಿವ್ ಟಾಪಿಕ್ ಇದೆ. ಅದನ್ನ ನಾವು ನಿಧಾನಕ್ಕೆ ಕವರ್ ಮಾಡೋಣ. ಸೊ ಇದನ್ನೆಲ್ಲ ಆಧಾರದ ಮೇಲೆ, ಈ ದತ್ತಾಂಶದ ಏನು ಡೇಟಾ ಏನಿದೆ ಅದರ ಆಧಾರದ ಮೇಲೆ ತಾನೇ ನಾವು ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ಅಭಿವೃದ್ಧಿ, ಸಾಂಸ್ಕೃತಿಕ ಮತ್ತು ರಾಜಕೀಯ ಬೆಳವಣಿಗೆಗಳನ್ನ ನಾವು ನಿರ್ಧಾರ ಮಾಡೋದು ಇದ್ರ ಮೇಲೆನೆ. ಸೊ ಜನಸಂಖ್ಯೆ ದತ್ತಾಂಶವನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಯಾವ ರೀತಿ ಕಂಡುಹಿಡಿಯಬಹುದು ಅಂದ್ರೆ, ಜನಗಣತಿ, ಸೆನ್ಸಸ್. ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ಆಯ್ತಾ. ಸೆನ್ಸಸ್ ಅಂದ್ರೆ ನೋಡಿ, ಕಂಪ್ಲೀಟ್ ಎನ್ಯುಮರೇಷನ್, ದೇಶದ ಪ್ರತಿಯೊಬ್ಬರನ್ನು ನಾವು ಎಣಿಸೋದನ್ನ ಜನಗಣತಿ ಅಂತ ಕರಿತೀವಿ. ರಾಷ್ಟ್ರಪತಿಗಳಿಂದ ಶುರುವಾಗುತ್ತೆ. ಫಸ್ಟ್ ಸಿಟಿಸನ್ ಯಾರು? ಪ್ರೆಸಿಡೆಂಟ್. ಅವರಿಂದ ಶುರುವಾಗಿ ಪ್ರತಿಯೊಬ್ಬ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಕೌಂಟ್ ಆಗುತ್ತೆ. ಅದನ್ನ ನಾವು ಜನಗಣತಿ ಅಂತ ಕರಿತೀವಿ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಸಂಪೂರ್ಣ ಎಣಿಕೆ, ಕಂಪ್ಲೀಟ್ ಎನ್ಯುಮರೇಷನ್, ಅದನ್ನ ಜನಗಣತಿ ಅಂತ ಕರಿತೀವಿ. ಇದು. ಇನ್ನೊಂದಿದೆ ಸ್ಯಾಂಪಲ್ ಸರ್ವೆ ಅಂತ ಬರ್ದಿರ್ತೀನಿ. ಅದನ್ನ ಕೇಳಿದ್ರೆ, ಎಷ್ಟು ಜನ ಕೇಳಿದ್ರೆ ಸ್ಯಾಂಪಲ್ ಸರ್ವೆ ಅಂತ ಕರಿತೀವಿ. ಸ್ಯಾಂಪಲ್ ಸರ್ವೆ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ನಾವು, ಕರೆಕ್ಟಾ. ಯಾಕಂದ್ರೆ ಒಂದೊಂದು ಚಟುವಟಿಕೆಗಳಿಗೆ ನಾವು ಎಲ್ಲಾರನ್ನೂ ನಾವು ಜನಗಣತಿ ಮಾಡಕ್ಕಾಗಲ್ಲ. ಕೆಲವು ಜನಗಳನ್ನ ಮಾತ್ರ ನಾವು ತಗೋತೀವಿ, ಅವ್ರಿಗೆ ಮಾತ್ರ ನಾವು ಅದನ್ನ ಗಮನಿಸ್ತೀವಿ. ಸರಿನಾ? ನಾಪ್ ಕಟ್ಕೊಳ್ಳಿ ಇದನ್ನ. ಓಕೆ. ಸೊ ಇದನ್ನ ಆಮೇಲೆ ಡಿಸ್ಕಸ್ ಮಾಡೋಣ ನಾವು. ಹಂಗೆ ರಿಜಿಸ್ಟ್ರೇಷನ್, ನೋಂದಣಿ ಯಾವ ತರ ರಿಜಿಸ್ಟ್ರೇಷನ್ ಆಗುತ್ತೆ ದೇಶದಲ್ಲಿ. ಫಾರ್ ಎಕ್ಸಾಂಪಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂತ ಮಾಡಿದೀವಿ,
ಹಂಗೆ ನಾವು ಏನು ಪ್ರತಿದಿನ ಮಕ್ಕಳು ಆಗ್ತಾ ಇದ್ದಂಗೆ ಬರ್ತ್ ಸರ್ಟಿಫಿಕೇಟ್ ಅಂತ ಮಾಡ್ತೀವಿ, ಬರ್ತ್ ರೇಟ್ ಕೌಂಟ್ ಮಾಡ್ತೀವಿ, ಜನನ ದರ ಎಷ್ಟಿದೆ, ಮರಣದನ ಪ್ರತಿ ದಿವಸ ಎಷ್ಟೋ ಜನ ಸಾಯ್ತಾರೆ ಅದಲ್ಲೇನು ರಿಜಿಸ್ಟ್ರೇಷನ್ ಅಂತ ಕರಿತೀವಿ. ಪ್ರತಿಯೊಂದು ಮಗು ಆಗ್ತಿದ್ದಂಗೆ ಏನಾಗುತ್ತೆ, ತಂದೆ ತಾಯಿ ಹೆಸರು, ಯಾವ ಹಾಸ್ಪಿಟ್ಲು, ಯಾವ ಜಾಗ, ಟೈಮ್ ಆಫ್ ಬರ್ತ್ ಮತ್ತು ಅದಕ್ಕೊಂದು ಸಂಖ್ಯೆ ಕೊಡ್ತಾರೆ, ನೋಡಿದಿರಾ? ಅದು ಬರ್ತ್ ಸರ್ಟಿಫಿಕೇಟ್ ಅಂತ ಕೊಡ್ತೀವಿ. ಅದು ಹಂಗೆ ಯಾರು ತೀರ್ಕೊಂಡಾಗ್ಲೂ ಅಷ್ಟೇ, ಅವರು ಅಷ್ಟೇ, ಯಾವ ತೀರೋಗಿರೋರು ಅವ್ರದ್ದು ಆಧಾರ್ ಸಂಖ್ಯೆ ಏನಾಗಿತ್ತು, ವೋಟರ್ ಐ ಡಿ ಏನಾಗಿತ್ತು, ಅದ್ರ ಡೇಟಾ ತಗೊಳ್ತಾರೆ. ಅದನ್ನ ಕ್ಯಾನ್ಸಲ್ ಮಾಡ್ತಾರೆ ವೋಟರ್ ಐ ಡಿ ಲಿಸ್ಟ್ ಇಂದ. ಜನಕ್ಕೆ ಅರ್ಥ ಆಗ್ತಾ ಇದೆ, ಆಧಾರ್ ಕ್ಯಾನ್ಸಲ್ ಆಗುತ್ತೆ ಅವಾಗ, ಗೊತ್ತಾಯ್ತಲ್ಲ? ಇಲ್ಲಾಂದ್ರೆ ಏನಾಗುತ್ತೆ, ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಏನಾಗುತ್ತೆ, ಅವರೇ ವೋಟ್ ಹಾಕ್ತಾ ಇರ್ತಾರೆ, ಏನು ಬೇರೆಯವರು ಅವ್ರ ಹೆಸರು ವೋಟ್ ಹಾಕ್ತಾ ಇರ್ತಾರೆ. ಗೊತ್ತಾಗ್ತಿದೆ ಎಲ್ಲರಿಗೂ ಈ ತರ ಮಾಡ್ಲಿಲ್ಲ ಅಂದ್ರೆ? ಸೊ ರಿಜಿಸ್ಟ್ರೇಷನ್ ತುಂಬಾ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಇವಾಗ ಎಷ್ಟೊಂದು ಸತಿ ನೋಡಿರ್ತೀರಾ, ಅವ್ರು ಸತ್ತೋಗಿರ್ತಾರೆ, ಅವ್ರ ಹೆಸರಲ್ಲಿ ಇನ್ನೊಬ್ರು ಯಾರೋ ಬಂದು ವೋಟ್ ಹಾಕಿದ್ರೆ ಏನ್ ತಪ್ಪಾಗುತ್ತೆ? ನಮ್ಮ ಎಲೆಕ್ಷನ್ಸ್ ಅಲ್ಲಿ ಡಿಸ್ಕ್ರಿಪೆನ್ಸಿ ಉಂಟಾಗುತ್ತೆ, ಗೊತ್ತಲ್ಲ? ಈ ರೀತಿ ಸಮಸ್ಯೆಗಳನ್ನೆಲ್ಲ ಇದು ಮಾಡ್ಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಆಗ್ಬೇಕು. ನಮಗೆ ವಲಸೆ ಬರ್ತಾರೆ, ಬೇರೆ ಬೇರೆ ದೇಶಗಳಿಂದ ಬರ್ತಾರೆ ವಲಸೆ, ಅದನ್ನ ನಾವು ಕೌಂಟ್ ಮಾಡ್ತೀವಿ, ಕರೆಕ್ಟಾ? ಮೈಗ್ರೇಷನ್, ಇಮಿಗ್ರೇಷನ್, ದೇಶದೊಳಗೆ ಬರ್ತಾ ಇರೋರು ಮತ್ತು ದೇಶದ ಹೊರಗಡೆ ಹೋಗ್ತಾ ಇರೋರು, ಏರ್ಪೋರ್ಟ್ಸ್ ಗಳಲ್ಲಿ ಚೆಕ್ ಮಾಡ್ತೀವಿ, ಅದೆಲ್ಲ ಡೇಟಾ ತಗೊಂಡ್ರೆ ರಿಜಿಸ್ಟ್ರೇಷನ್. ಅದು ಗೊತ್ತಾಯ್ತಾ? ಬೇರೆ ಬೇರೆ ಕಡೆ ಎಲ್ಲ ನಾವು ಡೇಟಾ ತಗೋತೀವಿ, ಕಲೆಕ್ಟ್ ಮಾಡ್ತೀವಿ ಅದನ್ನ ಹಾಸ್ಪಿಟಲ್ಗಳಿಂದ, ಕರೆಕ್ಟಾ? ಸೊ ರಿಜಿಸ್ಟ್ರೇಷನ್ ಆಫೀಸರ್ ಇರುತ್ತೆ, ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಂತ ಕರಿತೀವಿ. ಆಮೇಲೆ ಮದುವೆಗಳು ಆದಾಗ ಅದು ರಿಜಿಸ್ಟರ್ ಆಗುತ್ತೆ, ಕರೆಕ್ಟ್? ಇದೆಲ್ಲ ಬೇಕು ತುಂಬಾ ಡೇಟಾ. ಅದರಿಂದನೇ ನಮ್ಗೆ ಏನಾಗುತ್ತೆ, ಜನಸಂಖ್ಯೆ ಎಷ್ಟಿದೆ, ಯಾವ ರೀತಿ ಇದೆ, ಅದೆಲ್ಲ ಗೊತ್ತಾಗುತ್ತೆ. ಅಂದ್ರೆ ಇವಾಗ ಏನಾಗುತ್ತೆ, ಎಲೆಕ್ಷನ್ ರಿಜಿಸ್ಟ್ರೇಷನ್, ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಅದು ಬೇರೆ. ಇವಾಗ ನೀವು 18 ವರ್ಷ ಆಗಿದೆ ಅಂದಾಗ ನಿಮ್ಗೊಂದು ವೋಟರ್ ಐ ಡಿ ಕೊಡ್ತಾರಲ್ಲ, ಅದು ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್, ಅದು ಕರೆಕ್ಟಾ? ಸೊ ನಾನು ಹೇಳ್ತಾ ಇರೋದು ಡೆತ್ ಮತ್ತೆ ಬರ್ತ್, ಅದು ತುಂಬಾ ಇಂಪಾರ್ಟೆಂಟ್. ವೈಟಲ್ ರಿಜಿಸ್ಟ್ರೇಷನ್ ಅಂದಾಗ ತುಂಬಾ ಇಂಪಾರ್ಟೆಂಟ್, ಬರ್ತ್ ಅಂಡ್ ಡೆತ್, ಆಯ್ತಾ? ಹಂಗೆ ಜನಸಂಖ್ಯೆದು ಮಾದರಿ ಸಮೀಕ್ಷೆ, ಅದೇ ಹೇಳಿದ್ರೆ ಸ್ಯಾಂಪಲ್ ಸರ್ವೆ, ಅದು ಇವೆಲ್ಲ ಇದರಿಂದ ನಮಗೆ ಜನಸಂಖ್ಯೆದು ಖಚಿತವಾದಂತ ಒಂದು ದತ್ತಾಂಶ ಸಿಗುತ್ತೆ, ಅಂದ್ರೆ ಏನು, ಡೇಟಾ ಸಿಗುತ್ತೆ, ಪಾಪ್ಯುಲೇಷನ್ ಡೇಟಾ ಸಿಗುತ್ತೆ, ಗೊತ್ತಾ? ಸೊ ಜನಸಂಖ್ಯೆ ಮಾಹಿತಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ನಾನು. ಆ ಮಾಹಿತಿ ಏನಾದ್ರು ತಪ್ಪಾದ್ರೆ ನಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಧಕ್ಕೆ ಉಂಟಾಗುತ್ತೆ. ಒಂದು, ಇಫ್ ದ ಡೇಟಾ ಇಸ್ ರಾಂಗ್, ಇಟ್ ವಿಲ್ ಎಫೆಕ್ಟ್ ಅವರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್, ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಆಯ್ತಾ? ಅದೊಂದು ಏನು, ರಾಜ್ಯದ ಸ್ಕೀಮ್ಗಳಾಗಿರ್ಬೋದು, ದೇಶದ ಸ್ಕೀಮ್ಗಳು, ಪ್ರಾಜೆಕ್ಟ್ಗಳೆಲ್ಲ ಅಡಚಣೆ ಉಂಟಾಗುತ್ತೆ. ಡೇಟಾ ತುಂಬಾ ಅಕ್ಯುರೇಟ್ ಆಗಿರ್ಬೇಕು, ಆಯ್ತಾ? ಸೊ ನೆಕ್ಸ್ಟ್ ಟಾಪಿಕ್ ಏನಿದೆಯಲ್ಲ, ನಮ್ಮ ಜನಸಂಖ್ಯೆ ಬೆಳವಣಿಗೆ ಮತ್ತು ಅದರ ಹಂಚಿಕೆ ಯಾವ ಕಾರಣಗಳ ಮೇಲೆ ಅವಲಂಬಿಸುತ್ತೆ ಅಂತ. ಓಕೆ, ಜನಸಂಖ್ಯೆ ಒಂದು ಜಾಗದಲ್ಲಿ ಅದು ಯಾವ ರೀತಿ ಹರಡಿದೆ, ಜನಸಂಖ್ಯೆ ಯಾವ ರೀತಿ ಹರಡಿದೆ ಮತ್ತು ಅದರ ವಿತರಣೆ, ಡಿಸ್ಟ್ರಿಬ್ಯೂಷನ್, ಕೆಲವು ಅಂಶಗಳ ಮೇಲೆ ನಿರ್ಧಾರ ಆಗುತ್ತೆ. ಯಾವ ಅಂಶಗಳು? ಭೌಗೋಳಿಕ ಅಂಶಗಳು ಮುಖ್ಯವಾಗಿ. ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ? ಭೌಗೋಳಿಕ ಅಂದ್ರೆ ಜಾಗ್ರಫಿಕ್ ಅಂಶಗಳ ಮೇಲೆ ನಿರ್ಧಾರ ಆಗುತ್ತೆ. ಒಂದು ದೇಶದಲ್ಲಿ ಜನಸಂಖ್ಯೆ ಎಷ್ಟು ವಿತರಣೆ ಆಗಿದೆ ಮತ್ತು ಯಾವ ರೀತಿ ಹರಡಿಕೆ ಅಥವಾ ಡಿಸ್ಟ್ರಿಬ್ಯೂಷನ್ ಮತ್ತೆ ಗ್ರೋತ್, ಅದು ಮುಖ್ಯವಾಗಿ ಭೌಗೋಳಿಕ ಅಂಶಗಳು. ಮತ್ತೆ ನೆಕ್ಸ್ಟ್ ಸಾಂಸ್ಕೃತಿಕ ಅಂಶಗಳು, ಎರಡನೇದು ಆರ್ಥಿಕ ಅಂಶಗಳು, ಎಕನಾಮಿಕ್, ಮತ್ತು ರಾಜಕೀಯ ಅಂದ್ರೇನು? ಪೊಲಿಟಿಕಲ್. ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ ನೋಡಿ. ಸೊ ಮೇನ್ ಆಗಿ ಜಾಗ್ರಫಿಕ್, ಎಥ್ನಿಕ್, ಕಲ್ಚರಲ್, ಎಕನಾಮಿಕ್ ಮತ್ತು ಪೊಲಿಟಿಕಲ್. ಸೊ ಜಾಗ್ರಫಿಕ್ ಫ್ಯಾಕ್ಟರ್ಸ್ ಫಸ್ಟ್ ನೋಡೋಣ. ಸೊ ದೇಶದಲ್ಲಿ ಜನಸಂಖ್ಯೆ ಏನು ಅಭಿವೃದ್ಧಿ ಆಗ್ತಾ ಇರೋದು ಅಥವಾ ಅದು ಹೆಚ್ಚಾಗ್ತಾ ಇರೋದು ಮತ್ತು ಅದರ ಹರಡಿಕೆ, ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ, ಅದು ಮುಖ್ಯವಾಗಿ ಭೌಗೋಳಿಕ ಕಾರಣಗಳ ಮೇಲೆ ಡಿಪೆಂಡ್ ಆಗುತ್ತೆ. ಭೌಗೋಳಿಕ ಕಾರಣಗಳಲ್ಲಿ ಮುಖ್ಯವಾಗಿ ಒಂದು ನೀರು. ಓಕೆ, ಸೊ ಯಾವ ಜಾಗದಲ್ಲಿ ಎಷ್ಟು ನೀರು ಸಿಗ್ತಾ ಇದೆ ಮತ್ತು ಯಾವ ರೀತಿ ಸರ್ವಕಾಲಿಕ ನದಿಗಳಿದೆ, ಆ ಜಾಗದಲ್ಲಿ ಜನಸಂಖ್ಯೆ ಹೆಚ್ಚಿರುತ್ತೆ. ಗೊತ್ತಾಗುತ್ತೆ ಎಲ್ಲರಿಗೂ? ಪೆರಿನಿಯಲ್ ರಿವರ್ಸ್, ಪೆರಿನಿಯಲ್ ಸೋರ್ಸ್ ಆಫ್ ವಾಟರ್. ಸೊ ಯಾವಾಗ್ಲೂ ಒಂದ್ ಕಡೆ ನೀರು ಸಿಗ್ತಾ ಇದ್ರೆ ಏನಾಗುತ್ತೆ, ಆ ಜಾಗದಲ್ಲಿ ಏನಾಗುತ್ತೆ, ಜನಸಂಖ್ಯೆ ದಟ್ಟತೆ ಜಾಸ್ತಿ ಇರುತ್ತೆ, ಸಾಂದ್ರತೆ ಜಾಸ್ತಿ ಇರುತ್ತೆ, ಜನಸಾಂದ್ರತೆ ಜಾಸ್ತಿ ಇರುತ್ತೆ, ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ, ಸೊ ಇಲ್ಲಿ ಜನಗಳಿಗೆ ಸಿಹಿ ನೀರು ಲಭ್ಯವಿದೆ, ಕರೆಕ್ಟ್? ಯಾಕಂದ್ರೆ ನೀರನ್ನು ಕುಡಿಯಲು, ಸ್ವಚ್ಛಗೊಳಿಸಲು, ಕರೆಕ್ಟ್, ಎಲ್ಲ ಕಡೆಯನ್ನು ಬಳಸ್ತಾ ಇದೀವಿ ನಾವು, ಅಡಿಗೆ ಮತ್ತು ಕುಡಿಯಲು, ಎಲ್ಲದಕ್ಕೂ, ಬೆಳೆಗಳಿಗೆ, ಕೈಗಾರಿಕೆಗಳಿಗೆ, ಸಂಚಾರಕ್ಕೆ, ಎಲ್ಲದಕ್ಕೂ ಬಳಸ್ತೀವಿ ನೀರು. ಸೊ ನೀರು ಯಾವ ಕಡೆ ಇರುತ್ತೆ ಆ ಜಾಗದಲ್ಲಿ ಜನಸಾಂದ್ರತೆ ಹೆಚ್ಚಿರೋದು. ನಾವು ಅವತ್ತು ಹೇಳ್ತಾ ಇದ್ದೆ, ನೆನಪು ಇದೆಯಾ? ನೀವು ಯಾವ್ದಾದ್ರು ಒಂದು ಜಾಗದಲ್ಲಿ ಮನೆ ಮಾಡಿ, ನಿಮ್ಮ ಮನೆಯಲ್ಲಿ ಫಸ್ಟ್ ಕೇಳದೆ ಅದು ನೀರು ಬರುತ್ತಾ ಪ್ರಶ್ನೆ. ಸೊ ಕುಡಿಯೋ ನೀರು ಅಥವಾ ನಮಗೆ ದಿನಚರಿ ಬಳಸೋಕೆ ನೀರೇನಿದೆಯಲ್ಲ, ಅದು ತುಂಬಾ ಮುಖ್ಯ. ಸೊ ಜಗತ್ತಿನಾದ್ಯಂತ ಜನಸಂಖ್ಯೆ
ಮತ್ತು ಜನಸಾಂದ್ರತೆ ಎಲ್ಲಿ ಜಾಸ್ತಿ ಇರುತ್ತೆ? ಪಾಪ್ಯುಲೇಷನ್ ಡೆನ್ಸಿಟಿ ನಿಯರ್ ದಿ ರಿವರ್ಸ್, ಸ್ವಚ್ಛವಾಗಿ ಕುಡಿಯುವ ನೀರು ಸಿಗುವಂತ ಪ್ರದೇಶಗಳಲ್ಲಿ. ಗೊತ್ತಾಯ್ತು ಎಲ್ಲರಿಗೂ? ಓಕೆ. ಸೊ ಅದಕ್ಕೆ ನದಿಗಳ ಸಾಂದ್ರತೆ ಎಲ್ಲಿದೆ ಭಾರತದಲ್ಲಿ? ಉತ್ತರ ಮಹಾ ಮೈದಾನ. ರಿವರ್ ಡೆನ್ಸಿಟಿ ಜಾಸ್ತಿ ಇರೋದೇ ನಾರ್ತ್ ಅಲ್ಲಿ, ಗಂಗಾ, ಯಮುನಾ, ಬ್ರಹ್ಮಪುತ್ರ ಮತ್ತು ಇಂಡಸ್ ಟ್ರಿಬ್ಯೂಟರಿ ಉಪನದಿಗಳಲ್ಲಿ. ಅದಕ್ಕೆ ಉತ್ತರ ಭಾರತದಲ್ಲಿ ನಮಗೆ ಜಾಸ್ತಿ ಜನಸಂಖ್ಯೆ ಇರೋದು. ಎರಡನೇ ಕಾರಣ ಹವಾಮಾನ. ಒಂದು ಜಾಗದಲ್ಲಿರುವಂತಹ ಹವಾಮಾನ ಮತ್ತು ವಾಯುಗುಣ. ಕರೆಕ್ಟಾ? ಎಷ್ಟು ಜನ ಒಪ್ಕೋತೀರಾ? ತುಂಬಾ ಜಾಸ್ತಿ ಹವಾಮಾನ ಸೆಕೆ ಇರುತ್ತೆ ಅನ್ಕೊಳ್ಳಿ, ಇಲ್ಲಾಂದ್ರೆ ತುಂಬಾ ಆರ್ದ್ರತೆ ಇದರ ಆರ್ದ್ರತೆ ಜಾಸ್ತಿ ಇರುತ್ತೆ ಅನ್ಕೊಳ್ಳಿ, ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ ಅನ್ಕೊಳ್ಳಿ, ಅಂತ ಜಾಗದಲ್ಲಿ ಯಾರು ವಾಸ ಮಾಡಕ್ಕೆ ಇಷ್ಟಪಡಲ್ಲ. ಸೊ ಕಾಮ್ ಆಗಿರ್ಬೇಕು ವೆದರ್, ಕರೆಕ್ಟಾ? ವಾರ್ಮ್ ಇರಬೇಕು, ಹ್ಯೂಮಿಡಿಟಿ ಕಮ್ಮಿ ಇರಬೇಕು, ಅಂತ ಜಾಗದಲ್ಲಿ ಜನಸಂಖ್ಯೆ ಜಾಸ್ತಿ. ಸೊ ಅದಕ್ಕೆ ನಮಗೆ ನೋಡಿ, ನಮಗೆ ಜನಸಂಖ್ಯೆಯಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಹವಾಮಾನ, ವಾಯುಗುಣದ ಮೇಲೂ ಸಹ ಅವಲಂಬಿಸಿದೆ. ಓಕೆ. ಅದಕ್ಕೆ ನೋಡಿ, ಈಕ್ವೇಟರ್ ಹತ್ರ ಜಾಸ್ತಿ ಬಿಸಿಲು ಮತ್ತು ಹ್ಯೂಮಿಡಿಟಿ, ಅಲ್ಲಿ ಜಾಸ್ತಿ ಜನಸಂಖ್ಯೆ ಇಲ್ಲ. ಪೋಲಾರ್ ಭಾಗದಲ್ಲಿ ಜನಸಂಖ್ಯೆ ಇಲ್ಲ. ಯಾಕೆ? ತುಂಬಾ ಶೀತ. ಸೊ ಎಲ್ಲಿ ಜಾಸ್ತಿ ಇರೋದು? ನಮಗೆ ಉಷ್ಣವಲಯ, ಈಕ್ವೇಟರ್ ಇಂದ ದೂರ ಮತ್ತು ಸಮಶೀತೋಷ್ಣ ವಲಯದಲ್ಲಿ. ಕರೆಕ್ಟಾ? ಸೊ ಈಕ್ವೇಟರ್ ಹತ್ರ ಮತ್ತು ಪೋಲಾರ್ ರೀಜನ್ ಅಲ್ಲಿ ಜನಸಂಖ್ಯೆ ಇರೋದಿಲ್ಲ. ಟ್ರಾಪಿಕಲ್ ಮತ್ತು ಟೆಂಪರೇಟ್ ಭಾಗದಲ್ಲಿ ಜನಸಂಖ್ಯೆ ಇರೋದು. ಅರ್ಥ ಆಯ್ತಾ ಎಲ್ಲರಿಗೂ? ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಜನಸಂಖ್ಯೆ ಇರೋದು. ನಾವು ಕಟ್ಕೊಳ್ಳಿ, ನಾವು ಬಯೋಮ್ಗಳನ್ನ ಡಿಸ್ಕಸ್ ಮಾಡಿದೀವಿ. ಸೊ ಅದರಿಂದ ನಿಮ್ಗೆ ಗೊತ್ತಾಗಬೇಕು, ಆಯ್ತಾ? ಹಂಗೆ ಮಣ್ಣು ನೋಡಿ, ಮಣ್ಣು ನೆಕ್ಸ್ಟ್ ಕಾರಣ ಮಣ್ಣು. ಕರೆಕ್ಟಾ? ಫಲವತ್ತಾದ ಮಣ್ಣೆಲ್ಲಿದೆ ಅಲ್ಲಿ. ಮತ್ತು ಭೂ ಸ್ವರೂಪ ಯಾವ ರೀತಿ ಇದೆ? ಮೈದಾನಗಳು, ಬೆಟ್ಟಗುಡ್ಡ ಪ್ರದೇಶಗಳು ಮತ್ತು ಪ್ರಾಸ್ಥಭೂಮಿಗಳು ಎಲ್ಲೆಲ್ಲಿದೆ, ಅದ್ರ ಮೇಲೂ ನಮ್ಮ ಜನಸಂಖ್ಯೆ ಅವಲಂಬಿಸಿದೆ. ಅತಿ ಹೆಚ್ಚು ಜನಸಂಖ್ಯೆ ಇರೋದು ಇವು ಮೂರಲ್ಲಿ ಯಾವ್ದ್ರಲ್ಲಿ ಹೇಳಿ? ಮೈದಾನಗಳು, ಪರ್ವತಗಳು ಮತ್ತು ಪ್ರಾಸ್ಥಭೂಮಿಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದಲ್ಲಿ ಮೈದಾನಗಳಲ್ಲಿ. ಗೊತ್ತಲ್ಲ? ಅದಕ್ಕೆ ನಮ್ಮ ಭಾರತದ ನೋಡಿ, ಉತ್ತರ ಮಹಾ ಮೈದಾನ ಆಗಿರ್ಬೋದು, ಚೈನಾದ ಕೋಸ್ಟಲ್ ಪ್ಲೇನ್ಸ್, ಪೂರ್ವ ಕರಾವಳಿ ಮೈದಾನಗಳು ಚೈನಾದು, ಇಲ್ಲೆಲ್ಲ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಇಲ್ಲಿ ಕನ್ನಡದಲ್ಲಿ ಇದೆ ನೋಡಿ ಮಣ್ಣು. ಯಾಕೆಂದ್ರೆ ಮಣ್ಣು ತುಂಬಾ ಮುಖ್ಯ ಕೃಷಿಗೆ. ನಮ್ಮ ಆಹಾರ ಪ್ರತಿನಿತ್ಯ ನಾವು ಸೇವನೆ ಏನಿದೆಯಲ್ಲ, ಅದು 99% ಅಷ್ಟು ಆಹಾರ ನಾವು ಮಣ್ಣಿಂದನೇ ಬೆಳೆಯೋದು. ಹೌದಲ್ಲ? ನಾವು ಸ್ವಲ್ಪ ಪ್ರಾಣಿಗಳನ್ನ ತಿನ್ನೋದ್ರಿಂದ ಸೊ ನಾವು 99% ಅಷ್ಟು ಆಹಾರ ಮಣ್ಣಲ್ಲೇ ನಾವು ಉತ್ಪಾದನೆ ಮಾಡುವಂಥದ್ದು. ಆಸ್ ರಿಸಲ್ಟ್ ಮಣ್ಣು ತುಂಬಾ ಮುಖ್ಯವಾದ ಸಂಪನ್ಮೂಲ. ಸೊ ಎಲ್ಲಿ ಕೃಷಿಗೆ ಸೂಕ್ತವಾದಂತ ಮಣ್ಣಿದೆ ಅಲ್ಲಿ ಜನಸಂಖ್ಯೆ ಇರುತ್ತೆ, ಜನಸಾಂದ್ರತೆ ಇರುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಮೆಕ್ಕಲು ಮಣ್ಣು, ಎಸ್ಪೆಷಲಿ ನದಿ ಸುತ್ತಮುತ್ತ ಮೆಕ್ಕಲು ಮಣ್ಣು ಅಲ್ಲಿ. ಹಂಗೆ ಸ್ಥಳಾಕೃತಿ, ಟೋಪೋಗ್ರಫಿ, ಮೈದಾನ, ಎಸ್ಪೆಷಲಿ ಮೈದಾನಗಳಲ್ಲಿ ನಮಗೆ ಹೆಚ್ಚು ಜನಸಾಂದ್ರತೆ. ಪ್ರಾಸ್ಥಭೂಮಿಗಳು ಸೆಕೆಂಡ್, ಅದಾದ್ಮೇಲೆ ಪರ್ವತಗಳಲ್ಲಿ ನೋಡಿರ್ಬೋದು ನೀವು, ಹಿಮಾಲಯ, ರಾಕೀಸ್, ಆಲ್ಪ್ಸ್, ಆಂಡೀಸ್ ಇವೆಲ್ಲ ಇದಲ್ಲ ಪರ್ವತಗಳು. ಇಲ್ಲಿ ಜನಸಾಂದ್ರತೆ ಕಡಿಮೆ. ಎಷ್ಟು ಜನ ಕರ್ತಾಯ್ತು? ಅದಕ್ಕೆ ನೀವು ನಮ್ಮ ಪಶ್ಚಿಮ ಘಟ್ಟಕ್ಕೆ ಹೋಗಿ, ಹಿಮಾಲಯಕ್ಕೆ ಹೋಗಿ, ದೂರ ಮನೆ, ಅಲ್ಲೊಂದ್ ಮನೆ ಇಲ್ಲೊಂದ್ ಮನೆ, ದೂರ ಇರುತ್ತೆ. ಕರೆಕ್ಟಾ? ವಸತಿಗಳ ಸಾಂದ್ರತೆ ಕಡಿಮೆ ಇರುತ್ತೆ, ಜನಸಾಂದ್ರತೆ ಕಡಿಮೆ ಇರುತ್ತೆ. ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಇಳಿಜಾರು, ಕಾಡು ಮೇಡು ಇರೋದ್ರಿಂದ ಅಷ್ಟು ಜನಸಂಖ್ಯೆ ಇರೋದಿಲ್ಲ. ಬೆಟ್ಟಗಳಲ್ಲಿ, ಮೈದಾನಗಳಲ್ಲಿ ಜಾಸ್ತಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಹಾ. ಹಂಗೆ ನೈಸರ್ಗಿಕ ವಿಕೋಪಗಳು ಅಂತ ಕರಿತೀವಿ, ಡಿಸಾಸ್ಟರ್ಸ್, ವಿಪತ್ತುಗಳು ಅಂದ್ರೆ ನ್ಯಾಚುರಲ್ ಡಿಸಾಸ್ಟರ್ಸ್ಗಳು. ಅಂದ್ರೆ ಪ್ರವಾಹ ಆಗ್ತಾ ಇದೆ, ಸುನಾಮಿ ಆಗ್ತಾ ಇದೆ, ಸೈಕ್ಲೋನ್ ಆಗ್ತಾ ಇದೆ, ಯಾವಾಗ್ಲೂ ಭೂಕಂಪಗಳಾಗುತ್ತೆ. ಅಂತ ಜಾಗದಲ್ಲಿ ಇರ್ತೀರಾ? ಇಲ್ಲ. ಅಂತ ಜಾಗದಲ್ಲಿ ಜನಸಾಂದ್ರತೆ ಕಡಿಮೆ ಆಗುತ್ತೆ, ವಲಸೆ ಆಗೋಗುತ್ತೆ ಬೇರೆ ಬೇರೆ ಕಡೆಗೆ. ಸೊ ನೈಸರ್ಗಿಕ ವಿಕೋಪಗಳನ್ನು ತಗೋತೀವಿ ನಾವು ಗಮನಕ್ಕೆ. ನೀವು ಜಾಗದಲ್ಲಿ ಇದೀರಾ, ಅಲ್ಲಿ ಯಾವಾಗ್ಲೂ ಭೂಕಂಪ ಆಗ್ತಾ ಇರ್ತಂದ್ರೆ ನೀವು ಆ ಜಾಗ ಬಿಟ್ಟು ಹೋಗ್ತೀರಾ, ನೀವು ಬೇರೆ ಕಡೆಗೆ ವಲಸೆ. ಆಯ್ತಾ? ಇನ್ನೊಂದು ಸಮುದ್ರ ತೀರ. ಕರಾವಳಿ ತೀರದಲ್ಲಿ ಏನಾಗೋಗುತ್ತೆ, ನಿಮಗೆ ಸಂಚಾರ ವ್ಯವಸ್ಥೆ ಇರುತ್ತೆ, ಸಂಪನ್ಮೂಲಗಳು ಜಾಸ್ತಿ ಸಿಗುತ್ತೆ, ಮೀನ್ ಹಿಡಿಬಹುದು, ಕರೆಕ್ಟಾ? ವಾಣಿಜ್ಯ ನಡೆಸಬಹುದು. ಆ ಕಾರಣಕ್ಕಿಂತ ಏನಾಗುತ್ತೆ, ಅತಿ ಹೆಚ್ಚು ಜನಗಳು ಇವತ್ತಿನ ದಿವಸ ಕರಾವಳಿ ತೀರದಲ್ಲಿ ವಾಸ ಮಾಡ್ತಾರೆ. ಎಷ್ಟು ಜನ ಕರ್ತಾಗುತ್ತಿದ್ದು? ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಜಗತ್ತಿನಾದ್ಯಂತ, ನಮ್ಮ ದೇಶ ಬಿಟ್ಬಿಡಿ, ಜಗತ್ತಿನಾದ್ಯಂತ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿದೆ ಕರಾವಳಿ ತೀರಗಳಲ್ಲಿ. ಆಯ್ತಾ? ಕರಾವಳಿ ಮೈದಾನಗಳು ಅಂತ ಕರಿತೀವಲ್ಲ, ಅಲ್ಲಿದೆ. ಯಾಕೆಂದ್ರೆ ಎಲ್ಲಾ ನದಿಗಳು ಹೋಗಿ ಸಮುದ್ರ ಸೇರ್ತಾವಲ್ಲ, ಆ ಜಾಗಗಳು. ನದಿ ಹೋಗಿ ಸಮುದ್ರದೂ ಸೇರ್ಬೇಕು, ಕರಾವಳಿ ತೀರನೂ ಸಿಗುತ್ತೆ, ನೀರು ಸಿಗುತ್ತೆ ಕುಡಿಯಕ್ಕೆ. ಅಂತ ಜಾಗಗಳಲ್ಲಿ ಜನಸಾಂದ್ರತೆ ಹೆಚ್ಚಾಗುತ್ತೆ. ಇಲ್ಲಿ ಇಂಗ್ಲಿಷಲ್ಲಿ ಇದೆ ನೋಡಿ, ಆಯ್ತಾ? ಇಂಗ್ಲಿಷಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲಿ ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಾನ್ಸೆಪ್ಟ್ ತುಂಬಾ ಸುಲಭ ಇದೆ. ನೀವು ಎಕ್ಸಾಮ್ ಅಲ್ಲಿ ಇಷ್ಟೊಂದು ಬರೀಬೇಕಾಗಿಲ್ಲ, ಈ ಮೇನ್ ಹೆಡ್ಡಿಂಗ್ ಬರೆದ್ರೆ ಸಾಕು. ನೋಡಿ, ಈ ತರ ಟಾಪಿಕ್ ಇದೆ ನೋಡಿ, ಭೌಗೋಳಿಕ ಅಂಶಗಳಲ್ಲಿ ಈ ತರ ಸಾಯಿಲ್, ಟೋಪೋಗ್ರಫಿ, ಮೈದಾನ,
ಅದು ಎಕ್ಸಾಂಪಲ್ ಕೊಡ್ತಾ ಹೋದ್ರೆ ಸಾಕು. ಆಯ್ತಾ? ನೆಕ್ಸ್ಟ್ ಸಾಂಸ್ಕೃತಿಕ ಕಾರಣಗಳು. ಯಾಕೆಂದ್ರೆ ಯಾವುದೇ ಒಂದು ಜಾಗದಲ್ಲಿ ನಾವು ವಾಸ ಮಾಡ್ಬೇಕಾದಾಗ ನಮ್ಮದೇ ಧರ್ಮದವರು, ನಮ್ಮದ ಜಾತಿಯವರು, ನಮ್ಮ ಏನು ಪಂಗಡದವರು ಇದಾರ ಅಂತ ನೋಡ್ತೀವಿ. ಹೌದಾ? ಯೋಚನೆ ಮಾಡಿ. ಯಾಕೆಂದ್ರೆ ಒಂದ್ ರೀತಿ ನಮ್ಗೆ ರಕ್ಷಣೆ ಸಿಗುತ್ತೆ ಅದರಿಂದ. ಹೌದಪ್ಪ, ನಮ್ಮವ್ರು ಇದ್ದಾರೆ, ನಮಗೇನು ತೊಂದರೆ ಆಗಲ್ಲ. ಎಷ್ಟು ಜನ ನೋಡಿದ್ರೆ ಅದನ್ನ. ಅದಕ್ಕೆ ನೋಡಿ ನೀವು ಟ್ರೈಬಲ್ ಕಮ್ಯುನಿಟೀಸ್ ಹಂಗೆ. ಜೊತೆಗೆ ನಾವೇ ಇವಾಗ ಎಷ್ಟೊಂದು ಸತಿ ನಾನು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಲಾಸ್ಟ್ ಟೈಮ್ ನಾನು ಲೈಕ್ ಲಂಡನ್ಗೆ ಹೋದಾಗ, ಸೊ UK ಲಂಡನ್ ನಲ್ಲಿ ನಾನು ಅಲ್ಲಿ ಹೋಗಿ ಲ್ಯಾಂಡ್ ಆದ್ಮೇಲಿಂದ ಫಸ್ಟ್ ನಾನು ಯೋಚನೆ ಮಾಡಿದ್ದೇನು, ಇಂಡಿಯನ್ ಕಮ್ಯುನಿಟಿ ಅವ್ರು ಎಲ್ಲಿದ್ದಾರೆ ಅಲ್ಲಿ ಹೋಗೋ ಹೊಸ ಮಾಡ್ತೀವಿ. ಕರೆಕ್ಟಾ? ಸೌತ್ ಏಷ್ಯನ್ಸ್ ಎಲ್ಲಿದ್ದಾರೆ ಅಲ್ಲಿ. ಯಾಕೆಂದ್ರೆ ನಾನು ಆಲ್ಮೋಸ್ಟ್ ಒಂದು 15 ದಿವಸ ಇದ್ದೆ ಅಲ್ಲಿ. 15 ದಿವಸದಲ್ಲಿ ನನಗೇನು ಯಾವುದೋ ಒಂದು ಹೋಟೆಲ್ ಯಾವುದೋ ಒಂದು ಕಡೆ ಇರ್ಬೋದು, ಆದ್ರೆ ನಂಗೇನು ಇಂಡಿಯನ್ ರೆಸ್ಟೋರೆಂಟ್ಸ್, ನಮ್ದೇ ಆದಂತ ಜನಗಳದ್ದು ಊಟ ಸಿಗುತ್ತೆ, ಒಂದು ನಮ್ಮವರೇ ಸಿಗ್ತಾರೆ, ಸ್ನೇಹಿತರು ಸಿಗ್ಬೋದು, ಆ ತರ ಯೋಚನೆ ಮಾಡ್ತೀವಿ ನಾವು. ನಾವೊಂದು ರೀತಿ ಸೆಕ್ಯೂರಿಟಿ ಒಂದ್ ರೀತಿ. ಸೊ ಆ ಜಾಗದಲ್ಲಿ ಹೋಗಿ ವಾಸ ಮಾಡ್ತೀವಿ ನಾವು. ಬೇರೆ ದೇಶಕ್ಕೆ ಹೋದ್ರು, ಅದೇ ವಿದೇಶಕ್ಕೆ ಹೋದ್ರು ನಾವು ಆತರ ಯೋಚನೆ ಮಾಡ್ತೀವಿ. ಸ್ವಲ್ಪ ದಿವಸ ಇರ್ಬೇಕಾದಾಗ ನಮ್ಮ ಜನಗಳೆಲ್ಲಿದ್ದಾರೆ ಅಲ್ಲಿ ವಾಸ ಮಾಡೋಣ, ಸೇಫ್ಟಿ ಒಂದ್ ರೀತಿ. ಇಲ್ಲಾಂದ್ರೆ ಬೇರೆ ಬೇರೆ ಜಾಗಗಳಿಗೆ ಹೋದಾಗ ನೋಡ್ತಾ ಇರ್ತಾರೆ, ಯಾರೇನು ಹೊಸಬ ಬಂದಿದ್ದಾನಲ್ಲ ಅಂತ, ಗೊತ್ತಾಯ್ತಲ್ಲ. ಸೊ ಈ ರೀತಿ ನಾವು ಯಾವ್ದೋ ರೀತಿಯಾದ ಭದ್ರತೆಯನ್ನು ನೋಡ್ತೀವಿ. ಸೊ ಆ ಜಾಗದಲ್ಲಿರುವಂತ ನಮ್ಮ ಜನಾಂಗದವರು, ಬುಡಕಟ್ಟು, ಅವ್ರನ್ನೆಲ್ಲ ನೋಡ್ತೀವಿ, ಗಮನಿಸ್ತೀವಿ. ಇವಾಗ ಇದ್ರಲ್ಲೇ ನೋಡಿ, ನಮ್ಮ ಹಳ್ಳಿಗಳಲ್ಲೇ ತಗೊಳ್ಳಿ, ಒಂದು ಧರ್ಮದವರು ಒಂದ್ ಕಡೆ ಇದ್ಬಿಡ್ತಾರೆ, ಇನ್ನೊಂದು ಧರ್ಮದವರು ಸ್ವಲ್ಪ ಊರಿಂದ ಹೊರಗಡೆ ಇರ್ತಾರೆ, ಬೇರೆ ಜಾತಿಯವರು ಹೊರಗಡೆ ಇರ್ತಾರೆ. ನೋಡಿರ್ಬೋದು ನೀವು ಆತರ ಹಳ್ಳಿಗಳಲ್ಲೇ ಒಂಥರ ಏನೋ ಒಂದ್ ರೀತಿ ಸೆಗ್ರಿಗೇಷನ್ ಆಗೋಗಿರುತ್ತೆ. ಅದನ್ನ ನಾನು ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ, ಅದು ಸರಿ ತಪ್ಪು ಆಮೇಲೆ ನಾನು ಹೇಳ್ತಾರೆ ಇವಾಗ ಹೆಂಗಿದೆ ಅಂತ. ಆಯ್ತಾ? ಸೊ ಸಾಂಸ್ಕೃತಿಕ ಅಂಶಗಳನ್ನ ನೋಡ್ತಾರೆ. ಯಾಕೆಂದ್ರೆ ಒಂದ್ ರೀತಿ ಅವ್ರಿಗೆ ಭದ್ರತಾ ಮನೋಭಾವ ತರುತ್ತೆ. ಸೆಕ್ಯೂರಿಟಿ ಇದೆ ನನಗೆ, ನಾನಿಲ್ಲಾದ್ರೂ ನನ್ನ ಫ್ಯಾಮಿಲಿ ಸೇಫ್ ಆಗಿರುತ್ತೆ ಅನ್ನೋದೊಂದು ಅಂಶಗಳನ್ನ ಮನಸ್ತಾರೆ ಎಲ್ಲರೂ. ಇವಾಗ ಆಫ್ರಿಕಾದವ್ರು ನೋಡಿ, US ಅಲ್ಲೆಲ್ಲ ಹೋದಾಗ ಅವ್ರದೇ ಒಂದು ಗುಂಪು ಮಾಡ್ಕೊಂಡಿರ್ತಾರೆ ಅವ್ರು. ಯಾಕೆಂದ್ರೆ ಅವ್ರಿಗೆ ಗೊತ್ತು ಮೊದ್ಲಿಂದನೂ ಅವ್ರ ಮೇಲೆ ದೌರ್ಜನ್ಯಗಳು ನಡೀತಾ ಬಂದಿದೆ, ಅಟ್ರಾಸಿಟೀಸ್ಗಳು ನಡೀತಾ ಬಂದಿದೆ. ಒಬ್ಬೊಬ್ಬರೇ ಇದ್ರೆ ನಮ್ಮನ್ನ ಸಾಯಿಸ್ಬಿಡ್ತಾರೆ. ಇವಾಗ್ಲೂ ಅಷ್ಟೇ US ಅಲ್ಲಿ ನೋಡಿ ಎಷ್ಟೊಂದ್ಸತಿ ಕೇಸ್ಗಳಾಗ್ತವೆ. ಅಮೆರಿಕನ್ಸ್ ಅಲ್ಲಿ ಇರೋ ಆಫ್ರಿಕನ್ಸ್ ಮೇಲೆ ಯಾವ ರೀತಿ ದೌರ್ಜನ್ಯಗಳು ಮಾಡ್ತಾರೆ, ಸಾಯಿಸೇ ಬಿಡ್ತಾರೆ ಎಷ್ಟೊಂದ್ ಕಡೆ. ಆತರ ಎಲ್ಲಾದಾಗ ಅವ್ರಿಗೆ ಒಟ್ಟಿಗೆ ಇದ್ರೇನಾಗುತ್ತೆ, ಸೇಫ್ಟಿ. ಕರೆಕ್ಟಾ? ಸೊ ಆ ಮನೋಭಾವದಿಂದ ನಾವು ಎಷ್ಟೊಂದು ಜನ ಮನೆಗಳು ಮಾಡ್ಬೇಕಾದ್ರೆ ಅದನ್ನೆಲ್ಲ ಗಮನಿಸ್ತಾರೆ. ಆಯ್ತಾ? ಎಥ್ನಿಕ್ ಫ್ಯಾಕ್ಟರ್ಸ್, ಕಲ್ಚರಲ್ ಫ್ಯಾಕ್ಟರ್ಸ್ ನ ಗಮನಿಸ್ತೀವಿ ನಾವು. ಸೆಕ್ಯೂರಿಟಿ ಇಲಾಖೆ ನೋಡಿ, ಸೆನ್ಸ್ ಆಫ್ ಸೆಕ್ಯೂರಿಟಿ, ಎಸ್ಪೆಷಲಿ ಏಷ್ಯಾ, ಆಫ್ರಿಕಾ ಮತ್ತು ಯುರೋಪ್, ನಾರ್ತ್ ಅಮೆರಿಕಾದಲ್ಲೂ ಕೂಡ ಇವೆಲ್ಲ ತುಂಬಾ ಇದೆ. ಆಯ್ತಾ? ನೆಕ್ಸ್ಟ್ ಆರ್ಥಿಕ ಕಾರಣಗಳು. ಆರ್ಥಿಕ ಕಾರಣಗಳಲ್ಲಿ ನಮಗೆ ಸ್ವಲ್ಪ ಅಡಚಣೆ ಉಂಟಾಯ್ತು ಸ್ನೇಹಿತರೆ, ಇವಾಗ ಸರಿಯಾಗಿದೆ. ಈಗ ನೋಡಿ, ಆರ್ಥಿಕ ಕಾರಣಗಳಲ್ಲಿ ಮುಖ್ಯವಾಗಿ ನೋಡಿ, ಖನಿಜ ಸಂಪನ್ಮೂಲಗಳು, ಶಕ್ತಿ ಮತ್ತು ಖನಿಜ ಸಂಪನ್ಮೂಲಗಳು. ಯಾವ ಜಾಗದಲ್ಲಿ ನಮ್ಗೆ ಎಲ್ಲಾ ತರ ಖನಿಜಗಳು ಸಿಗುತ್ತೆ, ವಿದ್ಯುತ್ ಶಕ್ತಿ ಸಿಗುತ್ತೆ ಅಂತ ಜಾಗದಲ್ಲಿ ಏನಾಗುತ್ತೆ, ಗಣಿಗಾರಿಕೆ, ಕೈಗಾರಿಕೆಗಳನ್ನ ನಾವು ಹಾಕೋಬಹುದು. ಇವಾಗ ನಾವು ಒಂದ್ ಜಾಗದಲ್ಲಿ ಹೋಗಿ ವಾಸ ಮಾಡಿದಾಗ ಕೆಲಸ ನೋಡ್ಬೇಕು ತಾನೆ, ಆದಾಯ. ಆ ಜಾಗದಲ್ಲಿ ಇದ್ದಾಗ ನನ್ಗೆ ಆದಾಯ ಚೆನ್ನಾಗಿ ಸಿಕ್ಕಿದ್ರೆ ನಾನು ಜೀವನ ಮಾಡ್ಬೋದು. ಇವಾಗ ಆದಾಯನೇ ಸಿಗಲ್ಲ, ಎಲ್ಲೋ ಹೋಗ್ಲಿ ನಾವು ಕೆಲ್ಸಕ್ಕೆ. ಅವಾಗ ದುಡ್ಡು ಬಂದಿಲ್ಲ ಅಂದ್ರೆ ನಾವೇನು ಖರೀದಿ ಮಾಡಕ್ಕಾಗಲ್ಲ. ಕರೆಕ್ಟಾ? ಸೊ ಜನಗಳು ಭೌಗೋಳಿಕ ಅಂಶಗಳು ಮೊದಲು, ಸಾಂಸ್ಕೃತಿಕ ಅಂಶಗಳು ಎರಡು, ಮೂರನೇದು ಆರ್ಥಿಕ ವ್ಯವಸ್ಥೆ ನೋಡ್ತಾರೆ, ಆರ್ಥಿಕ ಅಂಶಗಳನ್ನ ನೋಡ್ತಾರೆ. ಹೌದಪ್ಪ, ಇಲ್ಲಿದ್ರೆ ನನಗೆ ಕೆಲಸ ಸಿಗುತ್ತೆ. ಆಮೇಲೆ ನಗರಗಳು, ನಗರೀಕರಣ ಆದಾಗ ಏನಾಗುತ್ತೆ, ಎಷ್ಟೋ ನಗರಗಳಲ್ಲಿ
ನಗರಗಳಲ್ಲಿ ಉತ್ತಮ ಸೌಲಭ್ಯಗಳು, ಉದ್ಯೋಗ ಅವಕಾಶಗಳು, ಕರೆಕ್ಟ್, ವೈದ್ಯಕೀಯ ಸೌಲಭ್ಯಗಳು ಎಲ್ಲ ಸಿಗುತ್ತೆ, ಉತ್ತಮ ಸಾರಿಗೆ, ಅದಕ್ಕೋಸ್ಕರ ಎಲ್ಲ ನಗರಗಳು ಬಂದ್ಬಿಡ್ತಾರೆ. ಸೊ ನಗರೀಕರಣ ಆಗುತ್ತೆ, ನಗರಗಳಲ್ಲಿ ಜನಸಾಂದ್ರತೆ ಹೆಚ್ಚಾಗುತ್ತೆ. ಹಂಗೆ ಖನಿಜಗಳು, ಸಂಪನ್ಮೂಲಗಳು, ಇವೆಲ್ಲ ಆರ್ಥಿಕ ಅಂಶಗಳು ಇವೆಲ್ಲ. ಹಂಗೆ ಕೈಗಾರಿಕೆಗಳು ನೋಡಿ, ಕೈಗಾರಿಕೆಗಳು ಜಾಸ್ತಿ ಆದಾಗ ಏನಾಗುತ್ತೆ, ಉದ್ಯೋಗ ಅವಕಾಶ ಹೆಚ್ಚಾಗುತ್ತೆ. ಅದಕ್ಕೆ ಎಲ್ಲೆಲ್ಲಿ ಕೈಗಾರಿಕೆಗಳಿದೆ ಅಲ್ಲಿ ಹೋಗ್ತಾರೆ ಜನ. ಯಾಕೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗ್ತಾರೆ ಹೇಳಿ? ಉದ್ಯೋಗ ಅವಕಾಶ, ಒಳ್ಳೆ ಉದ್ಯೋಗ ಅವಕಾಶ ಸಿಗುತ್ತೆ, ಜೀವನದ ಗುಣಮಟ್ಟ ಚೆನ್ನಾಗಿರುತ್ತೆ, ಆರ್ಥಿಕ ಅಭಿವೃದ್ಧಿ ಆಗ್ಬೋದು, ಜಾಸ್ತಿ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಅಂತ ಹೋಗ್ತಾರೆ. ಕರೆಕ್ಟಾ? ಅದಕ್ಕೆ ಆರ್ಥಿಕ ಕಾರಣಗಳಿಂದ ವಲಸೆ ಗುಳೆ, ಕರೆಕ್ಟಾ, ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ ಜನ. ಅದನ್ನ ನಾನು ಡಿಸ್ಕಸ್ ಮಾಡೋಣ. ಬ್ರೈನ್ ಡ್ರೈನ್ ಕೇಳಿದ್ರೆ ಎಲ್ಲರೂ? ಬ್ರೈನ್ ಡ್ರೈನ್, ಪ್ರತಿಭೆ ಪಲಾಯನ ಅಂತ ಕರಿತೀವಿ. ಎಷ್ಟು ಜನ ಕೇಳಿದ್ರ? ಅವ್ರಗಳಿಗೆ ಏನಾಗುತ್ತೆ? ಬ್ರೈನ್ ಗೇನ್. ಓಕೆ, ಪ್ರತಿಭೆ ಪಲಾಯನ ಅಂದ್ರೇನು? ನಮ್ಮ ದೇಶದಿಂದ ಒಳ್ಳೆ ಪ್ರತಿಭೆ, ವಿದ್ಯಾವಂತರು, ಆರೋಗ್ಯವಂತರು ಬೇರೆ ದೇಶಕ್ಕೆ ಹೋಗುವಂಥದ್ದು. ಅವಾಗ ನಮ್ಮ ದೇಶಗಳಲ್ಲಿ ಆಗ್ತದೆ ಪ್ರತಿಭೆ ಪಲಾಯನ ಆಗ್ತದೆ, ನಮಗ್ ಸಮಸ್ಯೆ ಆಗುತ್ತೆ. ಯಾರಿಗೆ? ಬೇರೆ ದೇಶಗಳಿಗೆ, ಯುರೋಪ್ ಮತ್ತು ಉತ್ತರ ಅಮೆರಿಕಕ್ಕೆ ಹೋಗ್ತಾ ಇದಾರೆ. ಗೊತ್ತಾಗ್ತದೆ ಎಲ್ಲರಿಗೂ? ಯಾಕೆ ಉತ್ತರ ಅಮೆರಿಕಕ್ಕೆ ಹೋಗ್ತಾ ಇದಾರೆ? ಆರ್ಥಿಕ ಕಾರಣಗಳಿಂದ. ಯುರೋಪ್ ಯಾಕೆ ಹೋಗ್ತಾ ಇದಾರೆ? ಆರ್ಥಿಕ ಕಾರಣಗಳಿಂದ. ಆ ಜಾಗದಲ್ಲಿ ಜನಸಾಂದ್ರತೆ ಹೆಚ್ಚಾಗ್ತಾ ಇದೆ ಈಗ. ಇಲ್ಲಿ ಉತ್ತರ ಅಮೆರಿಕದಲ್ಲಿ ಈಸ್ಟ್ ಕೋಸ್ಟ್, USA, ನ್ಯೂಯಾರ್ಕ್, ವಾಷಿಂಗ್ಟನ್ DC, ಬಾಸ್ಟನ್, ಆ ಜಾಗದಲ್ಲಿ, ಪೂರ್ವ ಕರಾವಳಿ, ಗ್ರೇಟ್ ಲೇಕ್ ಆ ಭಾಗದಲ್ಲಿ, ಹಂಗೆ ಕ್ಯಾಲಿಫೋರ್ನಿಯಾ ಭಾಗದಲ್ಲಿ, ಹಂಗೆ ಯುರೋಪಿಯನ್ ನಗರಗಳಿಗೆ ನಮ್ಮ ಭಾರತೀಯರು ಹೋಗ್ತಾ ಇದ್ದಾರೆ. ಅಂದ್ರೆ ನಮ್ಮ ಭಾರತದಲ್ಲಿ ಹುಟ್ಟಿರ್ತಾರೆ, ಇಲ್ಲಿರುವಂತಹ ಸಂಪನ್ಮೂಲಗಳನ್ನ ಬಳಸಿರ್ತಾರೆ, ಇಲ್ಲಿ ಸ್ಕೂಲು ಕಾಲೇಜ್ಗಳಿಗೆ ಹೋಗಿರ್ತಾರೆ, ಕರೆಕ್ಟಾ, IITಗಳು IIMಗಳಲ್ಲಿ ಹೋಗಿರ್ತಾರೆ, ಆಮೇಲೆ ಬೇರೆ ದೇಶಕ್ಕೆ ಹೋಗ್ತಾರೆ. ಯಾರಿಗ್ ನಷ್ಟ? ಅದು ನಮ್ಗೆ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಓದಿ ಬೆಳೆದು ಅವರು ನಮ್ಮ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ, ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತ ಒಂದು ಸಮಸ್ಯೆ ಇದೆ. ಅದಕ್ಕೆ ನಮ್ಮ ಪ್ರಧಾನಿ ಬೇರೆ ಬೇರೆ ದೇಶಗಳಿಗೆ ಹೋದಾಗ ಏನ್ ಹೇಳ್ತಾರೆ? ಬನ್ನಿ ಭಾರತಕ್ಕೆ ವಾಪಸ್ಸು ಅಂತಾರೆ. ಈ ಪ್ರಧಾನಿ ಒಬ್ಬರೇ ಅಲ್ಲ, ಎಲ್ಲಾ ಪ್ರಧಾನಿಗಳು ಹೋದಾಗ್ಲೂ ದೇಶಕ್ಕೆ ವಾಪಸ್ ಬನ್ನಿ, ಅಥವಾ ದೇಶಕ್ಕೆ ವಾಪಸ್ ಇನ್ವೆಸ್ಟ್ ಮಾಡಿ, ನಿಮ್ಮ ಹಣವನ್ನು ಭಾರತಕ್ಕೆ ವಾಪಸ್ ಹಾಕಿ, ಕರೆಕ್ಟ್ ಇನ್ವೆಸ್ಟ್ ಮಾಡಿ, ಬಂಡವಾಳ ಹೂಡಿಕೆ ಮಾಡಿ ಅಂತಾರೆ. ಯಾಕೆ? ನಮ್ಮ ದೇಶನ ಅಭಿವೃದ್ಧಿ ಆಗ್ಲಿ ಅಂತ. ಅರ್ಥ ಆಗ್ತದೆ ಎಲ್ಲರಿಗೂ? ಕೈಗಾರಿಕೀಕರಣ ಆಗದಿರೋದ್ರಿಂದ ವ್ಯಾಪಾರ ಮತ್ತು ಮಾರುಕಟ್ಟೆಗಳು ಅವೆಲ್ಲ ನೋಡ್ತಾರೆ ಜನಗಳು. ಕರೆಕ್ಟಾ? ಕಟ್ಟಡ ಸಾಮಗ್ರಿಗಳು ಎಲ್ಲ ಸಿಗುತ್ತೆ, ಲಭ್ಯ ಇದೆ. ಇವಾಗ ಒಂದು ಜಾಗದಲ್ಲಿ ಮನೆ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಏನಾಗುತ್ತೆ, ಅಲ್ಲಿ ಕಟ್ಟಡ ಸಾಮಗ್ರಿಗಳು ನೋಡ್ತೀವಿ, ಎಲ್ಲಿದೆ, ಏನಪ್ಪಾ ಇದೆ ಅಂತ. ಓಕೆ, ನಾವು ಕಟ್ಕೊಳ್ಳಿ ಸ್ನೇಹಿತರೆ. ಸೊ ಈ ರೀತಿ ಆರ್ಥಿಕ ಕಾರಣಗಳನ್ನ ಗಮನಿಸ್ತೀವಿ. ಕೊನೆಗೆ ರಾಜಕೀಯ ಕಾರಣಗಳು. ಕರೆಕ್ಟಾ? ಆ ಜಾಗದಲ್ಲಿ ಕಾನೂನು ವ್ಯವಸ್ಥೆ ಯಾವ ರೀತಿ ಇದೆ, ರಕ್ಷಣಾತ್ಮಕ ಅಂಶಗಳು, ರಾಜಕೀಯ ಅಂಶಗಳನ್ನ ನೋಡ್ತೀವಿ. ಕೆಲವು ಕಡೆ ಹಿಂದಿನ ಕಾಲದಲ್ಲೆಲ್ಲ ದ್ವೀಪಗಳಲ್ಲಿ ಯಾಕೆ ಹೋಗಿ ಮನೆ ಮಾಡ್ತಾ ಇದ್ರು, ಅಥವಾ ಬೆಟ್ಟಗಳ ಮೇಲೆ ಯಾಕೆ ಮನೆ ಮಾಡ್ತಾ ಇದ್ರು, ಕೋಟೆ ಯಾಕೆ ಕಟ್ತಾ ಇದ್ರು ನೋಡಿದ್ರ? ಗುಡ್ಡಗಳ ಮೇಲೆ ಕೋಟೆ, ದ್ವೀಪಗಳ ಮೇಲೆ ಕೋಟೆ, ಕಲ್ಲಿನ ಗುಡ್ಡಗಳ ಮೇಲೆ, ಬೆಟ್ಟಗಳ ಮೇಲೆ ಹೋಗಿ ವಸತಿಗಳನ್ನ ನಿರ್ಮಿಸ್ತಾ ಇದ್ರು. ಯಾಕೆ? ರಕ್ಷಣಾತ್ಮಕ ಕಾರಣಗಳಿಂದ. ನಮ್ದೇ ತಗೊಳ್ಳಿ, ಚಿತ್ರದುರ್ಗ ಕಲ್ಲಿನ ಕೋಟೆ, ಹಂಗೆ ಗೂಟಿ ಫೋರ್ಟ್ ಅನಂತಪುರ ಹತ್ರ, ಗೋಲ್ಕೊಂಡ ಹೈದರಾಬಾದ್ ಸಿಕಂದ್ರಾಬಾದ್ ಹತ್ರ, ಜೈಪುರ್, ಜೋಧ್ಪುರ್, ಜೈಸಲ್ಮೇರ್ ಎಲ್ಲ ಕೋಟೆಗಳನ್ನ ನೋಡಿ, ಬೆಟ್ಟದ ಮೇಲಿದೆ. ಹಂಗೆ ನಮ್ಮ ಶ್ರೀರಂಗಪಟ್ಟಣ ನೋಡಿ, ಮೈಸೂರು ಡೈನೆಸ್ಟಿ ಇದು. ಮೈಸೂರಿಂದ ಹೈದರಲ್ಲಿ ಯಾಕೆ ಶ್ರೀರಂಗಪಟ್ಟಣ ಸ್ಥಳಾಂತರಗೊಳಿಸಿದ್ರು? ಸೆಕ್ಯೂರಿಟಿ. ಗೊತ್ತಾಯ್ತಲ್ಲ? ಹೈದರಲ್ಲಿ ಟಿಪ್ಪು ಸುಲ್ತಾನ್ ಯಾಕೆ ಶ್ರೀರಂಗಪಟ್ಟಣ ಚೂಸ್ ಮಾಡಿದ್ರೆ ಸುತ್ತ ನದಿ ಇದೆ, ಸೊ ಬ್ರಿಟಿಷರ್ಸ್ ಅಷ್ಟು ಬೇಗ ಅಟ್ಯಾಕ್ ಮಾಡಕ್ ಆಗಲ್ಲ ಅಂತ ಹೇಳಿ. ಈ ರೀತಿ ದ್ವೀಪಗಳು ಮತ್ತೆ ಬೆಟ್ಟ ಗುಡ್ಡ ಪ್ರದೇಶಗಳು, ಇವಾಗಲೂ ಅಷ್ಟೇ ನಾರ್ತ್ ಈಸ್ಟ್ ಅಲ್ಲೆಲ್ಲ ಬೆಟ್ಟಗಳ ಮೇಲೆ ಇದ್ದಾರೆ. ನಾಗಾಲ್ಯಾಂಡ್ ನಲ್ಲಿ ಮೇನ್ ಆಗಿ, ಮೇಘಾಲಯ, ಈ ತರ ಬೆಟ್ಟಗಳ ಮೇಲೆ, ಚಿಕ್ಕ ಚಿಕ್ಕ ಗುಡ್ಡಗಳ ಮೇಲೆ ಇದ್ದಾರೆ ಆ ಟ್ರೈಬ್ಸ್ಗಳು. ಯಾಕೆಂದ್ರೆ ಬೇರೆಯವರಿಂದ ರಕ್ಷಣೆ ಸಿಗುತ್ತೆ. ಗೊತ್ತಾಯ್ತಲ್ಲ? ಹಂಗೆ ಬೇರೆ ಒಂದು ರಾಜಕೀಯ ಕಾರಣಗಳಲ್ಲಿ ಒಂದೊಂದ್ಸತಿ ವಿಭಾಜನೆ, ಅಂದ್ರೆ ಏನಂತಾರೆ ಅಂದ್ರೆ ವಿ ಕಾಲ್ಡ್ ಅಸ್ ಮೈಗ್ರೇಷನ್ ಆಗೋದು, ಈ ತರ ಪಾರ್ಟಿಷನ್ ಆದಾಗ, ದೇಶಗಳ ವಿಭಜನೆ ಆದಾಗ. ಅರ್ಥ ಆಗುತ್ತೆ ಎಲ್ಲರಿಗೂ? ಪಾರ್ಟಿಷನ್, ದೇಶಗಳ ವಿಭಜನೆ. ನಮ್ದೇ ತಗೊಳ್ಳಿ, ಭಾರತ ಪಾಕಿಸ್ತಾನ ಅಂತ ಆದಾಗ ಎಷ್ಟೋ ಜನ ವಲಸೆ ಹೋಗ್ಬೇಕಾಗ್ಬತ್ತು. ಅವ್ರಿಗೆ ಇಷ್ಟ ಇರಲಿಲ್ಲ, ಆದ್ರೆ ಏನ್ ಮಾಡಕ್ಕಾಗುತ್ತೆ? ರಾಜಕೀಯ ಕಾರಣಗಳಿಂದ ಅವರು ವಲಸೆ ಹೋದ್ರು. ಹಂಗೆ ಎಷ್ಟೊಂದ್ ಸತಿ ಕಾನೂನು ಮತ್ತೆ ಸುವ್ಯವಸ್ಥೆ, ಅಂದ್ರೆ ಲಾ ಅಂಡ್ ಆರ್ಡರ್, ಜನಕ್ಕೆ ಅರ್ಥ ಆಗ್ತದೆ, ಲಾ ಅಂಡ್ ಆರ್ಡರ್ ಅದನ್ನ ನೋಡ್ತಾರೆ ಜನ. ಲಾ ಅಂಡ್ ಆರ್ಡರ್ ಸರಿ ಇಲ್ದಿದ್ರೆ ಇರ್ತಾರ ಆ ಜಾಗದಲ್ಲಿ? ಇಲ್ಲ, ಎಲ್ಲ ವಲಸೆ ಹೊರಟೋಗ್ತಾರೆ. ಗೊತ್ತಾಯ್ತಲ್ಲ? ಸೊ ಎಷ್ಟೊಂದ್ ಕಡೆ ನೋಡಿದ್ದೇವೆ ನಾವು ಅದನ್ನ. ಇವಾಗ ಇಸ್ರೇಲ್ ಪ್ಯಾಲೆಸ್ಟೀನ್ ತಗೊಳ್ಳಿ, ಇಸ್ರೇಲ್ ಪ್ಯಾಲೆಸ್ಟೀನ್ ಅಲ್ಲಿ ಎಷ್ಟೊಂದ್ ಜನ ಅರಬ್ಸ್ ಹೊರಟೋಗಿದ್ದಾರೆ ಪ್ಯಾಲೆಸ್ಟೀನಿಂದ. ಜಾರ್ಡನ್ ನಲ್ಲಿಂದ ವಲಸೆ ಹೋಗ್ತಾ ಇದ್ದಾರೆ, ಇರಾಕ್ ಸಿರಿಯಾದಿಂದ ವಲಸೆ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಕಡೆಗೆ. ಈ ರೀತಿ ಯುದ್ಧಗಳಾಗೋ ಕಡೆ ಎಲ್ಲ ಕಡೆ ವಲಸೆ ಹೊರಟೋಗ್ತಾರೆ. ಯುದ್ಧಗಳು ಯುಕ್ರೇನ್ ನಲ್ಲಿ ಆಗ್ತಾ ಇರುವಂತದ್ದು, ಹಂಗೆ ಮಯನ್ಮಾರ್ ಇಂದ ರೋಹಿಂಗ್ಯಾಗಳು ಬಂದಿರೋದಾಗಿರ್ಬೋದು, ಹಂಗೆ ಜಮ್ಮು ಕಾಶ್ಮೀರದಿಂದ
ಕಾಶ್ಮೀರಿ ಪಂಡಿತ್ಸ್ ಬಂದಿರೋಂಥದ್ದು. ಈ ರೀತಿ ಕಾನೂನು ವ್ಯವಸ್ಥೆ ಸರಿ ಇಲ್ಲ, ಅಲ್ಲಿ ಅವ್ರಿಗೆ ರಕ್ಷಣೆ ಸಿಗ್ತಾ ಇಲ್ಲ ಅಂದಾಗ ಏನಾಗುತ್ತೆ, ಅಲ್ಲಿಂದ ಜನಗಳು ವಲಸೆ ಹೋಗ್ತಾರೆ. ಸೊ ರಾಜಕೀಯ ಅಂಶಗಳು, ರಕ್ಷಣಾತ್ಮಕ ಅಂಶಗಳನ್ನು ಸಹ ನಾವು ಗಮನದಲ್ಲಿ ತಗೋತೀವಿ ಒಂದು ಜಾಗದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಎಂದಾಗ. ಗೊತ್ತಾಗ್ತದೆ ಎಲ್ಲರಿಗೂ? ಇವೆಲ್ಲೇನು ಸ್ನೇಹಿತರೆ, ಇವೆಲ್ಲ ಮುಖ್ಯ ಕಾರಣಗಳು ಜನಸಾಂದ್ರತೆ, ಜನಸಂಖ್ಯೆ ವಿವರಣೆ ಹೆಚ್ಚಾಗೋದಕ್ಕೆ ಮತ್ತು ವಿತರಣೆ ಆಗ್ಲಿಕ್ಕೆ. ಇದು ತುಂಬಾ ಮುಖ್ಯ. ಸೊ ಎಕ್ಸಾಂಪಲ್ ಕೇಳ್ತಾರೆ, ಮೇನ್ಸ್ ಅಲ್ಲಿ ಕೇಳ್ತಾರೆ, ಯಾವ್ಯಾವ ಕಾರಣಗಳಿಂದ ಜನಸಂಖ್ಯೆ ಹೆಚ್ಚಾಗುತ್ತೆ ಮತ್ತು ಯಾವ್ಯಾವ ಕಾರಣಗಳಿಂದ ಜನಸಂಖ್ಯೆ ವಿತರಣೆ ಆಗುತ್ತೆ, ಡಿಸ್ಟ್ರಿಬ್ಯೂಷನ್. ಕರೆಕ್ಟಾ? ಟಿಬೆಟ್ ಅಷ್ಟೇ, ಚೈನಾ ಆಕ್ಯುಪೈ ಮಾಡ್ಕೋತು ಟಿಬೆಟ್ನ, ಅಲ್ಲಿಂದ ಎಲ್ಲ ಬಂದ್ರು ಭಾರತಕ್ಕೆ. ಕರೆಕ್ಟಾ? ಎಷ್ಟೋ ಜನ ಲಡಾಖಲ್ಲಿದ್ದಾರೆ, ಎಷ್ಟೋ ಜನ ಸಿಕ್ಕಿಂ ನೇಪಾಳಲ್ಲಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ, ಮುಂಡ್ಗೋಡು ಸಿರ್ಸಿ ಭಾಗದಲ್ಲಿ. ಕರೆಕ್ಟಾ? ಹಂಗೆ ಒಡೆಯರ್ ಪಾಳ್ಯ ಕೊಳ್ಳೇಗಾಲದ ಹತ್ರ, ಗುರುಪುರ ಹುಣಸೂರ್ ಹತ್ರ, ಕುಶಾಲನಗರ, ಬಯಲುಕುಪ್ಪೆ ಕೇಳಿದಿರ್ತಾನೆ ಎಲ್ಲರೂ. ಅದನ್ನು ಡಿಸ್ಕಸ್ ಮಾಡ್ತೀನಿ ನಾನು, ಯೋಚನೆ ಮಾಡಿ. ಈ ರೀತಿ ಜನಸಾಂದ್ರತೆ, ಜನಸಂಖ್ಯೆ, ವಲಸೆ ಎಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಯುದ್ಧಗಳಾದಾಗ ವಲಸೆ ಹೋಗ್ತಾರೆ ಜನ. ಈ ರೀತಿ ನಾವು ಎಲ್ಲಾ ಕಾರಣಗಳನ್ನ ನಾವು ಬರ್ತೀವಿ ನೋಡಿ. ಲಾ ಅಂಡ್ ಆರ್ಡರ್, ಗೌರ್ಮೆಂಟ್ ಪಾಲಿಸಿ, ಈ ರೀತಿ. ಚೈನಾದವ್ರು ಏನ್ ಮಾಡಿದ್ರು, ಟಿಬೆಟನ್ಸ್ ಹೋದ್ಮೇಲೆ ಅವರು ಬೇರೆ ಬೇರೆ ಜನಾಂಗದವ್ರನ್ನ, ಹ್ಯಾನ್ ಕಮ್ಯುನಿಟಿ ಅವ್ರನ್ನ ಟಿಬೆಟ್ ನಲ್ಲಿ ನೆಲೆಸಂಗ್ ಮಾಡಿದ್ರು. ಅದೇನು ಗೌರ್ಮೆಂಟ್ ಪಾಲಿಸಿ. ಗೌರ್ಮೆಂಟ್ನವರು ಒಂದು ಜಾಗದಲ್ಲಿ ಒಂದು ಜನಗಳಿಗೆ ಸೂಕ್ತ ವಾತಾವರಣ ಕೊಟ್ಟಾಗ ಬೇರೆ ಕಡೆಯಿಂದ ವಲಸೆ ಬರ್ತಾರೆ ಅಲ್ಲಿಗೆ. ಸೊ ಟಿಬೆಟ್ ಅಲ್ಲಿ ಇವಾಗ ಎಷ್ಟೊಂದು ಜನ ಏನಾಗಿದೆ, ಟಿಬೆಟನ್ಸ್ ಎಲ್ಲ ಹೊಟ್ಟೋಗಿದ್ದಾರೆ ಬೇರೆ ಕಡೆಗೆ. ಅಲ್ಲಿ ಬೇರೆ ಬೇರೆ ಕಮ್ಯುನಿಟಿ ಅವರು ಇದ್ದಾರೆ, ಈಗ ಹ್ಯಾನ್ ಕಮ್ಯುನಿಟಿ ಅವರು ಇದ್ದಾರೆ. ಈ ರೀತಿ ಆಯ್ತಾ? ಸೊ ನೋಡಿ ಈ ಗ್ರಾಫ್ ನೋಡಿ ಎಲ್ಲರೂ, ಈ ಒಂದು ಗ್ರಾಫ್ ಗೊತ್ತಾಗ್ತಾ ಇದೆಯಾ? 10,000 BC ಇಂದ ಶುರುವಾಗಿ 2024 ತಗೊಳ್ಬಹುದು ನಾವು. ಇಲ್ಲಿ 2024 ಬೇಕಾದ್ರೆ ಬರಿಬಹುದು ನಾವು. ಏನಿದು ಗ್ರಾಫ್ ಕಾಣ್ತಾ ಇದೆ ಎಲ್ಲರಿಗೂ? ಈ ಗ್ರಾಫ್ ನೋಡಿ ಆಯ್ತಾ? 10,000 BC ನಲ್ಲಿ ಮಾನವ ಜನಸಂಖ್ಯೆ ಗ್ರಾಫ್ ಇದು. ಜಗತ್ತಿನ ಮಾನವ ಜನಸಂಖ್ಯೆ ತುಂಬಾ ಕಮ್ಮಿ ಇತ್ತು 10,000 BC ನಲ್ಲಿ. 10,000 BC ನಲ್ಲಿ ಮಾನವ ಜನಸಂಖ್ಯೆ ನೋಡಿ ಬರೀ 4 ಮಿಲಿಯನ್. ಯಾಕೆ ಅವಾಗ ಅಷ್ಟು ಜನಸಂಖ್ಯೆ ಕಡಿಮೆ ಇತ್ತು? ರೋಗಗಳಿದ್ವು ತುಂಬಾ. ಎಷ್ಟೋ ಜನ ಯಾವುದೇ ರೀತಿಯಾದ ಔಷಧಿ ಇಲ್ಲದೆ ಸತ್ತೋಗ್ತಾ ಇದ್ರು. ಮೆಡಿಕಲ್ ಕೇರ್, ಸ್ಯಾನಿಟೇಷನ್ ಇರಲಿಲ್ಲ ಹಿಂದೆ. ಭೂಕಂಪಗಳಾಗ್ತಿತ್ತು, ಪ್ರವಾಹಗಳಾಗ್ತಿತ್ತು, ಆಹಾರ ಇಲ್ಲದೆ ಸತ್ತೋಗ್ತಾ ಇದ್ರು, ಯುದ್ಧಗಳಾಗ್ತಾ ಇತ್ತು. ಕರೆಕ್ಟ್? ಅವಾಗೆಲ್ಲ ಕಡಿಮೆ ಇದ್ದಿದ್ದ ಜನಸಂಖ್ಯೆ ಏನಕ್ಕೆ? ಇದಕ್ಕೆ. ತುಂಬಾ ಮಾನವ ಜನಸಂಖ್ಯೆ ಕಮ್ಮಿ ಇತ್ತು, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇತ್ತು. ಅವಾಗ ಪ್ರಾಣಿಗಳು ನಮ್ಮನ್ನ ಬೇಟೆ ಆಡ್ತಾ ಇದ್ವು, ಗೊತ್ತಲ್ಲ? ಗ್ರಾಜುಯಲ್ ಆಗಿ 10,000 BC ಆದ್ಮೇಲೆ ಏನಾಯ್ತು, ನದಿಗಳ ಹತ್ರ ವಸತಿಗಳು ಬಂದ್ವು. ಮೆಸೊಪೊಟೋಮಿಯಾ ನಾಗರಿಕತೆ, ಈಜಿಪ್ಷಿಯನ್ ನಾಗರಿಕತೆ, ಕರೆಕ್ಟ್, ಇಂಡಸ್ ವ್ಯಾಲಿ ನಾಗರಿಕತೆ, ಚೈನೀಸ್ ನಾಗರಿಕತೆ, ಮಾಯನ್ ನಾಗರಿಕತೆ ಮತ್ತು ಇನ್ಕಾ. ಈ ರೀತಿ ಹಲವಾರು ನದಿಗಳ ತೀರದಲ್ಲಿ ನಾಗರಿಕತೆ ಶುರುವಾಯಿತು, ಸಿವಿಲೈಸೇಷನ್ ಶುರುವಾಯಿತು. ಅಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಹೋಯ್ತು. ಆದ್ರೂ 10,000 BC ಇಂದ ನೋಡಿ ನಮ್ಮ ಜನಸಂಖ್ಯೆ ಹತ್ತತ್ರ ನೋಡಿ, ಎಷ್ಟನೇ ಇಸ್ವಿ, 1830 ಇಲ್ಲಿ ಹಾಕಿದೆ ನೋಡಿ. 1830 ನಾನು ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ಇಲ್ಲಿ 1830 ಜನಸಂಖ್ಯೆ ಕಮ್ಮಿನೇ ಇತ್ತು. ಲೆಸ್ ದೆನ್ 1 ಬಿಲಿಯನ್ ಇದೆ ನೋಡಿ ಜನಸಂಖ್ಯೆ. ಗ್ರಾಫ್ ಗೊತ್ತಾಗುತ್ತೆ ಎಲ್ಲರಿಗೂ? 1 ಬಿಲಿಯನ್ ಗಿಂತನೂ ಕಮ್ಮಿ ಇದೆ ಜನಸಂಖ್ಯೆ 1830 ಗೊತ್ತಲ್ಲ? ಸೊ ಯಾಕೆಂದ್ರೆ ಅಲ್ಲಿವರೆಗೂ ಮೆಡಿಕಲ್ ಸ್ಯಾನಿಟೇಷನ್ ಅಷ್ಟು ಅಭಿವೃದ್ಧಿ ಆಗಿರಲಿಲ್ಲ, ಆರೋಗ್ಯ ವ್ಯವಸ್ಥೆ ಇರಲಿಲ್ಲ, ಸ್ಯಾನಿಟೇಷನ್ ಇರಲಿಲ್ಲ, ಸ್ವಚ್ಛತೆ ಕಾಪಾಡ್ತಾ ಇರಲಿಲ್ಲ, ಹಂಗೆ ಸಾರಿಗೆ ವ್ಯವಸ್ಥೆ ಇರಲಿಲ್ಲ, ಕೈಗಾರಿಕೆಗಳಿರಲಿಲ್ಲ. ಕರೆಕ್ಟಾ? ಏನಾಯ್ತು, 15-16ನೇ ಶತಮಾನದಲ್ಲಿ ಯುರೋಪಿಯನ್ ಎಕ್ಸ್ಪ್ಲೋರೇಷನ್ ಶುರುವಾಯಿತು. ಯುರೋಪಿಯನ್ಸ್ ಎಲ್ಲ ಕಡೆ ಹೊರಡಕ್ಕೆ ಶುರು ಮಾಡೋದು. ಕರೆಕ್ಟಾ? ಯುರೋಪಿಯನ್ಸ್ ಏನು, ಅವರ ಡಾರ್ಕ್ ಏಜ್ ಇಂದ ಹೊರಗಡೆ ಬಂದರು. ಕಲ್ಚರಲ್ ರೆವಲ್ಯೂಷನ್ ಆಯ್ತು, ಸಾಂಸ್ಕೃತಿಕ ನವೋದಯ ಅಂತ ಕರಿತೀವಿ. ಕಲ್ಚರಲ್ ರೆವಲ್ಯೂಷನ್ ಎಲ್ಲಿ? ಯುರೋಪಲ್ಲಿ. ಸೊ ಅವಾಗ ಏನಾಗುತ್ತೆ, ಮೂಢನಂಬಿಕೆಗಳಿಂದ ಹೊರಗಡೆ ಬಂದರು ಅವರು. ಸೊ ಹೊಸ ಹೊಸ ಜಾಗಗಳಿಗೆ ವಲಸೆ ಹೋಗಕ್ಕೆ ಶುರು ಮಾಡಿದ್ರು. ಎಲ್ಲಿಗೆ? ಅಮೆರಿಕ ಕಂಡಿಡಿದ್ರು. ಕರೆಕ್ಟಾ? ಹಂಗೆ ಆಸ್ಟ್ರೇಲಿಯಾ, ಭಾರತ, ಈ ರೀತಿ ಎಲ್ಲ ಕಡೆಗೂ ವಲಸೆ ಬಂದ್ರು. ಯಾರು? ಯುರೋಪಿಯನ್ಸ್ ಬಂದು ಸೆಟ್ಲ್ ಆದ್ರು ಇಲ್ಲೇ. ಅವಾಗ ಏನಾಯ್ತು, ಅವ್ರ ಜೊತೆಗೆ ಕೈಗಾರಿಕೆಗಳು ಹೆಚ್ಚಾದ್ವು, ಸಾರಿಗೆ ವ್ಯವಸ್ಥೆ ಅಭಿವೃದ್ಧಿ ಆಯ್ತು. ಕರೆಕ್ಟಾ? ಹೊಸ ಹೊಸ ಔಷಧಿಗಳನ್ನ ಕಂಡಿಡಿದ್ರು, ಪೆನಿಸಿಲಿನ್ ಎಲ್ಲ ಬಂತಲ್ಲ. ಅವಾಗ ಏನಾಯ್ತು, ರೋಗಗಳಿಗೆ ಯಾವಾಗ ಔಷಧಿಗಳು ಬಂದ್ವು, ಅವಾಗ ಏನಾಯ್ತು, ಜನಸಂಖ್ಯೆ ಹೆಚ್ಚಾಗಕ್ಕೆ ಶುರು ಆಯ್ತು. ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆಯಾ ಸೌಂಡ್ದು? ಸತೀಶ್ ರಿಫ್ರೆಶ್ ಮಾಡಿ ಆಯ್ತಾ? 1 ಬಿಲಿಯನ್ ಯಾವಾಗ ಆಗಿದ್ದು? ಜಗತ್ತಿನ ಜನಸಂಖ್ಯೆ ಇದು. ಜಗತ್ತಿನ ಜನಸಂಖ್ಯೆ 1 ಬಿಲಿಯನ್ ಆಗಿದ್ದು ಯಾವಾಗ ಔಷಧಿಗಳನ್ನ ಕಂಡಿಡಿದ್ರು ಅವಾಗ. ಓಕೆ, ಔಷಧಿಗಳನ್ನ ಕಂಡಿಡಿದ್ರಲ್ಲ ಅವಾಗ 1 ಬಿಲಿಯನ್ ರೀಚ್ ಆಯ್ತು. ಅದಾದ್ಮೇಲೆ ಏನಾಯ್ತು, ಸಾರಿಗೆ ವ್ಯವಸ್ಥೆ ಇದ್ದಿದ್ದರಿಂದ ಎಲ್ಲ ಕಡೆಗೂ ಔಷಧಿಗಳನ್ನ ಕೊಟ್ರು.
ಜಗತ್ತಿನಾದ್ಯಂತ. ಸೊ ಜಗತ್ತಿನ ಜನಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು. ಅಲ್ಲಿವರೆಗೂ ಏನಾಗ್ತಿತ್ತು, ನಾಲ್ಕೈದು ಎಲ್ಲರಿಗೂ ಪ್ಲೇಗ್ ಇಂದ ಸತ್ತಿದ್ದಾರೆ ಜನ, ಮಲೇರಿಯಾದಿಂದ ಸತ್ತಿದ್ದಾರೆ, ಜನ ಗೊತ್ತಿದಲ್ಲ, ಬ್ಲ್ಯಾಕ್ ಪ್ಲೇಗ್, ಮಲೇರಿಯಾ ಇವೆಲ್ಲ ತುಂಬಾ ಜನ ಸಾಯಿಸಿದೆ. ಕರೆಕ್ಟ್ ಆಹಾರ ಇಲ್ಲದೆ ಜನ ಸತ್ತಿದ್ದಾರೆ. ಈಗೇನಾಗಿದೆ, ನಾವು ಬಯೋಟೆಕ್ನಾಲಜಿನಲ್ಲಿದ್ದೀವಿ, ಈಗ ಅಗ್ರಿಕಲ್ಚರ್ ರೆವಲ್ಯೂಷನ್ ಅಲ್ಲಿದ್ದೀವಿ. ಅವೆಲ್ಲ ಬಂದ್ಮೇಲಿಂದ ಅಗ್ರಿಕಲ್ಚರ್ ಕೃಷಿ ಅಭಿವೃದ್ಧಿ ಆಗಿದೆ. ಕರೆಕ್ಟಾ, ಇರಿಗೇಷನ್ ಬಂದಿದೆ ಈಗ. ಜೊತೆಗೆ ಏನು ಏನು ವಿ ಆರ್ ಟಾಕಿಂಗ್ ಅಬೌಟ್ ಹೈಡ್ರೋಪೋನಿಕ್ಸ್ ಅಂತ ಕರಿತಾ ಇದೀವಿ. ನೀರಲ್ಲಿ ಬೆಳೆಗಳನ್ನ ಬೆಳೆಯೋದಾಗಿರ್ಬೋದು. ಅಗ್ರಿಕಲ್ಚರ್ ಟೆಕ್ನಾಲಜಿ ಅಭಿವೃದ್ಧಿ ಆಗಿದೆ ಈಗ. ಆಸ್ ಅ ರಿಸಲ್ಟ್ ಏನಾಗಿದೆ, ಕೃಷಿ ಹೆಚ್ಚಾಗ್ತಾ ಹೋದಂಗೆ ಆಹಾರ ಹೆಚ್ಚಾಗ್ತಾ ಹೋಗುತ್ತೆ. ಆಹಾರ ಹೆಚ್ಚಾಗ್ತಾ ಹೋದಂಗೆ ಏನಾಗುತ್ತೆ, ಪಾಪ್ಯುಲೇಷನ್ ಕೂಡ ಹೆಚ್ಚಾಗಿದೆ. ಯಾಕೆಂದ್ರೆ ಜನಗಳಿಗೆ ಜಾಸ್ತಿ ಆಹಾರ ಒದಗ್ತಾ ಇದೆ. ಹಂಗೆ ಮಹಾಯುದ್ಧಗಳು, ವರ್ಲ್ಡ್ ವಾರ್ 1, ವರ್ಲ್ಡ್ ವಾರ್ 2, ಹೌದು ಕರೆಕ್ಟಾ, ಅದು ಬರ್ತೀವಿ ನೋಡಿ. ಮಹಾಯುದ್ಧಗಳಿಂದನೂ ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ. 1830 ನೋಡಿ, 1830 ಇಂದ 1 ಬಿಲಿಯನ್ ನೋಡಿ, 1 ಬಿಲಿಯನ್ ಇಂದ 2 ಬಿಲಿಯನ್ ಆಗೋಕ್ಕೆ 100 ವರ್ಷ ತಗೊಂಡಿದ್ದೀವಿ ನೋಡಿ. 100 ವರ್ಷ ತಗೊಂಡಿದ್ದೀವಿ. 1830 ಇಂದ 1930ಗೆ 1 ಇದ್ದಿದ್ದು 2 ಬಿಲಿಯನ್ ಆಗಿದೆ, 100 ವರ್ಷ. ಹಂಗೆ 1930 ಇಂದ 1960ಗೆ 2 ಇದ್ದಿದ್ದೇನಾಯ್ತು, 3 ಬಿಲಿಯನ್. ಅಂದ್ರೆ ಬರೀ 30 ವರ್ಷಗಳಲ್ಲಿ ನಮ್ಮ ಜನಸಂಖ್ಯೆ 2ರಿಂದ 3 ಆಯ್ತು. ಯಾಕೆ? ಅಗ್ರಿಕಲ್ಚರ್ ಅಭಿವೃದ್ಧಿ ಆಗ್ತದೆ, ಬಯೋಟೆಕ್ನಾಲಜಿ ಅಭಿವೃದ್ಧಿ ಆಗ್ತದೆ, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಭಿವೃದ್ಧಿ ಆಗ್ತಾ ಇದೆ, ಸಾರಿಗೆ ವ್ಯವಸ್ಥೆ ಅಭಿವೃದ್ಧಿ ಆಗಿದೆ. ಇದೆಲ್ಲ ಕ್ರಾಂತಿಗಳು ನಮ್ಮಲ್ಲಿ. ಕೈಗಾರಿಕಾ ಕ್ರಾಂತಿ, ಸಾರಿಗೆ ಕ್ರಾಂತಿ, ಆರೋಗ್ಯ ಕ್ರಾಂತಿ, ಕರೆಕ್ಟಾ, ಕೃಷಿ ಕ್ರಾಂತಿ, ಸಾಫ್ಟ್ವೇರ್ ಕ್ರಾಂತಿ. ಗೊತ್ತಾಗ್ತಿದೆ ಎಲ್ಲರಿಗೂ? ಈ ಕ್ರಾಂತಿಗಳಿಂದ ಏನಾಗ್ತಾ ಹೋಗಿದೆ, ಜಗತ್ತಿನಲ್ಲಿ ಸೌಲಭ್ಯಗಳು ಹೆಚ್ಚಾಗ್ತಾ ಹೋಗಿದೆ. ಸೊ ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗಿದೆ. ಅದಾದ್ಮೇಲೆ ನೋಡಿ, 1960 ಇಂದ 1975ಗೆ 3ರಿಂದ 4 ಆಯ್ತು. ಅಂದ್ರೆ ಬರೀ 15 ವರ್ಷಗಳಲ್ಲಿ 3 ಬಿಲಿಯನ್ ಇಂದ 4 ಬಿಲಿಯನ್, ಬರೀ 15 ವರ್ಷ. ಹಂಗೆ 4ರಿಂದ 5 ಬಿಲಿಯನ್, ಬರೀ 12 ವರ್ಷ ನೋಡಿ. ಇಲ್ಲಿ 1975, 1987, 12 ವರ್ಷ. ಹಂಗೆ 5 ಬಿಲಿಯನ್ ಇಂದ 6 ಬಿಲಿಯನ್, ಮತ್ತೆ ಅಷ್ಟೇ 12 ವರ್ಷ ತಗೊಂಡಿದ್ದೀವಿ. ಹಾಗೆ 6 ಬಿಲಿಯನ್ ಇಂದ 7 ಬಿಲಿಯನ್, ಮತ್ತೆ 12 ವರ್ಷ ತಗೊಂಡಿದ್ದೀವಿ. ಕರೆಕ್ಟಾ? ಈಗ 2023ರಲ್ಲಿ ನಾವು 8 ಬಿಲಿಯನ್ ರೀಚ್ ಆಗಿದ್ದೀವಿ. ಆಯ್ತಾ, 8 ಬಿಲಿಯನ್ ಆಗೋಗಿದೆ ಈಗಾಗಲೇ. ಕರೆಕ್ಟಾ? 8 ಬಿಲಿಯನ್ ದಾಟಿದೀವಿ ಆಲ್ರೆಡಿ. 7ರಿಂದ 8 ಬಿಲಿಯನ್ಗೂ ಅದು ಅಷ್ಟೇ, ಮತ್ತೆ 12 ವರ್ಷ ತಗೊಂಡಿದ್ದೀವಿ. ಗೊತ್ತಾಗ್ತದೆ ಎಲ್ಲರಿಗೂ ಯಾವ ರೀತಿ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಹೋಗಿದೆ. ಏನಿದನ್ನ ಏನಂತ ಕರಿತೀವಿ? 1830 ಆದ್ಮೇಲಿಂದ ಜನಸಂಖ್ಯೆ ನೋಡಿ, ಗ್ರಾಫ್ ಹಿಂಗ್ ಮೇಲೆ ಹೊಟ್ಟೋಗುತ್ತೆ. ಜನಸಂಖ್ಯೆ ಸ್ಫೋಟ ಅಂತ ಕರಿತಿದ್ದೇನೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಪಾಪ್ಯುಲೇಷನ್ ಬಾಂಬ್. ಜನಸಂಖ್ಯೆ ಸ್ಫೋಟಗೊಂಡಿದೆ. ಸೊ ಈ ಎಲ್ಲ ಕ್ರಾಂತಿಗಳು ಬಂದಿರೋದ್ರಿಂದ ಏನಾಗುತ್ತೆ, ಹೊಸ ಹೊಸ ಕೈಗಾರಿಕೆಗಳು ಬಂದವು, ಸಾರಿಗೆ ವ್ಯವಸ್ಥೆ ಅಭಿವೃದ್ಧಿ ಆಯ್ತು, ಆರೋಗ್ಯ ವ್ಯವಸ್ಥೆ ಹೆಚ್ಚಾಯ್ತು, ಅಗ್ರಿಕಲ್ಚರ್ ಹೆಚ್ಚಾಯ್ತು. ಈ ರೀತಿ ನಮ್ಮ ಯಾವಾಗ ಆರೋಗ್ಯ ವ್ಯವಸ್ಥೆ ಹೆಚ್ಚಾಗುತ್ತೆ ಏನಾಗುತ್ತೆ, ಜೀವಿತಾವಧಿ ಹೆಚ್ಚಾಗುತ್ತೆ, ಮರಣ ದರ ಕಮ್ಮಿ ಆಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಜನನ ದರ ಹೆಚ್ಚಾಗುತ್ತೆ, ಅವಾಗ ಏನಾಗುತ್ತೆ, ಪಾಪ್ಯುಲೇಷನ್ ಹೆಚ್ಚಾಗುತ್ತೆ. ಈ ಗ್ರಾಫ್ ಗೊತ್ತಾಯ್ತಾ ಎಲ್ಲರಿಗೂ? ನೋಡಿ, 1830ವರೆಗೂ ನಮ್ ಗ್ರಾಫ್ ನೋಡಿ, ರೆಡ್ ಲೈನ್ ತುಂಬಾ ಕಡಿಮೆ ಇದೆ. ಎಲ್ಲಾ ತರ ಕಾರಣಗಳು, ಯುದ್ಧ ಆಗಿರ್ಬೋದು, ರೋಗಗಳಾಗಿರ್ಬೋದು, ಕರೆಕ್ಟಾ, ಪ್ರಾಣಿಗಳಿಂದ ನಮ್ಗೆ ತೊಂದರೆ ಆಗಿರ್ಬೋದು, ಭೂಕಂಪಗಳಾಗಿರ್ಬೋದು, ಎಲ್ಲದ್ರಿಂದನೂ ಸಂಖ್ಯೆ ಕಮ್ಮಿ ಇದೆ. ಆದ್ರೆ 1830 ಆದ್ಮೇಲಿಂದ ಯಾವಾಗ ನಾವು ಔಷಧಿಗಳನ್ನ ಕಂಡಿಡಿದ್ವಲ್ಲ, ಅವಾಗಿಂದ ಪಾಪ್ಯುಲೇಷನ್ ನೋಡಿ ಹೆಂಗಿದೆ. ಈಗ 8 ಬಿಲಿಯನ್ ದಾಟಿ ಹೊಟ್ಟೋಗಿದೀವಿ, ಗೊತ್ತಾ ತಾನೇ? ಈಗ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? 8 ಬಿಲಿಯನ್ ದಾಟಿ ನಾವು ಇವಾಗ ನೋಡಿ, ಇವಾಗ ನೋಡ್ತೀನಿ ಇವತ್ತಿನ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳ್ಬಿಡ್ತೀನಿ ನೋಡಿ. ಪ್ರೆಸೆಂಟ್ ವರ್ಲ್ಡ್ ಪಾಪ್ಯುಲೇಷನ್ ಇಲ್ಲಿದೆ ಇದು. ಇವಾಗ ಇವತ್ತಿನ ಜನಸಂಖ್ಯೆ ಬರಿತಾ ಇದ್ದೀನಿ ನಾನು. 8.16 ಬಿಲಿಯನ್, 8.16 ಬಿಲಿಯನ್ ಆಗಿದೆ ಜನಸಂಖ್ಯೆ. ಗೊತ್ತಾಯ್ತು ಎಲ್ಲರಿಗೂ? ಹೆಚ್ಚಾಗ್ತಾ ಇದೆ ಒಳ್ಳೆ ಜಗತ್ತಿನ ಜನಸಂಖ್ಯೆ. ಹೇಮಂತ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರುತ್ತಪ್ಪ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ. ಡೋಂಟ್ ವರಿ. ಯಾಕೆ ನಾನು ಒಂದೇ ದಿನ ಎಲ್ಲ ಟಾಪಿಕ್ಸ್ ಕವರ್ ಮಾಡಲ್ಲ. ಅವಾಗ ಏನಾಗುತ್ತೆ, ನಮ್ದು ಎಕ್ಸ್ಪ್ಲನೇಷನ್ ಟೈಮ್ ಕಮ್ಮಿ ಆಗೋಗುತ್ತೆ. ಪ್ರತಿಯೊಂದನ್ನ ಟಾಪಿಕ್ ನ ಜಂಪ್ ಮಾಡ್ಬೇಕಾಗುತ್ತೆ. ಸೊ ನಾವು ಏನೇನಿದೆ ಟಾಪಿಕ್ಸ್ ಅದನ್ನೇ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇದರಲ್ಲಿ. ಸೊ ಅವಾಗ ಜಾಸ್ತಿ ಎಕ್ಸ್ಪ್ಲನೇಷನ್ ಸಿಗುತ್ತೆ ನಮಗೆ. ಗೊತ್ತಾಯ್ತಲ್ಲ ಈ ಗ್ರಾಫ್ ಯಾವ ರೀತಿ ಪಾಪ್ಯುಲೇಷನ್ ಮೊದಲು ಕಮ್ಮಿ ಇತ್ತು, ನಮ್ಗೆ ಹಿಂದೆ ಸಮಸ್ಯೆಗಳು ಏನಿತ್ತು,
ಪ್ರಕೃತಿಯ ವಿಕೋಪಗಳಾಗಿರ್ಬೋದು, ಆಹಾರ ಇಲ್ಲದೆ ಸತ್ತಿರೋದಾಗಿರ್ಬೋದು, ಅಪೌಷ್ಟಿಕತೆ, ಹಸಿವಿಂದ, ಯುದ್ಧಗಳಿಂದ, ಕರೆಕ್ಟ್ ಆರೋಗ್ಯ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಅವೆಲ್ಲ ಇತ್ತು. ಇವಾಗ್ಲೂ ಇದೆ ಅದು. ಆದ್ರೆ ಈಗ ಸ್ವಲ್ಪ ಏನಾಗಿದೆ, ಆರೋಗ್ಯ ವ್ಯವಸ್ಥೆ ಹೆಚ್ಚಾಗಿದೆ, ಗೊತ್ತಾಯ್ತಲ್ಲ. ಹಂಗೆ ಎಷ್ಟೋ ಕಡೆ ಏನು ಡೆಮೋಕ್ರಸಿ ಬಂದಿದೆ. ಜೊತೆಗೆ ಇನ್ನೊಂದೇನು, ಪೊಲಿಟಿಕಲ್ ಸ್ಟೆಬಿಲಿಟಿ ಎಲ್ಲ ಕಡೆ. ಯುದ್ಧಗಳು ಕಡಿಮೆ ಆಗಿದೆ, ಮೊದಲಿಗಿಂತ ಯುದ್ಧಗಳು ಕಡಿಮೆ. ಕರೆಕ್ಟ್, ರೋಗಗಳ ಸಂಖ್ಯೆ ಕಮ್ಮಿ ಆಗಿದೆ, ಜನನ ದರ ಹೆಚ್ಚಾಗಿದೆ, ಮರಣ ದರ ಕಮ್ಮಿ ಆಗಿದೆ. ಸೊ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇದೆ. ಎಲ್ಲರಿಗೂ ಅರ್ಥ ಆಯ್ತಾ ಪಾಪ್ಯುಲೇಷನ್ ಬಾಂಬ್ ಅಂದ್ರೆ ಏನು ಅಂತ? ಜನಸಂಖ್ಯೆ ಸ್ಫೋಟ. ಇದೇ ರೀತಿ ಹೋಗ್ತಾ ಹೋದ್ರೆ ನೀವು ಯೋಚನೆ ಮಾಡಿ, ಇವಾಗ 8 ಬಿಲಿಯನ್ ಹೋಗಿದೀವಿ ಈಗ 2023ಕ್ಕೆ, ಹೌದಾ? ನಾನು ಇಲ್ಲಿ ಬರೀತೀನಿ ನೋಡಿ. ಈಗ ಜನಸಂಖ್ಯೆ 8 ಬಿಲಿಯನ್ ರೀಚ್ ಆಗಿದೆ. 2024 ಅಂತಾನೆ ತಗೊಳ್ರಪ್ಪ ಈಗ, ಆಯ್ತಾ? 9 ಬಿಲಿಯನ್ ಯಾವಾಗ ಆಗುತ್ತೆ ಗೆಸ್ ಮಾಡ್ತೀರಾ? 10 ಬಿಲಿಯನ್ ಯಾವಾಗ ಆಗುತ್ತೆ ಆಯ್ತಾ? ಯೋಚನೆ ಮಾಡಿ, ಯಾವ ಇಸ್ವಿಗೆ ಆಗ್ಬೋದು? ಸುಮ್ನೆ ಒಂದು ಅಂದಾಜಲ್ಲಿ. ಆಯ್ತು, ವಿಶ್ವಸಂಸ್ಥೆಯ ಪ್ರಕಾರ 2037ಕ್ಕೆ ಜಗತ್ತಿನ ಜನಸಂಖ್ಯೆ ಏನಾಗುತ್ತೆ? 8 ರಿಂದ 9 ಬಿಲಿಯನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ನೋಡಿ ಹೆಂಗಿದೆ ಸಮಸ್ಯೆ ಈಗ ನಮ್ಗೆ. ಹಂಗೆ 10 ಬಿಲಿಯನ್ ಯಾವಾಗ ಆಗ್ಬೋದು ಯೋಚನೆ ಮಾಡಿದ್ದೀರಾ? 2060ಕ್ಕೆ ಅಂತ ಇದ್ದಾರೆ. ಆದ್ರೆ ನನ್ ಗೊತ್ತಿರೋ ಪ್ರಕಾರ ಇದಕ್ಕಿಂತ ಬೇಗನೆ ಆಗ್ಬಿಡ್ಬೋದು. 2044 ಅಂತ ಇದ್ದಾರೆ ಸರಸ್ವತಿ ಅವರು. ಅದು ನಾವು ಹೇಳೋದಲ್ಲಪ್ಪ, ಇದೆಲ್ಲ UN ಅವ್ರು ಹೇಳಿರೋದು. ಸೊ ನಾವು ಸುಮ್ಮನೆ ಬರೆಯಕ್ಕಾಗಲ್ಲ ಇದನ್ನ, ಆಯ್ತಾ? UN ಪ್ರಕಾರ. ಸೊ ಮುಂದಕ್ಕೆ ಜನಸಂಖ್ಯೆ ಕಮ್ಮಿ ಆಗ್ಬೋದು ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅವರು. 2060, 2061ಕ್ಕೆ 10 ಬಿಲಿಯನ್. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಹಿಂಗೆ ಜನಸಂಖ್ಯೆ ಹೆಚ್ಚಾಗ್ತಾ ಹೋದ್ರೆ ಭೂಮಿಗೆ ಎಷ್ಟು ಅಂತ ಜನಸಂಖ್ಯೆಯನ್ನ ಕಾಪಾಡೋ ಶಕ್ತಿ ಇದೆ? ಲಿಮಿಟ್ ಟು ಗ್ರೋತ್. ನಮ್ಮ ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಒಂದು ಲಿಮಿಟ್ ಇದೆಯಾ? ಅರ್ಥ ಆಗ್ತಿದೆ ಎಲ್ಲರಿಗೂ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಇವಾಗ ಭೂಮಿದು ಒಂದು ಕ್ಯಾರಿಂಗ್ ಕೆಪಾಸಿಟಿ ಅಂತ ಇರುತ್ತೆ, ಹೌದಾ? ಎಷ್ಟು ಜನಕ್ಕೆ ಅರ್ಥ ಆಯ್ತು ಕ್ಯಾರಿಂಗ್ ಕೆಪಾಸಿಟಿ ಅಂದ್ರೆ? ಪ್ರತಿಯೊಂದು ಜಾಗಕ್ಕೂ ಅದರದೇ ಆದಂತ ಒಂದು ಕ್ಯಾರಿಂಗ್ ಕೆಪಾಸಿಟಿ ಇರುತ್ತೆ, ಕರೆಕ್ಟಾ? ಭೂಮಿಗೂ ಇದೆ ಅದೇ ತರ ಕ್ಯಾರಿಂಗ್ ಕೆಪಾಸಿಟಿ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ನಮ್ಮ ಜನಸಂಖ್ಯೆಗೆ ಮಿತಿ ಏನು ಅಂತ ಕೇಳ್ತಾ ಇದ್ದೀನಿ. ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಯಾವ ತರ ಯೋಚನೆ ಮಾಡಿದ್ದಾರೆ ಇದ್ರ ಬಗ್ಗೆ? ಲಿಮಿಟ್ ಟು ಅವರ್ ಪಾಪ್ಯುಲೇಷನ್. ಸೊ ನಮ್ಮ ಪೃಥ್ವಿಗೆ ಎಷ್ಟು ಸಾಮರ್ಥ್ಯ, ಜನಸಂಖ್ಯೆ ಎಷ್ಟನ್ನ ಕಾಪಾಡೋ ಸಾಮರ್ಥ್ಯ ಇದೆ ಯೋಚನೆ ಮಾಡಿದ್ರೆ? ಇದನ್ನೆಲ್ಲ ನೀವು ಯೋಚನೆ ಮಾಡ್ಬೇಕು. ಈಸ್ ದೇರ್ ಅ ಲಿಮಿಟ್? ನನ್ನ ಕ್ವಶನ್ ಏನು, ಈಸ್ ದೇರ್ ಆ ಲಿಮಿಟ್ ಟು ಅವರ್ ಪಾಪ್ಯುಲೇಷನ್ ಗ್ರೋತ್? ಅರ್ಥ ಆಯ್ತಾ ಎಲ್ಲರಿಗೂ? ನಾ ಸುಮ್ಮನೆ ಕ್ಲಾಸ್ ಮಾಡ್ತಾ ಇಲ್ಲ, ಈ ಒಂದು ಕ್ವಶನ್ ನಾನು ನಿಮ್ ತಲೆ ಒಳಗೆ ಆಗ್ತಾ ಇದ್ದೀನಿ ನಾನು. ಯಾಕೆಂದ್ರೆ ನೀವೆಲ್ಲ ಮುಂದಿನ ಪ್ರಜೆಗಳು ಇವಾಗ, ಕರೆಕ್ಟಾ? ನೀವೆಲ್ಲ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಈಸ್ ದೇರ್ ಅ ಲಿಮಿಟ್ ಟು ಅವರ್ ಪಾಪ್ಯುಲೇಷನ್? ನಮ್ಮ ಪೃಥ್ವಿಗೆ ಎಷ್ಟು ಸಾಮರ್ಥ್ಯ ಇದೆ, ನಮ್ಮನ್ನೆಲ್ಲ ಕಾಪಾಡೋ ಸಾಮರ್ಥ್ಯ ಎಷ್ಟಿದೆ, ಕ್ಯಾರಿಂಗ್ ಕೆಪಾಸಿಟಿ ಎಷ್ಟು ಅರ್ಥದ್ದು? ಆಯ್ತಾ? ಕೆಪಾಸಿಟಿ ಎಷ್ಟು ಅರ್ಥದ್ದು? ಯೋಚನೆ ಮಾಡ್ತೀರಾ ಎಲ್ಲರೂ ಇವತ್ತು? ಇವೆರಡರ ಬಗ್ಗೆ ಯೋಚನೆ ಮಾಡಿ. ನಮ್ಮ ಜನಸಂಖ್ಯೆಗೆ ಮಿತಿ ಇಲ್ಲ, ಒಂದು ಹೆಚ್ಚಾಗ್ತಾನೆ ಇರುತ್ತೆ. ನಮ್ಮ ಪೃಥ್ವಿಗೆ ಎಷ್ಟು ಇದೆ ಅದರ ಸಾಮರ್ಥ್ಯ ಕಾಪಾಡೋದು? ಒಂದು ಸಾಮರ್ಥ್ಯ, ಒಂದು ಪಾಪ್ಯುಲೇಷನ್ ಆದ್ಮೇಲೆ ಏನಾಗುತ್ತೆ ಯೋಚನೆ ಮಾಡಿದ್ರೆ? ಯಾವತ್ತಾರು ತುಂಬಾ ಜಾಸ್ತಿ ಜನಸಂಖ್ಯೆ ಆಗೋದಾಗ ಆಹಾರ ಕೊರತೆ ಆಗುತ್ತೆ, ನೀರಿನ ಕೊರತೆ ಆಗುತ್ತೆ. ಯಾಕಂದ್ರೆ ನೀರು ಅಷ್ಟೇ ಇದೆ ಭೂಮಿ ಮೇಲೆ, ಹೆಚ್ಚಾಗ್ತಾ ಇಲ್ಲ ಅದು. ನಮ್ಮ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ನಮ್ಮಿಂದ ಅವಾಗ ಬೇರೆ ಪ್ರಾಣಿಗಳ ಮೇಲೆ ಆಗುವಂತ ಪರಿಣಾಮ, ಪರಿಸರದ ಮೇಲೆ ಆಗುವ ಪರಿಣಾಮ ಯೋಚನೆ ಮಾಡಿದ್ರೆ ಯಾವತ್ತಾರು? ಆಲ್ರೆಡಿ ಲಿಮಿಟ್ ಕ್ರಾಸ್ ಆಗೋಗಿದೆ, ಕರೆಕ್ಟಾ? ಆ ಕ್ಯಾರಿಂಗ್ ಕೆಪಾಸಿಟಿ ಕ್ರಾಸ್ ಆಗೋಗ್ತಾ ಇದೆ. ಇವಾಗ ನಮ್ದೇ ನೋಡೋಣಪ್ಪ, ಭಾರತ, ಆಯ್ತಾ? ಎಲ್ಲರೂ ನೋಡ್ತಾ ಇದ್ದೀರಲ್ವಾ ಭಾರತ. ಇವಾಗಿನ ಭಾರತ ಮೊದ್ಲಿದ್ದ ಭಾರತಕ್ಕಿಂತ ಬೇರೆ, ಹೌದಾ? ಇಂಡಿಯಾ ಬೇರೆ. ಮೊದಲು
ಚಾಣಕ್ಯ ಅವ್ರ ಕಾಲದಲ್ಲಿ ಅವ್ರು ಏನ್ ಹೇಳ್ತಾರೆ, ಚಾಣಕ್ಯ ದೇಶ ಬೆಳಿಬೇಕು ಒಂದು ಪ್ರಾಣಿ ತರ, ಪ್ರಾಣಿ ಹೆಂಗೆ ದೊಡ್ಡದಾಗ್ತಾ ಹೋಗುತ್ತೆ ಹಂಗೆ ದೇಶನೂ ದೊಡ್ಡದಾಗ್ತಾ ಹೋಗ್ಬೇಕು, ಸುತ್ತಮುತ್ತ ಜಾಗಗಳನ್ನ ಸೇರಿಸ್ಕೋಬೇಕು, ಸಂಪನ್ಮೂಲಗಳು ಹೆಚ್ಚಾಗತ್ತೆ ಅಂತ ಅವ್ರು ಹೇಳಿದ್ರು, ಚಾಣಕ್ಯ ಹೇಳಿದ್ರು. ಕರೆಕ್ಟಾ? ಸೊ ಆದ್ರೆ ನಮ್ಮ ಇವಾಗಿರೋ ಭಾರತ, ಅವಾಗ ಚಾಣಕ್ಯ ಅವರು ಹೇಳಿದ್ದನ್ನ ಎಲ್ಲರೂ ಪಾಲನೆ ಮಾಡ್ತಾ ಇದ್ದಾರೆ. ಅಶೋಕ ಅದನ್ನೇ ತಾನೇ ಮಾಡಿದ್ದು, ಸಾಮ್ರಾಜ್ಯ ದೊಡ್ಡದು ಮಾಡಿದ್ರು, ದೇಶ ದೊಡ್ಡದಾಗಿತ್ತು. ಅವಾಗ ದೊಡ್ಡದಾಗ್ತಾನೆ ಹೋಯ್ತು, ಯುದ್ಧಗಳು, ದೇಶ ದೊಡ್ಡದಾಗ್ತಾ ಹೋಯ್ತು. ನೋಡಿದ್ರ ನೀವು ಅದನ್ನ ಮ್ಯಾಪ್ ನೋಡಿದ್ರ, ಅಶೋಕನ್ ಸಾಮ್ರಾಜ್ಯ ಎಷ್ಟು ದೊಡ್ಡದಿತ್ತು ಅಂತ. ಹಂಗೆ ಪ್ರತಿಯೊಂದು ಸಾಮ್ರಾಜ್ಯನೂ ಅದನ್ನೇ ಫಾಲೋ ಮಾಡಿರೋದು. ಇವಾಗ ಚೈನಾದವ್ರು ಫಾಲೋ ಮಾಡ್ತಾ ಇರೋದು ಅದನ್ನೇ. ಕರೆಕ್ಟಾ? ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಏನಿದೆ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಅವರು. ದೇಶ ದೊಡ್ಡದಾಗ್ಬೇಕು ಅಂತ ಎಲ್ಲಾ ಕಡೆನೂ ಭೂಮಿನ ಆವರಿಸ್ಕೊತಾ ಇದ್ದಾರೆ ಅವರು. ಅದೇ ರೀತಿ ಆದ್ರೆ ನಮ್ಮ ಭಾರತ ಏನಿದೆ ಅಷ್ಟೇ ಇದೆ ಏರಿಯಾ, ಹೌದಾ? ನಮ್ಮ ಜಾಗ ಅಷ್ಟೇ ಇದೆ, ನಮ್ಮ ಭೂಮಿಯ ಬೇರೆಯವ್ರು ಕಬಳಿಕೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಮುಂದಕ್ಕೆ ನಾವೇನ್ ಮಾಡ್ಬೇಕು? ಸಂಪನ್ಮೂಲಗಳ ಕೊರತೆ ಇದ್ದಾಗ ಏನ್ ಮಾಡ್ಬೇಕು ಗೊತ್ತಾಗ್ತಿದೆ ಎಲ್ಲರಿಗೂ? ದೇಶದ ಏರಿಯಾ ಅಷ್ಟೇ ಇದೆ, ಕರೆಕ್ಟ್? ಅಷ್ಟೇ ಇದೆ ಅನ್ಕೊಳ್ಳೋಣ. 32,87,263 ಚದರ ಕಿಲೋಮೀಟರ್, ಹೌದಾ? ಇಷ್ಟೇನ ಕಾಪಾಡ್ತೀವಿ ಅನ್ಕೊಳ್ಳಿ ನಾವು, ನಮ್ಮ ಕರೆಕ್ಟಾ ದೇಶದ ಇಷ್ಟು ಏನಿದೆ ಪ್ರದೇಶ, ಇಷ್ಟನ್ನ ನಾವು ಕಾಪಾಡ್ಕೋತೀವಿ ಅನ್ಕೊಳ್ಳಿ. ಆದ್ರೆ ಮಾನವ ಜನಸಂಖ್ಯೆ ಹೆಚ್ಚಾಗ್ತಾ ಇದೆಯಲ್ಲ ಭಾರತದಲ್ಲಿ, ಸಂಪನ್ಮೂಲಗಳು ಎಲ್ಲಿಂದ ತರ್ತೀರಾ? ಗೊತ್ತಾಗ್ತದೆ ಎಲ್ಲರಿಗೂ? ಕ್ವಶನ್ ಮಾಡ್ಕೋಬೇಕಿದ್ದೀನ ನಾವೆಲ್ಲರೂ. ಸೊ ನಾವೇನ್ ಮಾಡ್ಬೇಕು? ಕರೆಕ್ಟಾ? ಅದಕ್ಕೆ ಭಾರತ ಏನ್ ಮಾಡ್ತಾ ಇದೆ, ಹೊಸ ಕಡೆ ಸಂಪನ್ಮೂಲಗಳು ಹುಡುಕ್ತಾ ಇದೆ. ಆರ್ಟಿಕ್ ಅಲ್ಲಿ ಆಗಿರ್ಬೋದು, ಅಂಟಾರ್ಟಿಕಾದಲ್ಲಿ ಆಗಿರ್ಬೋದು, ಬೇರೆ ಕಡೆ ಸ್ಪೇಸ್ ಅಲ್ಲಿ ಆಗಿರ್ಬೋದು, ಸಮುದ್ರದಲ್ಲಿ ಆಗಿರ್ಬೋದು ಸಂಪನ್ಮೂಲ ಹುಡುಕ್ತಾ ಇರೋದು. ನಾವು ಏನಕ್ಕೆ ಬ್ಲೂ ಎಕಾನಮಿ ಅರ್ಥ ಆಯ್ತಾ ಇವಾಗ ಎಲ್ಲರಿಗೂ? ನಮಗೆ ಬೇರೆ ದಾರಿ ಇಲ್ಲ, ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಸಮುದ್ರದ ಕಡೆ ನೋಡ್ತಾ ಇದೀವಿ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಹೆಂಗಿದೆ ನೋಡಿ ನಿಮ್ ಪಾಲಿಸಿ ಇವಾಗ? ಸ್ಪೇಸ್ ಕಡೆ ನೋಡ್ತಾ ಇದೀವಿ ನಾವು, ಸ್ಪೇಸ್. ಕರೆಕ್ಟಾ? ಮೂನ್ ಆಯ್ತು, ಮಾರ್ಸ್, ವೀನಸ್ ಲ್ಯಾಂಡ್ ಮಾಡಕ್ ಪರ್ಮಿಷನ್ ಕೊಟ್ಟರು ಗೌರ್ಮೆಂಟ್ ಅವರು, ಗೊತ್ತು ತಾನೆ? ಶುಕ್ರ ಗ್ರಹಕ್ಕೆ ಇಸ್ರೋದವ್ರಿಗೆ ಪರ್ಮಿಷನ್ ಸಿಕ್ಕಿದೆ ಈಗ, ಶುಕ್ರ ಗ್ರಹದಲ್ಲೂ ಸಂಶೋಧನೆ ಮಾಡಿ ಅಂತ. ಕರೆಕ್ಟಾ? ಈ ರೀತಿ ಶುದ್ಧ ಗ್ರಹಗಳ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಾರೆ ಭಾರತದವರಿಗೆ. ಶುದ್ಧ ಗ್ರಹಗಳಿಂದ ಸಂಪನ್ಮೂಲ ಹೆಂಗ್ ತರಬಹುದು ಅಂತ ಗೊತ್ತಾಗ್ತಿದೆ ಎಲ್ಲರಿಗೂ? ಸೊ ಯಾವ ರೀತಿ ನಮ್ಮ ದೇಶದ ಸಂಪನ್ಮೂಲನ ಹೆಚ್ಚು ಮಾಡಬಹುದು, ಯಾಕೆಂದ್ರೆ ಅಷ್ಟೇ ಇದೆ ಜಾಗ. ಅದನ್ನೆಲ್ಲ ನಾವು ಯೋಚನೆ ಮಾಡ್ಬೇಕು ಇವಾಗ. ಜನಸಂಖ್ಯೆನ ಅದಕ್ಕೆ ನಾವು ಸ್ವಲ್ಪ ಮಿತಿಯಾಗಿಡ್ಬೇಕು, ನಿಯಂತ್ರಣದಲ್ಲಿ ಇಡಬೇಕು ಅಂತ ಗೊತ್ತಾಯ್ತಾ ಎಲ್ಲರಿಗೂ? ಈಗ ಏನಕ್ಕೆ ಅಂದ್ರೆ ಸಂಪನ್ಮೂಲ ಹೆಚ್ಚಾಗ್ತಾ ಇಲ್ಲ, ಭೂಮಿ ಅಷ್ಟೇ ಇದೆ, ನೀರ್ ಅಷ್ಟೇ ಇದೆ, ಗೊತ್ತಾಯ್ತಾ? ಖನಿಜ ಸಂಪನ್ಮೂಲಗಳು ಅಷ್ಟೇ ಇದೆ, ಹೆಚ್ಚಾಗ್ತಾ ಇಲ್ಲ. ಜನಸಂಖ್ಯೆ ನಾವು ಇವಾಗ ನಿಯಂತ್ರಣ ಮಾಡ್ಲಿಲ್ಲ ಅಂದ್ರೆ ಮುಂದಕ್ಕೆ ಸಮಸ್ಯೆ ಆಗತ್ತೆ. ಅರ್ಥ ಆಯ್ತಾ ಇವಾಗ ಎಲ್ಲರಿಗೂ? ಸೊ ಅದಕ್ಕೆ ನಮ್ಮ ಸರ್ಕಾರದವ್ರು ಏನೇನ್ ಮಾಡ್ಬೇಕು ಅದೆಲ್ಲ ಒಂದು ಮುಂದಾಲೋಚನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಕರೆಕ್ಟಾ? ಮೊದ್ಲಿನ ತರ ನಾವು ಯುದ್ಧಕ್ಕೆ ಹೋಗಿ ಬೇರೆ ಬೇರೆ ಜಾಗನ ಕಬಳಿಕೆ ಮಾಡಕ್ಕಾಗಲ್ಲ ಈಗ, ಆ ರೀತಿ ಇಲ್ಲ. ಎಲ್ಲ ಕಡೆ ನ್ಯೂಕ್ಲಿಯರ್ ವೆಪನ್ಸ್ ಇದೆ ಎಲ್ಲ ದೇಶದ ಹತ್ರ. ಸೊ ನಾವು ಎಕನಾಮಿಕ್ ಆಕ್ಟಿವಿಟೀಸ್ ಇಂದ, ಆರ್ಥಿಕ ಚಟುವಟಿಕೆಗಳಿಂದ, ಟ್ರೇಡ್ ಮುಖಾಂತರ ನಮ್ಮ ಸಂಪನ್ಮೂಲ ಹೆಚ್ಚು ಮಾಡ್ಬೇಕಾಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಇದು? ಟ್ರೇಡ್, ಕರೆಕ್ಟಾ? ಇದು ಈ ರೀತಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ, ಫ್ಯೂಚರ್ ಹೆಂಗಿದೆ ದೇಶದ್ದು. ಸೊ ನಾನು ಹೇಳ್ತಾ ಇರೋದು ಎಷ್ಟೊಂದು ಜನಕ್ಕೆ ಇವಾಗ ಅರ್ಥ ಆಗದೆ ಇರ್ಬೋದು, ಆದ್ರೆ ಮೇನ್ಸ್ ಆನ್ಸರ್ ಇವಾಗ ನಿಮ್ಗೆ ಸಖತ್ ಹೆಲ್ಪ್ ಆಗುತ್ತೆ ಇದು, ಗೊತ್ತಾಯ್ತಲ್ಲ? KPSC ಮೇನ್ಸ್, UPSC ಮೇನ್ಸ್ ಬರೀಬೇಕಾದ್ರೆ ನಾವು ಭಾರತದ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ದೇಶದ ಭೂಪ್ರದೇಶ ಅಷ್ಟೇ ಇದೆ, ಕರೆಕ್ಟಾ? ಯಾವ ರೀತಿ ನಾವು ದೇಶನ ಅಭಿವೃದ್ಧಿ ಪಡಿಸಬಹುದು, ಸಂಪನ್ಮೂಲಗಳಿಗೋಸ್ಕರ ನಾವೇನೇನ್ ಮಾಡ್ಬೇಕು ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ರಿಸೋರ್ಸಸ್ ನ ಹೆಚ್ಚು ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇವೆಲ್ಲ ಮಾಡ್ಬೇಕು ನಾವು. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಎರಡು ಪ್ರಶ್ನೆಗಳನ್ನ ನೀವು ಕಟ್ಕೊಳ್ಳಿ, ಎಸ್ಸೆಗಳು ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ ಎಲ್ಲರಿಗೂ? ಇವತ್ತಿನ ಟಾಪಿಕ್ ಏನಿದೆ ತುಂಬಾ ಸಿಂಪಲ್ ಆಗಿ ಇಂಟ್ರೊಡಕ್ಷನ್ ಇದು ಮುಗ್ದಿಲ್ಲ. ನಾಳೆಗೆ ಆಕ್ಚುಲಿ ಶುರು ಆಗುತ್ತೆ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿಗಳು, ಕೆಲವು ಸಿದ್ಧಾಂತಗಳು ಬರ್ತವೆ ನಾಳೆ, ಕೆಲವು ಪಾಪ್ಯುಲೇಷನ್ ಥಿಯರಿಗಳು, ಓಕೆ, ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ ಮತ್ತು ಎಕನಾಮಿಕ್ ಆಕ್ಟಿವಿಟಿ ಶುರು ಆಗುತ್ತೆ, ಲೈಕ್ ಅಗ್ರಿಕಲ್ಚರ್, ಟ್ರಾನ್ಸ್ಪೋರ್ಟೇಷನ್, ಕರೆಕ್ಟಾ? ಅದನ್ನ ಮುಗಿಸ್ಬಿಡ್ತೀನಿ ನಾನು ಬೇಗ. ಇಂಡಸ್ಟ್ರೀಸ್, ಟ್ರಾನ್ಸ್ಪೋರ್ಟೇಷನ್ ಬೇಗ, ಅಗ್ರಿಕಲ್ಚರ್ ಎಲ್ಲ. ಅವಾಗ ಏನಾಗುತ್ತೆ, ಎಕ್ಸಾಮ್ ಪ್ರಿಲಿಮ್ಸ್ ಬಂದ್ರೆ ಸುಲಭ ಆಗುತ್ತೆ ಎಲ್ಲರಿಗೂ. ಕ್ಲಿಯರ್ ಎಲ್ಲರಿಗೂ? ಓಕೆ. ಸೊ ದಯವಿಟ್ಟು ಸ್ನೇಹಿತರೆ ಈ ಟಾಪಿಕ್ಸ್ಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ, ಒಳ್ಳೆ ಟಾಪಿಕ್ಸ್ಗಳು, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇವೆಲ್ಲ. ದಯವಿಟ್ಟು ನೀವು ಎಲ್ಲಾ ತರಗತಿಗಳು ನಾನು ನೋಟ್ಸ್ ಕೊಡ್ತಾ ಇದ್ದೀನಿ ಕನ್ನಡ ಇಂಗ್ಲಿಷ್ ಅಲ್ಲಿ, ಇದನ್ನ ನೀವು ನೋಟ್ಸ್ ಇಟ್ಕೊಳ್ಳಿ, ಹಂಗೆ ಮುಂದೆ ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡ್ಕೋಬಿಡಿ. ನಮ್ಮ ತರಗತಿಗಳಲ್ಲಿ ಯಾರು ಬಂದಿದ್ದಾರೆ ಅವ್ರಿಗೆ ಮಾತ್ರ ದಯವಿಟ್ಟು ನಮ್ಮ ಕೋರ್ಸ್ಗಳನ್ನ ಎಲ್ಲರಿಗೂ ಹೇಳಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ. ನಮ್ಮ SV ಪಾಟೀಲ್ ಸರ್ ಅವರು ಶುರು ಮಾಡಿದ್ದಾರೆ, ನಾಳೆನೂ ಇರುತ್ತೆ ಅವ್ರ ಕ್ಲಾಸು, ಸಂಜೆ 5 ಗಂಟೆಗೆ SV ಪಾಟೀಲ್ ಸರ್ ಅವ್ರ ಕ್ಲಾಸು 5 PM. ಆಲ್ಮೋಸ್ಟ್ ಅವರು ದಿನಾಗ್ಲೂ 5 ಗಂಟೆಗೆ ತಗೋತೀನಪ್ಪ ಅಂತ ಹೇಳಿದ್ದಾರೆ, 5 to 6. ಹಂಗೆ
ಮೆಂಟಲ್ ಅಬಿಲಿಟಿ ಸರ್ ಕ್ಲಾಸ್ 7 PM ಇರುತ್ತೆ ನಾಳೆ. 7 to 8 ಇರುತ್ತೆ ಅವ್ರ ಕ್ಲಾಸ್. ಸೊ ಈ ತರ ನಂದು ತರಗತಿ ನಾನು ಹೇಳ್ತೀನಿ, ಆಯ್ತಾ? ಸೊ ನಾಳೆ ಬೇರೆ ಬೇರೆ ಅಂಶಗಳನ್ನ ನಾವು ಡಿಸ್ಕಸ್ ಮಾಡೋಣ ದಯವಿಟ್ಟು. ಸೊ ನಾಳೆ ನಾನು ಸ್ವಲ್ಪ ಟೈಮ್ ಬೇಕಾಗುತ್ತೆ, ಯಾಕಂದ್ರೆ ನಾನು ಸ್ವಲ್ಪ ಕ್ಲಾಸಸ್ ಇದೆ, ಜೊತೆಗೆ ಈ PPT ಬೇರೆ ಮಾಡಕ್ಕಿದೆ, ಅದಕ್ಕೋಸ್ಕರ ನನಗೆ ಸ್ವಲ್ಪ ಆಗುತ್ತೆ. ನಾಳೆ ತರಗತಿ ಸ್ವಲ್ಪ ಆ ಕಡೆ ಆದ್ರೆ ಬೇಜಾರು ಮಾಡ್ಕೊಬಿಡಿ, ತರಗತಿ ಮುಂದುವರಿಯುತ್ತೆ, ಯೋಚನೆ ಮಾಡಿ. ಪ್ಲೀಸ್ ಎಲ್ಲ ರಿವೈಸ್ ಮಾಡಿ. ನಾನು ನಮ್ಮ ತರಗತಿಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಲಿಂಕ್ ಓಪನ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದ್ರದ್ದು ಆಲ್ರೆಡಿ ಕ್ಲಾಸ್ ಮಾಡಿಬಿಟ್ಟಿದ್ದೀನಿ, ಅದನ್ನು ನೋಡಿ. ಎಲ್ಲ ರೆಕಾರ್ಡಿಂಗು ಅಪ್ಲೋಡ್ ಆಗ್ತಾ ಇದೆ, ಗೊತ್ತಲ್ಲ? ನಾನು ಬೇರೆ ಬೇರೆ ಕಡೆ ರೆಕಾರ್ಡ್ ಮಾಡಿರೋದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮುಂದೆ, ಆಯ್ತಾ? ದಯವಿಟ್ಟು ಚೆನ್ನಾಗಿ ಓದಿ ಎಲ್ಲರೂ. ದಯವಿಟ್ಟು ನಮ್ಮ ತರಗತಿಗಳ ಬಗ್ಗೆ ಹೇಳಿ ನಿಮ್ಮ ಸ್ನೇಹಿತರಿಗೆ, ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬರಲಿ, ಆಯ್ತಾ? ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲರೂ. ದಯವಿಟ್ಟು ಎಲ್ಲರಿಗೂ ಹೇಳಿ ಮರಿಬೇಡಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತರಗತಿಗೆ ನೋಂದಾಯಿಸಿ ಎಲ್ಲರೂ. ಥ್ಯಾಂಕ್ ಯು. ಯಾರಿನ್ನೂ ಮೆಂಟಲ್ ಅಬಿಲಿಟಿ ಮತ್ತೆ ಇದಕ್ಕೆ ಸೇರಿಲ್ಲ, ಪ್ಲೀಸ್ ಸೇರ್ಕೊಳ್ಳಿ. ಒಳ್ಳೆ ಕ್ಲಾಸಸ್ಗಳು, ವಿಲ್ ಲವ್ ಇಟ್. ಯಾಕೆಂದ್ರೆ ಆ ಥರ ಟಾಪಿಕ್ಸ್ಗಳು ಯಾರು ಮಾಡಲ್ಲ, ಆಯ್ತಾ? ಥ್ಯಾಂಕ್ ಯು.